ಇವತ್ತಿಂದ ಸಭಾನ ಮುಂದುವರೆಯಲ್ಲಿ ಶೌಚಾಲಯ ವ್ಯವಸ್ಥೆಗೆ ಬೇಕಾದಲ್ಲಿ ಬರ್ಬೋದು. ದಯವಿಟ್ಟು ದೇವಸ್ಥಾನದ ಸಭಾನ ಬದಿಯಲ್ಲಿ ಶೌಚಾಲಯ ವ್ಯವಸ್ಥೆಗೆ ಸಮಾಗಣೆಯ ವಿರೋಧದಿಂದ ಶ್ರೀ ಸೋಮನಾಥನ ಸನ್ನಿಧಾನದಲ್ಲಿ ವಿಶೇಷವಾದ ಶಿವಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಒಂದು ವಿನೂತನ ಕಾರ್ಯಕ್ರಮ ಶ್ರೀ ಸೋಮನಾಥನ ಒಂದು ಪುಣ್ಯ ಮನೆಯಲ್ಲಿ ನಡೆದಿದೆ. ಎರಡರಿಂದ ಈ ಒಂದು ನಾಮ ಜಪ ಯಜ್ಞ ಕಾರ್ಯಕ್ರಮ ಈಗ ಸ್ವಲ್ಪ ವರ್ಷದಲ್ಲಿ ತಂತ್ರಿಯವರ ಆಗಮನದ ಮುಖೇನ ಸ್ವಲ್ಪ ವರ್ಷದಲ್ಲಿ ಆರಂಭ ಆಗಲಿಕ್ಕಿದೆ. ದಯವಿಟ್ಟು ನಾಮ ಜಪ ಆರಂಭ ಆದ ಬಳಿಕ ದಯವಿಟ್ಟು ಯಾರು ತಮ್ಮ ತಮ್ಮ ಮೊಬೈಲ್ ಅನ್ನು ಖಂಡಿತವಾಗಿ ಕಡ್ಡಾಯವಾಗಿ ಬಳಸಬಾರದು. ನಿಮ್ಮ ಗಮನ ಎಲ್ಲವೂ ಆ ನಾಮ ಜಪ ಯಜ್ಞದಲ್ಲಿ ಶಿವನಾಮನ ನಾಮಸ್ಮರಣೆಯಲ್ಲಿ ಇರಬೇಕಾಗ್ತದೆ. ಪುರುಷರು ಕಡ್ಡಾಯವಾಗಿ ಶರ್ಟ್ ಬಣ್ಣವನ್ನು ತೆಗಿಬೇಕಾಗ್ತದೆ. ಯಾರಾದ್ರೂ ಪ್ಯಾಂಟ್ ಹಾಕಿದಲ್ಲಿ ನಮ್ಮ ಕಚೇರಿಯಲ್ಲಿ ಪ್ಯಾಂಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ಪಂಚೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಕ್ಷಮಿಸಿ. ವಿಶೇಷವಾಗಿ ನಾಳೆ ಮಂಗಳವಾರ ದಿನ ಕೂಡ ಇದೇ ರೀತಿ ನಾಮ ಜಪಯಜ್ಞ ನಡೀಲಿಕ್ಕೆ ಇದೆ. ಸಂಜೆ ಹೊತ್ತಿಗೆ ವಿಶೇಷವಾಗಿ ಗಣಪತಿ ದೇವರಿಗೆ ವಿಶೇಷವಾದ ಮೂಡಪ್ಪ ಸೇವೆ ನಮ್ಮ ದೇವಳ ಪಕ್ಕದಲ್ಲಿರುವಂತಹ ಗಣಪತಿ ಗುಡಿಯಲ್ಲಿ ವಿಶೇಷವಾದ ಮೂಡಪ್ಪ ಸೇವೆ ನಡೀಲಿಕ್ಕಿದೆ ಸಂಜೆ ಹೊತ್ತಲ್ಲಿ. ಅದರಲ್ಲಿ ಕೂಡ ಹೆಚ್ಚಿನ ಭಕ್ತರು ಪಾಲ್ಗೊಂಡು ಶ್ರೀ ಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬುಧವಾರ ಕೂಡ 2 ಹಂತದ ನಾಮ ಜಪ ಯಜ್ಞ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಗುರುವಾರದ ದಿವಸ ವಿಶೇಷವಾಗಿ ಲಕ್ಷ ಬಿಲ್ವಾರ್ಚನೆ ಹೃದಯ ಹೋಮ, ಅದೇ ರೀತಿ ಸೋಮರದವರಿಗೆ ಹಾಗೂ ರಾಜರಾಜೇಶ್ವರಿ ಅಮ್ಮನವರಿಗೆ ರಂಗಪೂಜೆ, ಸಂಜೆ ಹೊತ್ತಲ್ಲಿ ವಿಶೇಷವಾದ ಬಲಿ ಉತ್ಸವ. ಕೋಟಿ ನಾಮ ಜಪ ಯಜ್ಞ ಸಂಪನ್ನಗೊಂಡ ಬಳಿಕ ವಿಶೇಷವಾದ ಬಲಿ ಉತ್ಸವ ಬಲಿ ಸೇವೆ ಕೂಡ ಗುರುವಾರ ದಿವಸ ರಾತ್ರಿ ನಡೆಯಲಿಕ್ಕಿದ್ದು, ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆ ಪಾಲ್ಗೊಂಡು ಶ್ರೀ ಸೋಮನಾಥ ದೇವರ ಹಾಗೂ ಪರಿವಾರ ದೇವರುಗಳ ಕೃಪೆಗೆ ಪಾತ್ರರಾಗುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಂಗಳವಾರ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಅನ್ನೋದು ವಿಶೇಷ ಸೇವೆ ನಡೆಯಲಿಕ್ಕಿದೆ. ಅದೇ ರೀತಿ ಗುರುವಾರ ರುದ್ರ ಹೋಮ, ಲಕ್ಷ ಬಿಲ್ವಾರ್ಚನೆ, ರಂಗಪೂಜೆ ಹಾಗೂ ವಿಶೇಷವಾದ ಬಲಿ ಉತ್ಸವ ಕೂಡ ನಡೆಯಲಿಕ್ಕಿದೆ. ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ರಶೀದಿ ಪಡೆಯದವರು ದಯವಿಟ್ಟು ಅಲ್ಲಿ ಸೇವಾಕೊಂಡು ರಶೀದಿಯನ್ನು ಪಡೆಯಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾದ ಅತಿಥಿಗಳ ಆಗಮನದ ಬಳಿಕ ಸೋಮನಾಥನ ಸಾನ್ನಿಧ್ಯದಲ್ಲಿ ದೀಪ ಪ್ರಜ್ವಲನೆಗೊಂಡು ಆ ಬಳಿಕ ಈ ನಾಮ ಜಪ ಯಜ್ಞ ಕಾರ್ಯಕ್ರಮ ತಂತ್ರಿಯವರ ಮುಖೇನ ಆರಂಭ ಆಗಲಿಕ್ಕಿದೆ. ಈಗ ಕುಳಿತುಕೊಂಡು ಸ್ವಲ್ಪ ನಿಂತು ಬೇಕಾದ್ರೆ ರಿಲ್ಯಾಕ್ಸ್ ಮಾಡಬಹುದು. ಇನ್ನು ಸುಮಾರು 1.5 ಗಂಟೆ ಕಾಲ ನಿಮಗೆ ಕೂತ್ಕೊಳ್ಳಿಕ್ಕಿದೆ. ಸ್ವಲ್ಪ ನಿಂತು ಅಲ್ಲಿ ಬೇಕಾದ್ರೆ ನಿಂತಲ್ಲಿ ನಿಮಗೆ ರಿಲ್ಯಾಕ್ಸ್ ಮಾಡಬಹುದು. ದಯವಿಟ್ಟು ಗಮನಿಸಿ. ಪಂಚೆ ಮತ್ತು ಶಾಲು ಬೇಕು.
ಪಂಚೆ ಮತ್ತು ಶಾಲು ಬೇಕಾದಲ್ಲಿ ಕನಿಷ್ಠ ದರವನ್ನು ಅದಕ್ಕೆ ಇಡಲಾಗಿದೆ, ನಿಗದಿಪಡಿಸಲಾಗಿದೆ. ಆ ಕನಿಷ್ಠ ದರವನ್ನು ಕೊಟ್ಟು ಪಂಚೆ ಮತ್ತು ಶಾಲನ್ನು ಪಡ್ಕೊಳ್ಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ತಂತ್ರಿಯವರ ಆಗಮನದ ಮುಖೇನ ಈ ಒಂದು ಕೋಟಿ ನಾಮ ಜಪಯಜ್ಞ ಆರಂಭ ಆಗಿದೆ. ಕಾರ್ಯಕರ್ತರು ನಿಮ್ಮ ಬಳಿ ಬಂದು ನಿಮ್ಮ ಚೀಟಿಯನ್ನು ಪಡ್ಕೊಂಡು ನಿಮಗೆ ಪಾಳಸಗಡ್ಡೆಯ ಪವಿತ್ರವಾದಂತಹ ಪಾಳಸಗಡ್ಡೆಯ ಸಮಿತಿಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ದಯವಿಟ್ಟು ಗಮನಿಸಿ.
ದಯವಿಟ್ಟು ಕಾರ್ಯಕರ್ತರು ಗಮನಿಸಬೇಕು. ಪಾಳಸ ಕಡ್ಡಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ದಯವಿಟ್ಟು ಒಂದು ಅಲ್ಲಿ ಸಂಬಂಧಪಟ್ಟ ನಮ್ಮ ಕಾರ್ಯಕರ್ತರು ಇದ್ದಾರೆ, ಅವರ ಬಳಿ ಪಡ್ಕೊಂಡು ಚೀಟಿ ಪಡ್ಕೊಂಡು ಎಲ್ಲರಿಗೂ ಪಾಳಸ ಕಡ್ಡಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಕಾರ್ಯಕರ್ತರು ದಯವಿಟ್ಟು ಪಾಳಸ ಕಡ್ಡಿ ಕೊಡುವಲ್ಲಿ ಬರಬೇಕಾಗಿ ನಾನು ಜನ ಮಾಡ್ತಾ ಇದ್ದೇನೆ. ದಯವಿಟ್ಟು ಅಲ್ಲಿ ನಮ್ಮ ಕಾರ್ಯಕರ್ತರು ನಿಮಗೆ ಪವಿತ್ರವಾದಂತಹ ಪಾಳಸ ಕಡ್ಡಿಯ ಸಮಿತಿಯನ್ನು ಕೊಡ್ತಾರೆ. ದಯವಿಟ್ಟು ಎಲ್ಲರದ್ದು ಪಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ನಾಮ ಜಪ ಯಜ್ಞ ಶುರುವಾದ ಬಳಿಕ ಆ ಪಾಳಸ ಕಡ್ಡಿಯ ಸಮಿತಿಯನ್ನು ಕೈಯಲ್ಲಿ ಹಿಡ್ಕೊಂಡು ನಾಮ ಜಪವನ್ನು ಮಾಡುವಂಥದ್ದು ತಂತ್ರಿಯವರ ಸೂಕ್ತವಾದ ನಿರ್ದೇಶನವನ್ನು ನಿಮಗೆ ಕೊಡ್ತಾರೆ. ನಾಮ ಜಪ ಯಜ್ಞ ಸಂಪನ್ನಗೊಂಡ ಬಳಿಕ ನಿಮಗೇನು ಸಮಿತಿ ನಾವು ಕೊಟ್ಟಿದ್ದೇವ ಅದರ ನೂಲನ್ನು ಬಿಚ್ಚಿ ಸಮಿತಿಯನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು. ಬಳಿಕ ಇಲ್ಲಿ ಯಜ್ಞ ಕುಂಡದ ಬಳಿ ನಿಮಗೆ ತುಪ್ಪದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದರಲ್ಲಿ ಅದರ ಒಂದು ತುದಿಯನ್ನು ಮಾತ್ರ ತುಪ್ಪದಲ್ಲಿ ಮುಳುಗಿಸಿ ಯಜ್ಞ ಕುಂಡಕ್ಕೆ ಹಾಕುವಂಥದ್ದು ದಯವಿಟ್ಟು ಗಮನಿಸಿ. ಇನ್ನೊಂದು, ನಿಮಗೆ ಕೊಟ್ಟಂತಹ ಸಮಿತಿಯಲ್ಲಿ 11 ಕಡ್ಡಿ ಇರ್ತದೆ. ನೀವು ಅದನ್ನು ನೋಡಬಹುದು. ಏನಾದರೂ ಕಡಿಮೆ ಇದ್ದಲ್ಲಿ ನಮ್ಮ ಕಾರ್ಯಕರ್ತರು ತಿಳಿಸಿ. ಮಕ್ಕಳ ಬಳಿ ಚೀಟಿ ಇಲ್ಲದಿದ್ರು ಅವರಿಗೆ ಸಮಿತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಕಾರ್ಯಕರ್ತರು ಗಮನಿಸಿ. ಸಣ್ಣ ಮಕ್ಕಳಿಗೆ ಅಲ್ಲಿ ಚೀಟಿ ಇರುವುದಿಲ್ಲ, ಅವರಿಗೆ ಕೂಡ ಸಮಿತಿಯನ್ನು ಕೊಡಬೇಕು. ಅವರು ಕೂಡ ಈ ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ತಾರೆ. ಸಮಿತಿಯಲ್ಲಿ ನಿಮಗೊಂಡ ಸಮಿತಿಯಲ್ಲಿ 11 ಪಾಳಸ ಕಡ್ಡಿ ಇರ್ತದೆ. ದಯವಿಟ್ಟು ಗಮನಿಸಿ. ಏನಾದರೂ ಒಂದು ಪಕ್ಷ ಕಡಿಮೆ ಇದ್ದಲ್ಲಿ ಕಾರ್ಯಕರ್ತರಿಗೆ ತಿಳಿಸಿ ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾರು ಗಡಿಬಿಡಿ ಗೊಂದಲವನ್ನು ದಯವಿಟ್ಟು ಮಾಡಬೇಡಿ. ಆರಾಮವಾಗಿ ಈ ಒಂದು ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳುವುದಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾದ ಗಣ್ಯ ಅತಿಥಿಯಾದ ಮುಖೇನ ಸೋಮಾಸನ ಸನ್ನಿಧಾನದಲ್ಲಿ ದೀಪ ಪ್ರಜ್ವಲನೆಗೊಂಡು ತಂತ್ರಿಯವರು ಯಜ್ಞಗುಂಡದ ಬಳಿ ಬಂದ ಬಳಿಕ ನಿಮಗೆ ಸೂಕ್ತ ನಿರ್ದೇಶನವನ್ನು ನೀಡಿ ಈ ಒಂದು ನಾಮ ಜಪ ಯಜ್ಞ ಆರಂಭವಾಗ್ತದೆ. ಸುಮಾರು 1 ಗಂಟೆಯ ಕಾಲ ನೀವು ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳಲಿದೆ. ದಯವಿಟ್ಟು ನಿಮ್ಮ ಗಮನ ಬೇರೆ ಕಡೆ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಿಮ್ಮ ಮೊಬೈಲ್ ಅನ್ನು ದಯವಿಟ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ ಇರಬೇಕು. ನಾಮ ಜಪ ಯಜ್ಞ ಆರಂಭ ಆದ ಬಳಿಕ ದಯವಿಟ್ಟು ನಿಮ್ಮ ಗಮನ ಬೇರೆಯಲ್ಲಿ ಇರಬಾರ್ದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ನಿಮ್ಮನ್ನು ನೀವು ಈ ಒಂದು ಪುಣ್ಯ ಕಾಲದಲ್ಲಿ ತೊಡಗಿಸಿಕೊಳ್ಳಲು ನಿಮ್ಮ ಗಮನ ಯಜ್ಞದ ಕಡೆ ಮಾತ್ರ ಇರ್ಬೇಕಾಗ್ತದೆ. ನಾಮ ಜಪ ಯಜ್ಞ ಸಂಪನ್ನಗೊಂಡ ಬಳಿಕ ನಿಮಗೆ ನೀಡಿದಂತಹ ಪಾಳಸ ಕಡ್ಡಿಯ ಸಮಿತಿಯ ಕಟ್ಟು ಅಂದ್ರೆ ನೂಲನ್ನು ಬಿಚ್ಚಿ ನೀವು ಸಮಿತಿಯನ್ನು ಇಟ್ಕೊಳ್ಬೇಕಾಗ್ತದೆ. ನೂಲನ್ನು ಯಜ್ಞಕುಂಡಕ್ಕೆ ಹಾಕ್ಲಿಕ್ಕೆ ಇಲ್ಲ. ದಯವಿಟ್ಟು ಗಮನಿಸಬೇಕು. ಸಮಿತಿಯನ್ನು ಕಟ್ಟಿದಂತ ನೂಲನ್ನು ಯಜ್ಞಕುಂಡಕ್ಕೆ ಹಾಕ್ಲಿಕ್ಕಿಲ್ಲ. ಸಮಿತಿಯನ್ನು ಮಾತ್ರ ಇಲ್ಲಿ ನಾವು ಶುದ್ಧ ತುಪ್ಪವನ್ನು ಇಲ್ಲಿ ಯಜ್ಞಕುಂಡದ ಬಳಿ ನಿಮಗಾಗಿ ಇಟ್ಟಿರ್ತೇವೆ. ಅದರಲ್ಲಿ ಸಮಿತಿಯ ಒಂದು ತುದಿಯನ್ನು ಮಾತ್ರ ಒಟ್ಟು ಮುಳುಗಿಸಿ ಈ ಯಜ್ಞಕುಂಡದಲ್ಲಿ ಹಾಕುವಂಥದ್ದು ದಯವಿಟ್ಟು ಗಮನಿಸಿ. ಹರಿ ಓಂ. SPUSSನ ಸುರತ್ಕಲ್ಲರ ಸಂಚಾಲಕರು ಶ್ಯಾಮಲತಾ ದಯವಿಟ್ಟು ನನ್ನನ್ನು ಸಂಪರ್ಕಿಸಬೇಕು. ಶ್ಯಾಮಲತಾ. ವಿಶೇಷವಾಗಿ ಇವತ್ತಿನ ಈ ಒಂದು ಯಾಗ ಯಜ್ಞ ಕಾರ್ಯಕ್ರಮದಲ್ಲಿ
ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹೆಚ್ಚಿನ ಯೋಗ ಬಂಧುಗಳು ಈ ಒಂದು ಪುಣ್ಯ ಕಾಲದಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಯೋಗ ಬಂಧುಗಳಿಗೆ ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞದ ಸಮಿತಿಯ ಪರವಾಗಿ, ಶ್ರೀ ಸೋಮನಾಥ ದೇವಸ್ಥಾನದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ ಅರ್ಪಿಸಿದ್ದೇನೆ. ಮುಖ್ಯವಾಗಿ ಸುಮಾರು 1 ತಿಂಗಳಿನಿಂದ ಈ ಪಾರಸ ಕಡ್ಡಿಯನ್ನು ಮಾಡುವಂತ ವ್ಯವಸ್ಥೆಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಸುಮಾರು 6:30 ಗಂಟೆ ತನಕ ಆ ಪಾರಸ ಕಡ್ಡಿ ಮಾಡುವಲ್ಲಿ ನಮ್ಮ ಯೋಗ ಬಂಧುಗಳು, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗ ಬಂಧುಗಳು ನಿರಂತರವಾಗಿ ಬೆಳಗಿನ ಆ ಒಂದು ಮುಂಜಾನೆ ಸಮಯದಲ್ಲಿ ಪಾರಸ ಕಡ್ಡಿ ಮಾಡಲು ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಕೋಟಿ ನಾಮ ಜಪ ಯಜ್ಞ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೇನೆ. ಇನ್ನು ಕೂಡ ಮಾಡಿ 2 ದಿನ ಅವಕಾಶವಿದೆ. ಪಾರಸ ಕಡ್ಡಿ ಇನ್ನು ಕೂಡ ನಮಗೆ ಆಗ್ಬೇಕಾಗಿದೆ. ಇನ್ನು ಕೂಡ 2 ದಿನ ಅವಕಾಶವಿದೆ. ಆದ್ದರಿಂದ ಆ ಸೇವೆಯಲ್ಲಿ ಪಾಲ್ಗೊಳ್ಳಲು ಇಚ್ಛೆಯವರು ಆ ಸೇವೆಯನ್ನ ಮಾಡಬಹುದು, ದಯವಿಟ್ಟು ಗಮನಿಸಿ. ವಿಶೇಷವಾಗಿ ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಪ್ರಥಮವಾಗಿ ಹೃತ್ಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಒಂದು ಪುಣ್ಯ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ದಯವಿಟ್ಟು ಎಲ್ಲ ಭಕ್ತರು ಗಮನಿಸಬೇಕು. ನಿಮಗೆ ಪವಿತ್ರವಾದಂತಹ ಪಾರಸ ಕಡ್ಡಿಯ ಸಂಹಿತೆಯನ್ನು ನಮ್ಮ ಕಾರ್ಯಕರ್ತರು ನೀಡ್ತಾರೆ. ಅದರಲ್ಲಿ 11 ಕಡ್ಡಿ ಇದೆ ಅಂತ ಗಮನಿಸಿ. ಚಿಕ್ಕ ಕಡ್ಡಿ ಅದರದ್ದು ಕೌಂಟಿಗೆ ಬರ್ತದೆ. ನಾಮ ಜಪ ಯಜ್ಞದ ಬಳಿಕ ನಿಮ್ಮ ಬಳಿಯೇ ಅದನ್ನು ಇಟ್ಕೊಂಡು ನಾಮ ಜಪವನ್ನು ಮಾಡುವಂಥದ್ದು. ನಾಮ ಜಪ ಸಂಪನ್ನಗೊಂಡ ಬಳಿಕ ತಂತ್ರಿಯವರ ನಿಮಗೆ ನಿರ್ದೇಶನವನ್ನು ಕೊಡ್ತಾರೆ. ಆ ನಿರ್ದೇಶನ ಪ್ರಕಾರ ಸರತಿ ಸಾಲಲ್ಲಿ ಬಂದು ಯಜ್ಞಕುಂಡಕ್ಕೆ ನಿಮಗೆ ನೀಡಿದಂತಹ ಸಂಹಿತೆಯ ಒಂದು ತುದಿಯನ್ನು ಮಾತ್ರ ತುಪ್ಪದಲ್ಲಿ ಹತ್ತಿ ಮುಳುಗಿಸಿ ಯಜ್ಞಕುಂಡಕ್ಕೆ ಹಾಕುವಂಥದ್ದು. ದಯವಿಟ್ಟು ಗಮನಿಸಬೇಕು. ಸಂಹಿತೆಯನ್ನು ಕಟ್ಟಿದಂತಹ ನೂಲನ್ನು ದಯವಿಟ್ಟು ಬಳಿಕ ಬಿಚ್ಚಿ ನೂಲನ್ನು ಯಜ್ಞಕುಂಡಕ್ಕೆ ಹಾಕುವಂತಿಲ್ಲ. ದಯವಿಟ್ಟು ಗಮನಿಸಬೇಕು. ಅರಿವು ದಯವಿಟ್ಟು ಪ್ಯಾಂಟ್ ಧರಿಸಿ ತಂದೆಯವರು ನಮ್ಮ ಈ ಒಂದು ಯಜ್ಞಕುಂಡಕ್ಕೆ ಆಗಮಿಸುತ್ತಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಭಕ್ತಿಯಿಂದ ಈ ಒಂದು ಯಜ್ಞ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಕದ್ರಿ ನಗರದ ನಮ್ಮ SPVS ಕದ್ರಿ ನಗರದ ಉಮೇಶಾನ್ಯ ದಯವಂತ ದೇವಸ್ಥಾನ ಉಲಯ ಬಾಡು ಬಂದು ವಿನಂತಿ ಬಂದಲ್ಲ. ಕದ್ರಿ ನಗರದ ಉಮೇಶಾನ್ಯ ದಯವಂತದ ದೇವಸ್ಥಾನದ ಉಲಯ ಬಾಡು ಬಂದು ವಿನಂತಿ ಬಂದಲ್ಲ. ಹರಿವು
गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरवे तस्मै श्री गुरवे नमः तस्मै श्री गुरवे नमः श्री गुरवे नमः श्री गुरवे नमः श्री गुरवे वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वकार्येषु सर्वदा
ಹಲೋ.
Namah Shivaya.
ಶಿವಾಯ ನಮಃ 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 शिवाय नमः 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 शिवाय
शिवाय नमः 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 शिवाय
Namah Shivaya, 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 Namah Shivaya. Namah Shivaya, 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 Namah Shivaya.
Shivaya, Namah 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 Shivaya. Namah Shivaya, 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 Shivaya, Namah 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 Shivaya, Namah
ಶಿವಾಯ ನಮಃ 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 ಶಿವಾಯ. ಒಂದು 1500 ಜಪ ಮಾಡಿದ್ದೀರಿ. ಈಗ ಜಪವನ್ನು ಹೇಗೆ ಪ್ರಾರಂಭ ಮಾಡಿದಿರೋ ಅದೇ ರೀತಿ ಮುಕ್ತಾಯಗೊಳಿಸುವಂತದ್ದು. ಪಂಚಾಕ್ಷರಿ ಸ್ತೋತ್ರವನ್ನು ಯಥಾಸ್ಥಾನದಲ್ಲಿ ನಿಮ್ಮ ಅಂಗದಲ್ಲಿ ಮುಟ್ಟಿಕೊಂಡು ನೀವು ಜಪ ಮಾಡಿದ್ದನ್ನು ಅಲ್ಲಿ ಸ್ಥಿರೀಕರಿಸಿ ಮಾಡಿದಂತಹ ಬಲವನ್ನು ದೇವರಲ್ಲಿ ಕೇಳಿಕೊಳ್ಳುವಲ್ಲಿ ನಿಮ್ಮ ಕೈಯಲ್ಲಿ ಕೊಟ್ಟಂತಹ ಸಮಿದೆಯನ್ನು ಅದರ ಪಿಟ್ಟ ಬಿಚ್ಚಿ ನೀವು ತಂದು ಇಲ್ಲಿ ಹಾಕಬೇಕು. ಈಗ ಪುನಃ ಪಂಚಾಕ್ಷರಿ ಸ್ತೋತ್ರವನ್ನು ನಿಮ್ಮ ನ್ಯಾಸ ಮಾಡಲಿಕ್ಕೆ ಪ್ರಾರಂಭ. ನಾಗೇಂದ್ರಹಾರಾಯ ತ್ರಿಲೋಚನಾಯ
प्रहाराय विलोचनाय भस्माङ्गरागाय महेश्वराय तस्माङ्गरागाय महेश्वराय नित्याय सिद्धाय दिगम्बराय नित्याय शुद्धाय दिगम्बराय तस्मै नकाराय नमः शिवाय तस्मै नमः शिवाय मन्दाकिनी सलिलचन्दनचर्चिताय मन्दाकिनी सलिलचन्दनचर्चिताय नन्दीश्वर प्रमथनाथ महेश्वराय नन्दीश्वरी सहित नाथ महेश्वराय मन्दार पुष्प बहुपुष्प सुपूजिताय मन्दार पुष्प बहुपुष्प सुपूजिताय तस्मै मकाराय नमः शिवाय तस्मै नकाराय नमः शिवाय शिवाय गौरी वदनाब्ज वृन्द शिवाय गौरी वदनाब्जवृन्दा सूर्याय दक्षधरनाशकाय सूर्याय दक्षधरनाशकाय श्रीनीलकण्ठाय वृषध्वजाय श्रीनीलकण्ठाय वृषध्वजाय तस्मै शिकाराय नमः शिवाय तस्मै शिकाराय नमः शिवाय वसिष्ठकुम्भोद्भवगौतमाय वसिष्ठकुम्भोद्भवगौतमाय मुनीन्द्रदेवार्चितशेखराय चन्द्रार्कवैश्वानरोचनाय तस्मै वकाराय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय ಎಲ್ಲರೊಮ್ಮೆ ಕಣ್ಣು ಮುಚ್ಚಿ ಹಾಗೆ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಹಾಗೆ ಮುಂದೆ ಒಮ್ಮೆ ನಮಸ್ಕಾರ ಮಾಡಿ ಯಜ್ಞ ಕೊಂಡಕ್ಕೆ ದೇವರಿಗೆ ಸೋಮನಾಥನಿಗೆ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಒಮ್ಮೆ ಅಲ್ಲಿಗೆ ನಮಸ್ಕಾರ ಮಾಡಿ. ಈಗ ಎಲ್ಲರಿಗೂ ಯಾರು ಹೇಳ್ಬಾರ್ದು, ಪ್ರಥಮ ಸಾಲಿನವರು ಮಾತ್ರ ಪರವಾಗಿ ಯಾರು ಹೇಳ್ಬಾರ್ದು ಅಲ್ಲೇ ಸರಿ ದಯಮಂತ್ ಏರ್ಲ ಲಕ್ಕನ ಕೊಡ್ಸಿ ನಿಕ್ಲು ಸೂಕ್ತ ನಿರ್ದೇಶನ ಕೊರಪ ಅವೇ ಪ್ರಕಾರವಾದ ಯಜ್ಞಗೊಂಡ ಸಮಿತಿಯನ್ನ ಪಾಡು ದಯಮಂತದ ಆ ಸಮಿತಿ ನಂಚಿನ ನೂರು ದಯಮಂತ ಮಾತಾಡಲಿಕ್ಕೆ ಇರ್ಕೊಳ್ಳಿ ಆ ನೂರು ಯಜ್ಞಗೊಂಡ ಪಾಡು ಹಚ್ಚಿ ದಯಮಂತ ಗಮನ ಪಾಡು ಹಚ್ಚಿ ನೂರು ಸಿಗ್ತಾವಲ್ಪ ನಮ್ಮ ಬಾಜಪ್ಪ ಆ ನೂರು ಲೈಕ್ ಮಾಡಿ ಸ್ವಲ್ಪ ನಮ್ಮ ರಟ್ಟು ಸಾಲ ಬರ್ಕೊಂಡು ವ್ಯವಸ್ಥೆ ಬಂದ್ಪ ಈಗ ಗಮನಕ್ಕೆ ಬರಲ್ಲ ಏರ್ಲ ಕಡಿಮೆ ಬಂದ್ಪ ಈ ಸಾಲ ಲಕ್ಕ ಬಂದ್ಪ ಅವೇ ಪ್ರಕಾರ ನೀವು ಬರ್ತಾರೆ ನಾನು ದಯಮಂತ
ದಯಮಂತದ್ದು ಸ್ವಲ್ಪ ಕುಲೆ ಈ ಬರೀತ ಸಾಲದಾಕಲು ಕುರ್ಸುಗುಡು ಕುಂದನಕಲತ್ತು ಈ ಬರೀತ ಸಾಲದಾಕಲು ಅಣ್ಣ ದಯಮಂತದ್ದು ಈ ಬರೀತ ಸಾಲದಾಕಲು ಮಾತ್ರ ಒಂದಿಲ್ಲ ಈ ಬರೀತ ಸಾಲದಾಗ ಮಾತ್ರ ಒಂದಿಲ್ಲ ಒತ್ತೋಗು ಒಂದಿಲ್ಲ ಮಾತ್ರ ನಿಖಿಲ್ ಇಂಚ ಬರ್ತದೆ ಸ್ವಲ್ಪ ತುಪ್ಪ ಉಂಡು ತುಪ್ಪಕ್ಕೆ ಕೊಡಿನ ಮಾತ್ರ ಮುರ್ಕದು ಯಜ್ಞಗುಂಡ ಪಾಡ್ದು ಸ್ವಲ್ಪ ಪ್ರಸಾದ ಉಂಡು ಪ್ರಸಾದ ಪಾಡ್ದು ಇಕ್ಕೇನೆ ಪೋಡು ಸೀದಾ ದಯಮಂತ ಗಮನ ಪಾಡು ಇಂಚ ಬರ್ತದೆ ತುಪ್ಪ ಮುರ್ಕದು ಯಜ್ಞಗುಂಡಕ್ಕೆ ನಿಖಿಲ್ ಸಂವಿಧಾನ ಪಾಡ್ದು ಪ್ರಸಾದ ಮಲ್ಪದಿದ್ದೇರು ಅದನ್ನು ಪಾಡೊಂದು ಸೀದಾ ಸಡ್ತ ಈ ನಡುತ್ತ ಸಾಟಿಡು ದೇವಸ್ಥಾನ ಮರ್ಗೆಲ್ ಐಟೆ ಪೋಡು ಅಪ್ಪ ನಿಖಿಲ್ ಪಲಾರದ ವ್ಯವಸ್ಥೆ ಉಂಡು ಪಲಾರ ಸ್ವೀಕಾರ ಮಾಡ್ಬಿಡು ದಯಮಂತದ್ದು ಒಂದು ನಿಮಿಷ ಏರ್ಲ ಗಡಿಬಿಡಿ ಮಂತ್ರದಲ್ಲಿ ಬರೀ ಪುರ್ಲುದ ಶಿವನಾಮ ಪಂಚಾಕ್ಷ ನಮ್ಮ ಮಾತ ಒಟ್ಟು ಸೇರಿದ ಬರೀ ಪುರ್ಲುಡು ಮಲ್ದದ ನನ್ನ ಒಂತೆ ಪಡ್ತೀನಿ ಸಾವಧಾನಡು ನಿಖಿಲ ಪನ್ನಗಲಂಚನೆ ಯಾಪ ನಿಖಿಲ ಸಮಿತಿನಿ ಯಜ್ಞಗೊಂಡ ಪಾಡೋರು ಅಡೆಮುಟ್ಟಲ್ಲ ನಿಖಿಲ ಮನಸ್ಸಿಟ್ಟು ಆ ಶಿವನ ನಾಮ ಸ್ಮರಣೆ ಮಂತೊಂದೇ ಬೆಲೆ ದಯಮಂತದ ಕುಲ್ದಿನಾಗ ಮಾತಿರಲ್ಲ ನಿಖಿಲ ಮನಸ್ಸಿಟ್ಟು ಶಿವನಾಮ ಜಪನ ಮಂತೊಂದೇ ಒಪ್ಪಲೆ ಮನಸ್ಸಿಟ್ಟು ಶಿವನಾಮ ಸ್ಮರಣೆ ಮಂತೊಂದೇ ಒಪ್ಪಲೆ ಪ್ರಸಾದ ಪಾಡ್ದು ಈಗ ಸಪ್ತ ಸಾಧನೆ ಬೋದ ಇಂಚಿ ಬನ್ನಿ महादेव शिव शंभो महादेव शिव शंभो श्री महादेव शिव शंभो श्री महादेव शिव शंभो श्री मारकोटि सुंदर प्रभु श्री महादेव शिव शंभो शिव शंभो सहस्रकोटि जनपालक ಸ್ವಯಂ ಸೇವಕರಲ್ಲಿ ವಿನಂತಿ, ದಯವಿಟ್ಟು ಅಲ್ಲಿ ಫಲಾಹಾರದ ವ್ಯವಸ್ಥೆಯನ್ನ ಸುಗಮವಾಗಿ ನಡೆಸಿಕೊಡ್ಬೇಕಾಗಿ ವಿನಂತಿ. ವಾಲಂಟಿಯರ್ಸ್, ಸ್ವಯಂ ಸೇವಕರು ದಯವಿಟ್ಟು ಅಲ್ಲಿ ಹಾಲ್ ಅಲ್ಲಿ ಫಲಾಹಾರದ ವ್ಯವಸ್ಥೆಯನ್ನ ಕೋಟಿ ಜನಪಾಲಕ सहस्रकोटि जनपालक साधु संरक्षक साधु संरक्षक पावन साधु संरक्षक पावन महादेव शिव शंभो शिव शंभो सर्वेश्वर करुणाकरमूर्ते सर्वेश्वर करुणाकरमूर्ते सामगान प्रिय वेदपूर्ते सर्वेश्वर करुणाकरमूर्ते सामगान प्रिय वेदपूर्ते परमेश्वर परमेश्वर गंगाधर
कीर्ते परमेश्वर गंगाधर कीर्ते पतित पावन श्री पशुपते पतित पावन श्री पशुपते महादेव शिव शंभो श्री महाकोटि सुंदर प्रभु श्री महादेव शिव शंभो शिव शंभो भो शंभो तावकी न चरणाम्भोज भक्तिं देहि मे सदा भो शंभो तावकी न चरणाम्भोज भक्तिं देहि मे सदा भो शंभो भो शंभो भो शंभो भो शंभो ईश पापनाश उमा महेश ईश पापनाश उमा महेश दास पोष घास वदन परेश भो शंभो तावकी न चरणाम्भोज भक्तिं देहि मे सदा भो शंभो भो शंभो भूसुरादि सद्भक्तवर कल्प भूरुग मुरली गान प्रिय भूसुरादि सद्भक्तवर कल्प भूरुग मुरली गान प्रिय भोगी भूषण विभूति धारण विभो 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 सदा शिव पाहि मां अनिशंभो शंभो तावकी न चरणाम्भोज भक्तिं देहि मे सदा भो शंभो भो शंभो शंभो शंभो
లెక్క కొంత మాట లెక్క ఏమంత మాట లెక్కొచ్చు కొంచెం అర్థ గంటేనమ్మా ఈ కార్యక్రమం ఆపడు ఇక్కడ ఇచ్చా ఒకసారి దిక్కుంది ಆ ಸಮಯದ ಕಟ್ಟಿನ ತುಪ್ಪ ಮುಟ್ಟಾಣ ಯಾವ ಪೂರ್ತಿ ಅಡ್ಡೇರು ಬೋಚಿ ತಿರುಗಾರ ಬೋಚಿ ಎರಡನೇ ದಿನದ ಶಿವ ಪಂಚಾಕ್ಷರಿ ಯಾಗದ ಎರಡನೇ ದಿನದ ಪ್ರಥಮ ಹಂತದ ಏಳು ಯಾಗ ಯಜ್ಞ ಬರಿ ಕೊರ್ಲುಡು ನಿಗಮ ಪ್ರಕಾರ ನಡತಂಡೆ ಭಕ್ತನ ಗಮನಗೆ ಈಗ ಏನ್ ಮಾತಾ ಇತ್ತೆ ಈ ಜಪ ಯಜ್ಞ ಭಾಗ ಕುಲಿಯರ ಅಕ್ಲಿಗೆ ನನರ ಕುಲಿನ ಅವಕಾಶ ಉಂಟು ನನ್ನ ಎರಡನೇ ಹಂತದ
ನಾಮ ಜಪ ಯಜ್ಞ ಸರಿಯಾದ 1:30 ಗಂಟೆಗೆ ಆರಂಭ ಮಾಡ್ಬಿಡು. 1:30 ಗಂಟೆಗೆ ನಿಖಲ್ ಈ ಒಂಜಿ ಜಪ ಯಜ್ಞ ಪಾಲ್ದತ್ತ ನೋಡಿ. ನಿಖಲಿಗೆ ಕುಡೋರ ಅವಕಾಶ ಇತ್ತು, ಮನಸ್ಸಿತ್ತು. ನನ್ನ ದಯಮಂತದ 2ನೇ ಹಂತದ ನಾಮ ಜಪ ಯಜ್ಞ ನನ್ನ ಸರಿಯಾದ 1:30 ಗಂಟೆ ಕರಿನೇ ಆರಂಭ ಆಗ್ಬಿಡು. ಅಲ್ಪ ಅಕೌಂಟ್ ಸೇವಾ ರಸೀದಿ ಮಲ್ತದ ಆ ಸೇವೆಗಳಿಗೆ ಪಾಲ್ದತ್ತ ನೋಡಿ. ಇತ್ತೆ ಯಜ್ಞ ಪಾಲ್ದತ್ತ ನಗಲು ಅಲ್ಪ ಫಲಹಾರದ ವ್ಯವಸ್ಥೆ ನಮ್ಮ ಸೋಮನಾಥ ಚಾವಡಿ ಸಭಾಂಗಣ ಆಯೋಜನೆ ಮಾಡ್ತದ. ಅಲ್ಪ ಮಾತೆಲ್ಲ ಸ್ವೀಕಾರ ಮಾಡ್ಬಿಡೋದು ವಿನಂತಿ. ನಮ್ಮ ಈ ಒಂದು ಶಿವ ಪಂಚಾಕ್ಷರಿ ಯಾಗದ ಯಜ್ಞದ ಪ್ರಸಾದನೆ ಅನ್ನ ಪ್ರಸಾದ, ಮಧ್ಯಾಹ್ನ ಕೊಟ್ಟ ಅನ್ನ ಪ್ರಸಾದ ಆಗ್ಬಿಟ್ಟು ಮಾತೆಲ್ಲ ಅನ್ನ ಪ್ರಸಾದ ಸ್ವೀಕಾರ ಮಾಡ್ಬಿಡೋದು ಭಕ್ತರು ಪ್ರೀತಿಗಳಿಗೆ ವಿನಂತಿ ಬಂದಲ್ಲ. ದಯಮಂತದ ಭಕ್ತರು ಬಾರಿ ಕುರ್ಲುಡು 1 ಗಂಟೆಗೆ ಕುರಿತು ಶಿವನ ನಾಮ ಜಪನ ಮಲ್ದಾರ. ನನ್ನ ಅರ್ಧ ಗಂಟೆ ತಾಳ್ಮೆಡಿರ್ತದೆ. ನಿಖಲ ಈ ನಾಮ ಜಪ ಯಜ್ಞ ಸಂಪೂರ್ಣ ಆಪನಡೆ ಈ ಸಮಿತಿನ ನೀಟ್ ಬರ್ಕಾದ ಯಜ್ಞಕ್ಕೆ ಬಾಡ್ನಡೆ ನಿಖಲ ಮಾತೆಲ್ಲ ಶಾಂತ ರೀತಿಯಲ್ಲಿ ಸಹಕಾರ ಮಾಡ್ಕೊಡು. ಅರ್ಧ ಗಂಟೆ ಕಾರ್ಯಕ್ರಮ ಆಗ್ಬಿಡು. ದಯಮಂತದ ಏರ್ಲ ಗಡಿಬಿಡಿ ಮನ್ಕೋಚಿ ಸ್ವಯಂ ಸೇವಕ ಅಲ್ಪ ದಯಮಂತದ ಆ ಫಲಹಾರದ ಅಲ್ಪ ಜೋಡಣೆ ಮಾಡ್ಕೊಡು. ನಮ್ಮ ಭಕ್ತರಿಗೆ ಆ ಫಲಹಾರ ಬಾರಿ ಪೊರ್ಲುಡು ಪ್ರೀತಿಡು ಪಟ್ಟು ನಡೆ ನಿಖಲು ವ್ಯವಸ್ಥೆ ಮಾಡ್ಕೊಡು. ದಯಮಂತದ ವಿನಂತಿ. ಸಮಿತಿಯನ್ನು ಆ ತುಪ್ಪಡ ಖಾಲಿ ಕೋಟಿನ ಮುರ್ಕೊಂಡೆ ಅವು ದಯಮಂತದ ಐಟ ಕೊಡು ತಿರ್ಗಾರ ಪ್ರಭು ಹಚ್ಚಿ ಸ್ವಲ್ಪ ನಡುಕು ಬಾಡ್ಲನ್ನ ಸಮಿತಿ ನಡುಕು ಬಾಡ್ಲೆ ಯಜ್ಞ ಉಂಡ ನಡುಕು ಬಾಡ್ಲೆ ಎದುರು ಬಾಡ್ಲೆ ಅಡಿಗೆ ಬಾಡ್ಲೆ ಎದುರು ಬಾಡ್ಲೆ ಸಮಿತಿಯನ್ನು ತುಪ್ಪಡ ಮಗ ಎದುರು ಬಾಡ್ಲೆ ಯಜ್ಞ ಉಂಡ ನಡುಕು ಬಾಡ್ಲೆ. ದಯಮಂತದ ಏರ್ಲ ಅಲ್ಪ ಗಡಿಬಿಡಿ ಬಗ್ಗೆ ಪರಸ್ಪರ ಪಾತ್ರ ರುಚಿ ಸ್ವಯಂ ಸೇವಕಲ ಜನತೆಲ್ಲ ಗಡಿಬಿಡಿ ಮನ್ಪೋಚಿ ಭಕ್ತರನ್ನ ಪಾಲಿ ಪ್ರೀತಿಡು ಪೊರ್ಲುಡು ಕಡ ಬರ್ಲೆ ಎಲ್ಲ ಗಡಿಬಿಡಿ ಮನ್ಪೋಚಿ 1 ಗಂಟೆದ ಪೊರ್ತುಡು ನಿಖಲ ಈ ಶಿವನ ಪಂಚಾಕ್ಷ ನಾಮನ ಬಾರಿ ಪೊರ್ಲುಡು ಕುಲ್ದು ಮಂತಾರೆ. ದಯಮಂತದ ಹೆಚ್ಚ ಗಡಿಬಿಡಿ ಮನ್ಪೋಚಿ ಅರ್ಧ ಗಂಟೆ ನಿಖಲ ಮಾತನ್ನ ಈ ಸಮಿತಿನ ಪಾಡಿನ ಕಾರ್ಯಕ್ರಮ ಆಪುಂಡು. ಸಮಿತಿಯನ್ನು ಮಾತ್ರ ಯಜ್ಞಗೊಂಡ ಬಾರ್ಡು. ದಯಮಂತದ ಗಮನದಿದೆ.
ಮಧ್ಯದಲ್ಲಿ ಅಡ್ಡ ಬೇಡಬೇಡಿ, ದಯವಿಟ್ಟು ಸೈಡಲ್ಲಿ ನಮಸ್ಕಾರ ಮಾಡೋರು ಸೈಡಲ್ಲಿ ಬಂದರೆ ವ್ಯವಸ್ಥೆ ಇದೆ.
ಶಾಲಾ ಮಕ್ಕಳನ್ನು ಕೂಡಲೇ ಬಿಡ್ಬೇಕು. ಅವರಿಗೆ ಇನ್ನೊಂದು ಅವರಿಗೆ ಶಾಲೆಗೆ ಹೋಗ್ಲಿಕ್ಕಿದೆ. ಶಾಲೆ ಎತ್ತಿಗೆಲ್ಲ ಅప్పుడు కూడా మ్యాచ్ కూర్చోలేదు. ದಯಮಾಡಿ ವಿನಂತಿ, ಮಕ್ಕಳನ್ನು ಅವರಿಗೆ ಈ ವಾಹನ ಹೋಗಿ ಅವರು ಇನ್ನೊಂದು ಬ್ಯಾಚ್ಗೆ ಮಕ್ಕಳು ಬರ್ಲಿಕ್ಕಿದ್ದಾರೆ, ಹೌದಲ್ವಾ? ನಿಮ್ಮ ವಾಹನ ಹೋಗಿ ನಿಮ್ಮ ಇನ್ನೊಂದು ಬ್ಯಾಚ್ ಬರ್ಲಿಕ್ಕೆ ಅದನ್ನ ಮಕ್ಕಳನ್ನು ದಯಮಾಡಿ ಬಿಡಿ. ಮಕ್ಕಳಿಗೆ ಮೊದಲ ಅವಕಾಶ ಮಾಡಿಕೊಡಿ. ಮಕ್ಕಳು ಫಲಾಹಾರವನ್ನು ಸ್ವೀಕಾರ ಮಾಡಿ ಅವರ ಗಾಡಿಯಲ್ಲಿ ವಾಪಸ್ ಶಾಲೆಗೆ ಹೋಗಿ ಇನ್ನೊಂದು ಬ್ಯಾಚ್ಗೆ ಅವರ ಶಾಲೆಯಿಂದ ಮಕ್ಕಳು ಬರ್ಲಿಕ್ಕಿದ್ದಾರೆ. ಆದ್ರಿಂದ ಮಕ್ಕಳನ್ನು ದಯಮಾಡಿ ಬಿಡಿ. ಇತಿಹಾಸ ಪ್ರಸಿದ್ಧ ಮಾಗಣೆಯ ಒಡೆಯನಾದಂತಹ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಸಮಿತಿಯವರ ನೇತೃತ್ವದಲ್ಲಿ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಇವರೆಲ್ಲ ಮುತುವರ್ಜಿಯಲ್ಲಿ ನಡೆಯುವಂತಹ ಕೋಟಿ ನಾಮ ಜಪ ಯಜ್ಞ ಎರಡನೇ ದಿನದ ಪ್ರಥಮ ಹಂತದ ನಾಮ ಜಪ ಯಜ್ಞ ಸುಮಾರು 1300 ಭಕ್ತರು ಪಾಲ್ಗೊಂಡು ಯಶಸ್ವಿಯಾಗಿರುತ್ತದೆ. ಈ ಯಜ್ಞದಲ್ಲಿ ಪಾಲ್ಗೊಂಡ ಎಲ್ಲಾ ಭಕ್ತರಿಗೂ ದೇವಸ್ಥಾನದ ವತಿಯಿಂದ ಹಾಗೂ ಸಮಿತಿಯ ವತಿಯಿಂದ ಪ್ರೀತಿಯ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು 10:30ಕ್ಕೆ ಸರಿಯಾಗಿ ನಮ್ಮ ಎರಡನೇ ಹಂತದ ಈ ನಾಮ ಜಪ ಯಜ್ಞ ಆರಂಭ ಆಗಲಿಕ್ಕಿದೆ. ವಿಶೇಷವಾಗಿ ಈ ಎಲ್ಲ ಪ್ರಥಮ ಹಂತದ ಯಜ್ಞದ ಯಾರೆಲ್ಲ ಪಾಲ್ಗೊಂಡಾರ, ದಯವಿಟ್ಟು ನಿಮಗೆ ಮನಸ್ಸಿದ್ದಲ್ಲಿ, ಇಚ್ಛೆ ಇದ್ದಲ್ಲಿ, ಶಿವನಾಮ ಸ್ಮರಣೆ ಮಾಡುವಂತ ಇಚ್ಛೆ ಇದ್ದಲ್ಲಿ ನಿಮಗೆ ಎರಡನೇ ಹಂತದ ಈ ನಾಮ ಜಪ ಯಜ್ಞದಲ್ಲಿ ಕೂಡ ಪಾಲ್ಗೊಳ್ಳಲು ಅವಕಾಶವಿದೆ. ಅಲ್ಲಿ ಸೇವಾಕೊಂಡರ ರಸೀದಿಯನ್ನು ಮಾಡಿ ಇನ್ನೊಮ್ಮೆ ನಿಮಗೆ ನಾಮ ಜಪ ಯಜ್ಞದಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ದಯವಿಟ್ಟು ಗಮನ ಇರಲಿ. ವಿಶೇಷವಾಗಿ ನಾಳೆಯ ದಿನ ಸಂಜೆಯ ಹೊತ್ತಿಗೆ ವಿಶೇಷವಾದ ಗಣಪತಿ ದೇವರಿಗೆ ವಿಶೇಷವಾದ ಮೂಡಪ್ಪ ಸೇವೆ ನಡೆಯಲಿಕ್ಕಿದೆ. ಅಲ್ಲಿ ಮಕ್ಕಳಲ್ಲಿ ವಿನಂತಿ, ಯಾರು ಕೂಡ ಅಂಗಿ ಹಾಕಿ ಸಮಿತಿಯನ್ನು ಹಾಕ್ಲಿಕ್ಕಿಲ್ಲ. ಅಂಗಿ ಬನಿಯನ್ನು ತೆಗಿಬೇಕು ದಯವಿಟ್ಟು. ಶಾರದಾ ವಿದ್ಯಾನಿಲಯದ ಮಕ್ಕಳು ನಮ್ಮೊಂದಿಗೆ ನಾಮ ಜಪ ಯಜ್ಞ ಪಾಲ್ಗೊಂಡಿದ್ದಾರೆ. ಇವರಿಗೆ ಪ್ರೀತಿಯ ವಂದನೆ. ಅದೇ ರೀತಿ ಆ ಶಾಲೆಯ ಆಡಳಿತ ಮಂಡಳಿ ಕೂಡ ಪ್ರೀತಿಯ ವಂದನೆ ಅರ್ಪಿಸ್ತಾ ಇದ್ದೇವೆ. ಸಮಿತಿಯನ್ನು ನಿಜವಾಗಿ ರುದ್ರ ಹೋಮ, ಲಕ್ಷ ಬಿಲ್ವಾರ್ಚನೆ, ಅದೇ ರೀತಿ ಸಂಜೆ ಹೊತ್ತಲ್ಲಿ ರಾಜರೇಶ್ವರಮ್ಮನವರಿಗೆ ಹಾಗೂ ಶ್ರೀ ಸೋಮನಾಥವರಿಗೆ ವಿಶೇಷವಾದ ರಂಗಪೂಜೆ, ಖುಷಿಯಿಂದ ಶ್ರೀ ಸೋಮನಾಥ ದೇವರಿಗೆ ವಿಶೇಷವಾದ ಬಲಿ ಉತ್ಸವ ಕೂಡ ಕ್ಷೇತ್ರದಲ್ಲಿ ನಡೆಯಲಿದೆ. ಗುರುವಾರ ರಾತ್ರಿಯ ದಿವಸ ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ವಿನಂತಿಯನ್ನು ಮಾಡ್ತಾ ಇದ್ದೀವಿ.
ಮಧ್ಯದಲ್ಲಿ ಅಡ್ಡ ಬಿಡಬೇಡಿ ನಾಮ ಜಪೆಯಲ್ಲಿ ಪಾಲ್ಗೊಂಡ ಮಕ್ಕಳು, ಶಾಲೆಯ ಒಂದು ಮಕ್ಕಳು ದಯವಿಟ್ಟು ಅಲ್ಲಿ ಫಲಾಹಾರವನ್ನು ಸ್ವೀಕರಿಸಿ ಕೂಡಲೇ ತಮ್ಮ ವಾಹನಕ್ಕೆ ತೆರಳಬೇಕು ವಿನಂತಿ ಮಾಡ್ತಾ ಇದ್ದೇವೆ. ಬೇರೆ ಎಲ್ಲಿ ಹೋದರೆ ಫಲಾಹಾರವನ್ನು ಸ್ವೀಕರಿಸಿ ತಮ್ಮ ವಾಹನಕ್ಕೆ ಹೋಗಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಜ್ಞಗುಂಡಕ್ಕೆ ಅರ್ಪಿಸುವುದಾಗಿ ನಿಮ್ಮ ಮನಸ್ಸಲ್ಲಿ ಶಿವನ ನಾಮಸ್ಮರಣೆ ಮಾತ್ರ ಇರಲಿ. ಮನಸ್ಸಲ್ಲಿ ಶಿವನ ನಾಮಸ್ಮರಣೆ ಮಾಡುತ್ತಾ ಆ ಸಮಿತಿಯನ್ನು ಪವಿತ್ರವಾದಂತಹ ಶುದ್ಧ ತುಪ್ಪದಲ್ಲಿ ತುದಿಯನ್ನು ಮುಳುಗಿಸಿ ಯಜ್ಞಗುಂಡಕ್ಕೆ ಹಾಕಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸಮಿತಿಯಲ್ಲಿದ್ದಂತಹ ನೂಲನ್ನ ಕಟ್ಟನ್ನು ತೆಗೆಯಬೇಕು. ನಿಮಗೆ ನೀಡಿರುವಂತಹ ಪವಿತ್ರವಾದ ಪಾರಸಕಟ್ಟಿಯ ಸಮಿತಿಯನ್ನು ಯಜ್ಞಗುಂಡಕ್ಕೆ ಹಾಕುವವರೆಗೂ ತಮ್ಮ ಮನಸ್ಸಲ್ಲಿ ಮತ್ತು ಮುಂದಕ್ಕೂ ಕೂಡ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಶಿವನ ನಾಮ ಜಪವಿರಲಿ, ಶಿವನಾಮ ಸ್ಮರಣೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಭಕ್ತರಲ್ಲಿ ಒಂದು ವಿನಂತಿ, ಪಾರಸಗಡ್ಡಿಯ ಸೇವೆಯನ್ನು ಮಾಡುವಂಥ ಅವಕಾಶವಿದೆ. ಪಾರಸಗಡ್ಡಿಯ ಕಡ್ಡಿಯನ್ನು ಮಾಡುವಂತಹ ಸೇವೆಯನ್ನು ಮಾಡುವಂಥ ಅವಕಾಶವಿದೆ. ಇನ್ನೂ ನಮಗೆ 2 ದಿವಸದ ಯಾಗಕ್ಕಾಗಿ ಇನ್ನಷ್ಟು ಪಾರಸಗಡ್ಡಿಯ ಅಗತ್ಯತೆ ಇದೆ. ಆದ್ದರಿಂದ ಯಾರಾದರೂ ಇಚ್ಛೆ ಇದ್ದಲ್ಲಿ ಪಾರಸಗಡ್ಡಿಯನ್ನು ತಯಾರು ಮಾಡಲು ಅಲ್ಲಿ ನಮ್ಮ ಸಭಾಂಗಣದ ಬದಿಯಲ್ಲಿ ವ್ಯವಸ್ಥೆ ಇದೆ. ಯಾರಾದರೂ ಇಚ್ಛೆ ಇದ್ದಲ್ಲಿ ಆ ಸೇವೆಯನ್ನು ಕೂಡ ಮಾಡಬಹುದು. ನಿರಂತರವಾಗಿ ಸುಮಾರು 2 ವಾರಗಳಿಂದ ಬೆಳಗಿನ ಹೊತ್ತಲ್ಲಿ 5 ಗಂಟೆಯಿಂದ 6ವರೆಗೆ ಈ ಪಾರಸಗಡ್ಡಿಯನ್ನು ಮಾಡುವಂಥ ಸೇವೆಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹೆಚ್ಚಿನ ಯೋಗ ಬಂಧುಗಳು ಪಾಲ್ಗೊಂಡು ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇಂದಿನ ಈ ಒಂದು ಯಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಯೋಗ ಬಂಧುಗಳು ಕೂಡ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಎಲ್ಲ ಯೋಗ ಬಂಧುಗಳಿಗೂ ಶ್ರೀ ಶಿವಪಂಚಾಕ್ಷರಿ ಯಾಗಯಜ್ಞ ಸಮಿತಿ ಹಾಗೂ ಶ್ರೀ ಸೋಮ ದೇವಸ್ಥಾನ ವ್ಯವಸ್ಥಾಪಕ ವತಿಯಿಂದ ಪ್ರೀತಿಯ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ದಾರಿಯಲ್ಲಿ ನಿಲ್ಬೇಕು, ಮುಂದೆ ಹೋಗುವ. ದಯವಿಟ್ಟು ಅಲ್ಲಿ ಮಕ್ಕಳು ಹಾಗೂ ನಮ್ಮ ಭಕ್ತರು ರುದ್ರಪಾತದಲ್ಲಿ ಇದರ ಮಾಹಿತಿ ಇದೆ. ದಯವಿಟ್ಟು ಸಮುದ್ರ ವಿಪರೀತವಾಗಿದೆ. ದಯವಿಟ್ಟು ತುಂಬಾ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ. ಯಾರು ಕೂಡ ಸಮುದ್ರ ಬದಿಗೆ ಹೋಗಬಾರ್ದು. ರುದ್ರಪಾತ ಇರುವಂತಹ ಎಲ್ಲ ಭಕ್ತರು ಮಕ್ಕಳು ಕೂಡಲೇ ಕೆಳಗಡೆ ಬರಬೇಕು. ದಯಮಾಡಿ ನಮ್ಮಲ್ಲಿ ಭಕ್ತಿಯ ಪ್ರೀತಿಯ ವಿನಂತಿ. ಆ ಕಡೆ ಹೋಗಿ ಅಲ್ಲಿಂದ ಹೋಗಿ ಆ ಕಡೆ ಹೋಗುದು ಹೇಗೆ?
ರೆಕಾರ್ಡ್ ಮಾಡಿದ್ದೇವೆ ಆಮೇಲೆ ಅಂತ ನಮಗೆ ಜನಕ್ಕೆ ವೆಚ್ಚ ಬರ್ಬೇರೆ ಮಾಡಿದ್ರೆ ಕರೆಕ್ಟ್ ರೆಕಾರ್ಡ್ ವಾಯ್ಸ್ ವಿಶೇಷವಾಗಿ ಈಗಿನ ಯಜ್ಞದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಇನ್ನೊಮ್ಮೆ ಕೂಡ ಕುಳಿತುಕೊಳ್ಳುವ ಅವಕಾಶವಿದೆ. ಸರಿಯಾಗಿ 10:30ಕ್ಕೆ ಈ ಒಂದು ಯಜ್ಞ ಕಾರ್ಯಕ್ರಮ ಆರಂಭವಾಗಿ ಮಧ್ಯಾಹ್ನದ ದೇವರ ನಿತ್ಯ ಮಹಾಪೂಜೆಯಾಗಿ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಈ ಒಂದು ಯಜ್ಞದ ಪ್ರಸಾದವೇ ಅನ್ನಪ್ರಸಾದ ಆಗಿರ್ತದೆ. ಆದ್ದರಿಂದ 2 ಹಂತದಲ್ಲಿ ಕೂಡ ನಮಗೆ ಪಾಲ್ಗೊಳ್ಳುವ ಅವಕಾಶವಿದೆ. ಭಕ್ತರಲ್ಲಿ ವಿನಂತಿ, ನಿಮಗೆ ಇನ್ನೊಮ್ಮೆ ಈ ಯಜ್ಞದಲ್ಲಿ ಪಾಲ್ಗೊಳ್ಳಲು ಮನಸ್ಸಿದ್ದಲ್ಲಿ ದಯವಿಟ್ಟು ಸೇವಾ ರಸೀದಿಯನ್ನು ಮಾಡಿ ಇನ್ನೊಮ್ಮೆ ಕೂಡ ಈ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. 1 ಕೋಟಿ ನಾಮ ಜಪ ಯಜ್ಞ ಆಗುವಲ್ಲಿ ತಮ್ಮ ಸಹಕಾರ ನಮಗೆ ಕೂಡ ಅಗತ್ಯ ಇದೆ. ಆದ್ದರಿಂದ ತಮ್ಮ ಸಹಕಾರವನ್ನು ಯಾಚಿಸ್ತಾ ಇನ್ನೊಮ್ಮೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತುಕೊಂಡು ಈ ನಾಮ ಜಪ ಯಜ್ಞಕ್ಕೆ ತಾವು ಕೂಡ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಚಾಪೆಯಲ್ಲಿ ಕುಳಿತುಕೊಳ್ಳಲು ಕಷ್ಟ ಸಾಧ್ಯ ಆಗುವವರು ಅಲ್ಲಿ ಚಯನ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅದನ್ನು ಕೂಡ ಬಳಸ್ಕೊಳ್ಬಹುದು. ಯಾರಾದರೂ ಪ್ಯಾಂಟ್ ಹಾಕಿ ಬಂದಿದ್ದಲ್ಲಿ ತಮಗೆ ಸಮಿತಿಯ ಅಲ್ಲಿ ಕಾರ್ಯಾಲಯದಲ್ಲಿ ಪಂಚೆ ಮತ್ತು ಶಾಲಾ ವ್ಯವಸ್ಥೆ ಕೂಡ ಇದೆ. ಸಣ್ಣ ಮೊತ್ತವನ್ನು ಪಾವತಿಸಿ ಆ ಪಂಚೆ ಮತ್ತು ಶಾಲನ್ನು ತಾವು ಪಡ್ಕೊಳ್ಬಹುದು. ಯಾರಾದರೂ ಪ್ಯಾಂಟ್ ಹಾಕಿ ಬಂದು ಈ ಯಜ್ಞದಲ್ಲಿ ಪಾಲ್ಗೊಳ್ಳಲು ಮನಸ್ಸಿದ್ದಲ್ಲಿ ನಮ್ಮ ಕಚೇರಿಯಲ್ಲಿ ಶಾಲು ಹಾಗೂ ಪಂಚೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಸಣ್ಣ ಮೊತ್ತದ ಆ ಪಂಚೆಯನ್ನು ಪಡ್ಕೊಂಡು ಈ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ಭಕ್ತರಲ್ಲಿ ಮನವಿ, ವಿಜ್ಞಾಪನೆ. ತಮಗೆ ಯಾರಿಗಾದರೂ ಪಾರಸಗಟ್ಟಿಯ ಸೇವೆಯನ್ನು ಮಾಡುವಂಥ ಮನಸ್ಸಿದ್ದಲ್ಲಿ ಇನ್ನು ಕೂಡ 2 ದಿನ ಯಾಗ ಯಜ್ಞ ನಡೆಯಲಿಕ್ಕಿದೆ. ಪಾರಸಗಟ್ಟಿಯ ಅಗತ್ಯತೆ ನಮ್ಗೆ ಕೂಡ ಇದೆ. ಪಾರಸಗಟ್ಟಿಯ ಮಾಡುವಂಥ ಸೇವೆಯಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಇದ್ದಲ್ಲಿ ನಮ್ಮ ಸಭಾಂಗಣ ಬದಿಯಲ್ಲಿ ಆ ಪಾರಸಗಟ್ಟಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವು ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು. ದಯವಿಟ್ಟು ತಮ್ಮಲ್ಲಿ ವಿನಂತಿ. ವಿಶೇಷವಾಗಿ ಈಗ ಯಾರೆಲ್ಲ ಈ ಒಂದು ನಾಮಜಪ ಯಜ್ಞದಲ್ಲಿ ಪಾಲ್ಗೊಂಡಿದ್ದೀರಾ ತಮಗೆ ಇನ್ನೊಮ್ಮೆ ಕುಳಿತುಕೊಳ್ಳುವ ಕೂಡ ಅವಕಾಶವಿದೆ. 100 ರೂಪಾಯಿಯ ಒಂದು ಸೇವಾ ರಸೀದಿಯನ್ನು ಮಾಡಿ ಇನ್ನೊಮ್ಮೆ ಕೂಡ ತಾವುಗಳು ಈ ನಾಮಜಪ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. 1 ಕೋಟಿ ನಾಮಜಪ ಯಜ್ಞವನ್ನು ಮಾಡುವಂಥ ಸಂಕಲ್ಪ ನಮ್ಮದು. ಅದಕ್ಕೆ ತಮ್ಮ ಸಹಕಾರ ತುಂಬ ಅಗತ್ಯ ಇದೆ. ಆದ್ದರಿಂದ ಶಿವನ ನಾಮಸ್ಮರಣೆ ಮಾಡುವಂತಹ ಆ ಒಂದು ಪುಣ್ಯ ಅವಕಾಶವನ್ನು ತಾವೆಲ್ಲ ಬಳಸಿಕೊಳ್ಳುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸರಿಯಾಗಿ 10:30 ಗಂಟೆಗೆ 2ನೇ ಹಂತದ ನಾಮಜಪ ಯಜ್ಞ ಆರಂಭವಾಗುತ್ತದೆ. 10:30 ಗಂಟೆಗೆ ಸರಿಯಾಗಿ 2ನೇ ಹಂತದ ನಾಮಜಪ ಯಜ್ಞ ಆರಂಭವಾಗಲಿದೆ. ಆಗಲಿದೆ. ದಯವಿಟ್ಟು ಭಕ್ತಾದಿಗಳ ಗಮನಕ್ಕೆ. ಯಜ್ಞಕ್ಕೆ ಕುಳಿತುಕೊಳ್ಳುವಂತಹ ಅಣ್ಣನವರು ದಯವಿಟ್ಟು ಎಲ್ಲರೂ ಪಂಚಶಾಲ ಹಾಗೂ ಅಂಗಿ ಬನ್ನಿ ತೆಗೆದು ಸಹಕಾರವನ್ನು ನೀಡಬೇಕು. ಈಗಾಗಲೇ ಪ್ರಥಮ ಹಂತದ ಯಾಗ ಯಜ್ಞ ನಡೆದಿದೆ. ಪ್ರಥಮ ಹಂತದ ಯಾಗ ಯಜ್ಞದಲ್ಲಿ ಪಾಲ್ಗೊಂಡವರಿಗೂ ಕೂಡ 2ನೇ ಬಾರಿ ಕುಳಿತುಕೊಳ್ಳುವಂಥ ಅವಕಾಶವಿದೆ. 100 ರೂಪಾಯಿಯ ಸೇವಾ ರಸೀದಿಯನ್ನು ಮಾಡಿ 2ನೇ ಹಂತದಲ್ಲಿ ಕೂಡ ಪಾಲ್ಗೊಳ್ಳಬಹುದು. ಅಲ್ಲದೆ ನಾಳೆಯ ದಿನ ಕೂಡ ತಮಗೆ ಪಾಲ್ಗೊಳ್ಳುವ ಅವಕಾಶವಿದೆ. 1 ಕೋಟಿ ಶಿವ ಪಂಚಾಕ್ಷಿ ನಾಮ ಜಪವನ್ನು ಮಾಡುವ ಸಂಕಲ್ಪ ನಮ್ಮದು. ಅದಕ್ಕೆ ತಮ್ಮ ಸಹಕಾರ ಅತಿ ಅಗತ್ಯ ಆಗಿರುತ್ತದೆ. ಆದ್ದರಿಂದ ಭಕ್ತರು ತಮಗೆ ಅವಕಾಶವಿದ್ದಲ್ಲಿ ನಮ್ಮ 2ನೇ ಹಂತದ ಅಥವಾ ನಾಳೆ ನಡೆಯುವಂತಹ ಯಜ್ಞದಲ್ಲಿ ಕೂಡ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡ್ತಿದ್ದಾರೆ. ಸಮಿತಿ ಬೇಡ, ಸಮಿತಿಯನ್ನು ಕೊಡೋದು ಬೇಡ. ದಯಮಾಡಿ ಗಮನಕ್ಕೆ, ಸಮಿತಿಯನ್ನು ಯಾರಿಗೂ ಕೊಡೋದು ಬೇಡ. ಸಮಿತಿಯನ್ನು ಈಗ ನೀಡಲು ಬೇಡ. ಸಮಿತಿಯನ್ನು ನೀಡುವಾಗಲಿ ಲೆಕ್ಕ ಪ್ರಕಾರ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ನಮಗೆ ಸಮಿತಿಯಲ್ಲಿ ಭಕ್ತರ ಕೌಂಟರ್ ಸಿಗುವಂಥದ್ದು. ಆದ್ದರಿಂದ ಸಮಿತಿ ನೀಡುವವರ ಗಮನಕ್ಕೆ. ದಯಮಾಡಿ ಅಕ್ಕನಲ್ಲಿ ವಿನಂತಿಯಲ್ಲಿ 2 ಚೇರ್ ನೀವು ಹಾಕಿದ್ದೀರಾ, ಅಲ್ಲಿ 1 ಚೇರ್ ಮಾತ್ರ ಇರ್ತದೆ. ದಯವಿಟ್ಟು 1,000 ಮಾತ್ರ, 2,000 ಇರುವುದಿಲ್ಲ. ಅಕ್ಕನವರ ಗಮನಕ್ಕೆ. ದಯವಿಟ್ಟು ಅಲ್ಲಿ ಇನ್ನೊಂದು ಚೇರ್ನಲ್ಲಿ ತೆಗೆಯಬೇಕು. ಅಲ್ಲಿ ಭಕ್ತರಿಗೆ ಹೋಗಲು ಅಥವಾ ದೇವರ ಬಲಿಯೂ ಸಹ ಕೂಡ ನಡೆಯಲಿಕ್ಕಿದೆ. ಮತ್ತೆ ಅದರಿಂದ ಅಲ್ಲಿ ಡಿಸ್ಟರ್ಬ್ ಆಗೋದು ಬೇಡ. ದಯಮಾಡಿ ಅಕ್ಕನವರ ಗಮನಿಸಿ. ಅಲ್ಲಿ 1,000 ಮಾತ್ರ ಚೇರ್ನ ಸಾಲ ಇರ್ತದೆ, ಆ ಬದಿಯ ಸಾಲ ಇರುವುದಿಲ್ಲ.
ದಯವಿಟ್ಟು ಗಮನಿಸಬೇಕು. ಅಲ್ಲಿ ಚೇರನ್ನು ತೆಗೆಯುವ ಕಾರ್ಯಕರ್ತರಲ್ಲಿ ಆ ಚೇರನ್ನು ತೆಗೆಯಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಈ ಕಡೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಿ. ಚೇರಲ್ಲಿ ಬೇಕಾದ್ರೆ ಈ ಕಡೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಿ. ಆ ರೇಲಿನ ಹಿತ್ತಲಿದ್ದಂತಹ ಚೇರನ್ನು ದಯಮಾಡಿ ಕಾರ್ಯಕರ್ತರು ತೆಗೆಯಬೇಕಾಗಿಲ್ಲ. ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇವರ ನೇತೃತ್ವದಲ್ಲಿರುವಂತಹ ಶಿವ ಪಂಚಾಕ್ಷರಿ ಯಾಗ, ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ನಿನ್ನೆಯ ದಿನದಿಂದ ಆರಂಭಗೊಂಡು ಇವತ್ತು 2ನೇ ದಿನದ ಪ್ರಥಮ ಹಂತದ ನಾಮ ಜಪ ಯಜ್ಞದಲ್ಲಿ ಸುಮಾರು 1300 ಭಕ್ತರು ಪಾಲ್ಗೊಂಡು ಈ ಒಂದು ನಾಮ ಜಪ ಯಜ್ಞ ಯಶಸ್ವಿಯಾಗಿದೆ. 10:30ಕ್ಕೆ ಸರಿಯಾಗಿ ನಮ್ಮ 2ನೇ ಹಂತದ ನಾಮ ಜಪ ಯಜ್ಞ ಆರಂಭ ಆಗುತ್ತಿದೆ. 10:30ಕ್ಕೆ ಸರಿಯಾಗಿ ನಮ್ಮ 2ನೇ ಹಂತದ ನಾಮ ಜಪ ಯಜ್ಞ ಆರಂಭ ಆಗುತ್ತಿದೆ. ಭಕ್ತರಲ್ಲಿ ಒಂದು ವಿನಂತಿ, ವಿಶೇಷವಾಗಿ ಪ್ರಥಮ ಹಂತದ ಈ ಒಂದು ನಾಮ ಜಪ ಯಜ್ಞದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದೀರಾ, ತಮಗೆ 2ನೇ ಬಾರಿ ಕೂಡ ಕುಳಿತುಕೊಳ್ಳುವಂಥ ಅವಕಾಶವಿದೆ. 100 ರೂಪಾಯಿಯ ಸೇವಾ ರಸೀದಿಯನ್ನು ಮಾಡಿ ತಮಗೆ 2ನೇ ಹಂತದ ಈ ಒಂದು ನಾಮ ಜಪ ಯಜ್ಞದಲ್ಲಿ ಕೂಡ ಪಾಲ್ಗೊಳ್ಳಲು ಅವಕಾಶವಿದೆ. ದಯವಿಟ್ಟು ಗಮನಿಸಿ. ಅಲ್ಲದೆ ನಾಳೆ ಮತ್ತು ನಾಡಿದ್ದು ಅಂದರೆ ಮಂಗಳವಾರ ಮತ್ತು ಬುಧವಾರ ಕೂಡ ಈ ನಾಮ ಜಪ ಯಜ್ಞ ಕಾರ್ಯಕ್ರಮ 2 ಹಂತಗಳಲ್ಲಿ ಅಂದರೆ 7:30ಕ್ಕೆ ಸರಿಯಾಗಿ ಬೆಳಿಗ್ಗೆ, ನಂತರ 10:30ಕ್ಕೆ ಸರಿಯಾಗಿ ನಾಮ ಜಪ ಯಜ್ಞ ಕಾರ್ಯಕ್ರಮ ಆಗಲಿಕ್ಕಿದೆ. ದಯವಿಟ್ಟು ಗಮನ ಇರಲಿ. ನಾಳೆ ವಿಶೇಷವಾಗಿ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಕೂಡ ನಡೀಲಿಕ್ಕಿದೆ. ಅಲ್ಲಿ ಭಕ್ತರು ಕಾರ್ಯಕರ್ತರು ಆ ಸಮಿತಿಯನ್ನು 50-50ರಾಗಿ ಹಾಕಿಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಯಾರು ಕೂಡ ಪ್ಯಾಂಟು ಧರಿಸಿ ಆ ಸಮಿತಿಯನ್ನು ನೀಡುವಂಥ ವ್ಯವಸ್ಥೆ ಮಾಡಬಾರ್ದು. ಅಲ್ಲಿ ಪಂಚೆ ಶಾಲು ಹಾಕಿದವರು ಮಾತ್ರ ಆ ಸಮಿತಿಯನ್ನು ಭಕ್ತರಿಗೆ ನೀಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಮಾಗಣೆ ಒಡೆಯ ಶ್ರೀ ಸೋಮನಾಥನ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾದಂತಹ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಈ ಒಂದು ಕ್ಷೇತ್ರದಲ್ಲಿ ಸೋಮನಾಥನ ಪ್ರಾಂಗಣದಲ್ಲಿ ಅಭೂತಪೂರ್ವವಾಗಿ ಆಗಿರುತ್ತದೆ. ನಿನ್ನೆ ದಿನ ಸುಮಾರು 2200 ಭಕ್ತರು ಪಾಲ್ಗೊಂಡು ಈ ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ. ಇಂದಿನ ಪ್ರಥಮ ಹಂತದ ಯಾಗ ಯಜ್ಞ ಕಾರ್ಯಕ್ರಮದಲ್ಲಿ ಸುಮಾರು 1300 ಭಕ್ತರು ಪಾಲ್ಗೊಂಡು ವಿಶೇಷವಾಗಿ ನಾಮ ಜಪ ಯಜ್ಞ ಸಂಪನ್ನಗೊಂಡಿದೆ. 2ನೇ ಹಂತದ ನಾಮ ಜಪ ಯಜ್ಞ
ಇದೀಗ 10:30ಕ್ಕೆ ಸರಿಯಾಗಿ ತಂತ್ರಿ ವರೇಣ್ಯರ ಪೂಜ್ಯತಾಯ ಶ್ರೀ ಪದ್ಮನಾಭ ತಂತ್ರಿ ಇವರ ನೇತೃತ್ವದಲ್ಲಿ ನಡೆಯಲಿದೆ. ವಿಶೇಷವಾಗಿ ಭಕ್ತರಿಗೆ ಅಣ್ಣನವರು ದಯಮಾಡಿ ಪ್ಯಾಂಟ್ ಧರಿಸಿ ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳುವ ಅವಕಾಶವಿಲ್ಲ. ನಿಮಗೆ ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಇದ್ದಲ್ಲಿ ದಯಮಾಡಿ ನಮ್ಮ ಸೇವಾ ಕೌಂಟರ್ನಲ್ಲಿ ಪಂಚೆ ಮತ್ತು ಶಾಲನ ಕನಿಷ್ಠ ಮೊತ್ತದ ಪಂಚೆ ಮತ್ತು ಶಾಲನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದನ್ನು ಸ್ವೀಕಾರ ಮಾಡಿ ಈ ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಪ್ರೀತಿಯ ಭಕ್ತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಶಾಲಾ ಮಕ್ಕಳಿಗೆ ಪಂಚೆ ಉಳಿಗೆ ಕಷ್ಟ ಸಾಧ್ಯ ಆಗುವುದನ್ನು ಮಾತ್ರ ಶಾಲಾ ಮಕ್ಕಳಿಗೆ ಮಾತ್ರ ಪ್ಯಾಂಟ್ ಹಾಕಿ ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳುವ ಅವಕಾಶ ಮಾಡಿದ್ದೇವೆ. ಶಾಲೆಯ ಯೂನಿಫಾರ್ಮ್ ಅಥವಾ ಅವರ ಪ್ಯಾಂಟ್ ಇದ್ದಲ್ಲಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವನ ಅವಕಾಶ ಮಾಡಿ ನೀಡಲಾಗಿದೆ. ಸಣ್ಣ ಮಕ್ಕಳಿಗೆ ಪಂಚೆ ಆಗುವ ಕಷ್ಟ ಸಾಧ್ಯ ಆದ್ದರಿಂದ ಮಾತ್ರ ಈ ಅವಕಾಶವನ್ನು ಮಕ್ಕಳಿಗೆ ಮಾತ್ರ ನೀಡಲಾಗಿದೆ. ನಾಮ ಜಪ ಯಜ್ಞದಲ್ಲಿ ಪಾಲ್ಗೊಳ್ಳುವ ಭಕ್ತರು ಇದನ್ನು ಗಮನ ಹರಿಸಬೇಕು. ಪಂಚೆ ಬಿಟ್ಟು ಬಂದಿದ್ದಲ್ಲಿ ಪ್ಯಾಂಟ್ನಲ್ಲಿ ಬಂದಿದ್ದಲ್ಲಿ ತಮಗೆ ಈ ಒಂದು ನಾಮ ಜಪದಿಂದ ಪಾಲ್ಗೊಳ್ಳುವ ಇಚ್ಛೆ ಇದ್ದಲ್ಲಿ ದಯಮಾಡಿ ನಮ್ಮ ಸೇವಾ ಕೌಂಟರ್ನಲ್ಲಿ ನಿಮಗೆ ಪಂಚೆ ಮತ್ತು ಶಾಲಾ ವ್ಯವಸ್ಥೆಯನ್ನು ಮಾಡಿದೆ. ಕನಿಷ್ಠ ಮೊತ್ತದ ಆ ಪಂಚಶಾಲವನ್ನು ತಾವುಗಳು ಸ್ವೀಕರಿಸಿ ಈ ಒಂದು ಪುಣ್ಯ ಕಾಲದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಿ ಹೋಗಿ ಯಾರಿಗೆಲ್ಲ ಕುಳಿತುಕೊಳ್ಳಲು ಸಾಧ್ಯವಿಲ್ಲವೋ ಅವರಿಗೆ ಮಾತ್ರ ಚೇರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಈ ನಾಮ ಜಪಯಜ್ಞದಲ್ಲಿ ಚಾಪೆಯಲ್ಲಿ ಕುಳಿತುಕೊಂಡರೆ ಮಾತ್ರ ಅದು ಉತ್ತಮ. ಆದರೂ ತಮಗೆ ತುಂಬ ಕಷ್ಟ ಸಾಧ್ಯ ಇದ್ದಲ್ಲಿ ಮಾತ್ರ ತಾವುಗಳು ಆ ಚೇರನ್ನು ಬಳಸಿಕೊಳ್ಳುವಾಗ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ತುಂಬ ಕಷ್ಟ ಸಾಧ್ಯ ಅಂದರೆ ಮಾತ್ರ ತಾವುಗಳು ಚೇರ್ನಲ್ಲಿ ಕುಳಿತುಕೊಳ್ಳಬೇಕು. ನೆಲದಲ್ಲಿ ಅಂದರೆ ಚಾಪೆಯಲ್ಲಿ ಕುಳಿತು ಈ ನಾಮ ಜಪ ಯಜ್ಞ ಮಾಡಿದಲ್ಲಿ ಬಹಳ ಉತ್ತಮ. ಗಮನ ಇರಲಿ. ಆದರೆ ತಮಗೆ ತುಂಬ ಕಷ್ಟ ಎಂದಿದ್ರೆ ಮಾತ್ರ ಆ ಚೇರ್ನ ಬಳಸ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀವು ನಾಮ ಜಪಯಜ್ಞದಲ್ಲಿ ಪಾಲ್ಗೊಳ್ಳುವಂತಹ ಭಕ್ತರು ರಸೀದಿ ಮಾಡಿದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ಪ್ರಾಂಗಣದಲ್ಲಿ
ತಾವು ಹಾಕಿರುವಂತಹ ಚಾಪೆಯಲ್ಲಿ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 10:30ಕ್ಕೆ ಸರಿಯಾಗಿ ಈ ಒಂದು ನಾಮ ಜಪ ಯಜ್ಞ ಕಾರ್ಯಕ್ರಮ ಯಜ್ಞಕ್ಕೆ ಕುಳಿತುಕೊಳ್ಳುವಂಥ ಭಕ್ತಾದಿಗಳಿಗೆ ವಿನಂತಿ, ಅಣ್ಣನವರು ಕಡ್ಡಾಯವಾಗಿ ಶರ್ಟು ಬನ್ನಿಯನ್ನು ತೆಗಿಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಕರ್ತರು ನಿಮಗೆ ಪವಿತ್ರವಾದ ಪಾರಸ ಕಡ್ಡಿಯ ಸಮಿತಿಯನ್ನು ತಮಗೆ ಕೊಡ್ತಾರೆ. ಶಿವನಾಮ ಜಪ ಯಜ್ಞ ತಂತ್ರಿಯವರ ಮುಖೇನ ಸೂಕ್ತ ನಿರ್ದೇಶನದಲ್ಲಿ ನಡೀಲಿಕ್ಕಿದೆ. ಅವರು ಕೊಟ್ಟ ನಿರ್ದೇಶನ ಪಾಲಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಿತಿಯ ಪವಿತ್ರವಾದ ಪಾರಸ ಕಡ್ಡಿಯ ಸಮಿತಿಯನ್ನು ನಿಮಗೆ ನೀಡ್ತಾರೆ. ಯಜ್ಞ ನಾಮ ಜಪ ಯಜ್ಞ ಆದ ಬಳಿಕ ಆ ನೂಲನ್ನು ಬಿಚ್ಚಿ, ಗಮನ ಇರಲಿ, ಆ ಸಮಿತಿಯನ್ನು ಕಟ್ಟಿದಂಥ ನೂಲನ್ನು ಬಿಚ್ಚಿ ಸಮಿತಿಯನ್ನು ಮಾತ್ರ ಯಜ್ಞಗೊಂಡಕ್ಕೆ ಹಾಕುವಂಥದ್ದು. ಮುಖ್ಯವಾಗಿ ತಮ್ಮ ತಮ್ಮ ಮೊಬೈಲನ್ನು ಕಡ್ಡಾಯವಾಗಿ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ ಇಡಬೇಕು. ಯಾಕೆಂದರೆ ಪವಿತ್ರವಾದಂತಹ ಶಿವ ಪಂಚಾಕ್ಷಿ ನಾಮ ಜಪ ಯಜ್ಞ ಮಾಡೋ ಸಂದರ್ಭದಲ್ಲಿ ತಮ್ಮ ಗಮನ ನಾಮ ಜಪ ಯಜ್ಞದ ಮಾತ್ರ ಇರಬೇಕು. ಅದು ಬಿಟ್ಟು ಹೊರಗಿನ ಪ್ರಪಂಚದ ಯಾವುದೇ ವಿಷಯ ಕೂಡ ತಮ್ಮ ಗಮನವನ್ನು ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ತಮ್ಮ ತಮ್ಮ ಮೊಬೈಲನ್ನು ಕಡ್ಡಾಯವಾಗಿ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಲಿಟ್ಟು ಗಮನ ಶಿವನ ನಾಮಸ್ಮರಣೆ ಮಾಡೋದು ಮಾತ್ರ ಇರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ನೀಡುವಂತಹ ಸಮಿತಿಯ ಕಟ್ಟನ್ನು ಕೊನೆಯ ಹಂತದಲ್ಲಿ ಕಟ್ಟನ್ನು ಬಿಚ್ಚಿ, ಮುಖ್ಯವಾಗಿ ಅದರಲ್ಲಿ 11 ಪಾರಸ ಕಡ್ಡಿ ಇರ್ತದೆ. ತಾವೆಲ್ಲ ಅದನ್ನು ನೋಡಬೇಕಾಗಿ ವಿನಂತಿ ಮಾಡ್ತದೆ. ಯಾರಿಗಾದ್ರೂ ಕಡಿಮೆ ಬಂದಲ್ಲಿ ನಮ್ಮ ಸ್ವಯಂ ಸೇವಕರು ಕೇಳಿದಲ್ಲಿ ನಮಗೆ ಅದು ನೀಡ್ತಾರೆ. ಒಂದು ನಿಮಗೆ ನೀಡುವಂಥ ಸಮಿತಿಯ ಕಟ್ಟಿನಲ್ಲಿ 11 ಕಡ್ಡಿ ಇರ್ತದೆ. ಕಡಿಮೆ ಇದ್ದಲ್ಲಿ ತಾವುಗಳು ಕೇಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಮ ಜಪಯಜ್ಞ ಸಂಪೂರ್ಣಗೊಂಡ ಬಳಿಕ ನಾವು ತಮಗೆ ನಿರ್ದೇಶನ ನೀಡ್ತೇವೆ. ಅದೇ ರೀತಿ ನಿಮಗೆ ನೀಡಿದಂತಹ ಆ ಪಾರಸ ಗಡ್ಡಿಯನ್ನು ಯಜ್ಞಗೊಂಡಾಗಿ ಹಾಕಕ್ಕೆ ಇರ್ತದೆ. ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ನಾವು ನೀಡುವಂತಹ ಸಲಹೆ ಸೂಚನೆಯನ್ನು ಗಮನಿಸಬೇಕು. ಶಿವಪಂಚಾಕ್ಷರಿ ನಾಮ ಕೋಟಿ ನಾಮ ಜಪ ಯಜ್ಞ ಅಭೂತಪೂರ್ವವಾಗಿ ನಿನ್ನೆಯಿಂದ ಶ್ರೀ ಸೋಮನಾಥನ ಪ್ರಾಂಗಣದಲ್ಲಿ ನಡೀತಾ ಇದೆ. ಇನ್ನು ಕೂಡ 2 ದಿವಸ ನಡೀತಿದೆ. ಕೋಟಿ ನಾಮ ಜಪವನ್ನು ಮಾಡುವಂಥ ನಮ್ಮ ಸಂಕಲ್ಪಕ್ಕೆ ತಮ್ಮ ಸಹಕಾರ ನಮಗೆ ಅತಿ ಅಗತ್ಯ ಬೇಕಾಗುತ್ತದೆ. ಕರೆಯುವ ವಿಶೇಷವಾಗಿ ನಾಳೆಯ ದಿನ 3ನೇ ದಿನದ ಕೋಟಿ ನಾಮ ಪಂಚಾಕ್ಷರಿ ಯಾಗ ಯಜ್ಞ 2 ಹಂತದಲ್ಲಿ ಇಂದಿನ ಹಾಗೆ ನಡೆಯಲಿಕ್ಕಿದೆ. ವಿಶೇಷವಾಗಿ ನಾಳೆ ಮಂಗಳವಾರ ದಿನ ನಮ್ಮ ಗಣಪತಿ ದೇವರಿಗೆ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಸೋಮನಾಥನ ಪ್ರಾಂಗಣದಲ್ಲಿರುವಂತಹ ಗಣಪತಿ ದೇವರಿಗೆ ವಿಶೇಷವಾದ ಮೂಡಪ್ಪ ಸೇವೆ ನಾಳೆ ಸಂಜೆಯ ಹೊತ್ತಲ್ಲಿ ನಡೆಯಲಿಕ್ಕಿದೆ. ಆದ್ದರಿಂದ
ಭಕ್ತರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಕೂಡ ನಾಳೆ ಸಂಜೆ ಹೊತ್ತಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಗುರುವಾರ ದಿವಸ ನಮ್ಮ ಕೋಟಿ ನಾಮ ಜಪ ಯಜ್ಞ ಸಂಪನ್ನಗೊಂಡ ಬಳಿಕ, ಅಂದರೆ 1 ಕೋಟಿ ನಾಮ ಯಜ್ಞ ಆದ ಬಳಿಕ, 1 ಕೋಟಿ ನಾಮ ಜಪ ಯಜ್ಞ ಆದ ಬಳಿಕ ಶ್ರೀ ಸೋಮನಾಥ ದೇವರಿಗೆ ರುದ್ರಯಾಗ, ರುದ್ರಹೋಮ, ಲಕ್ಷ ಬಿಲ್ವಾರ್ಚನೆ, ಅದೇ ರೀತಿ ರಾಜರಾಜೇಶ್ವರಿ ಅಮ್ಮನವರಿಗೆ ಹಾಗೂ ಶ್ರೀ ಸೋಮನಾಥ ದೇವರಿಗೆ ರಂಗಪೂಜೆ, ವಿಶೇಷವಾದ ರಂಗಪೂಜೆ, ಅದೇ ರೀತಿ ಉತ್ಸವ ಬಲಿ, 1 ಕೋಟಿ ನಾಮ ಜಪ ಯಜ್ಞ ಸಂಪನ್ನಗೊಂಡ ಖುಷಿಯಲ್ಲಿ ಶ್ರೀ ಸೋಮನಾಥ ದೇವರಿಗೆ ಪರಿವಾರ ದೇವರಿಗೆ ಉತ್ಸವ ಬಲಿ ಕೂಡ ಈ ಒಂದು ಕ್ಷೇತ್ರ ನಡೆಯಲಿಕ್ಕಿದೆ. ಅದೇ ರೀತಿ ರಾತ್ರಿ ಹೊತ್ತಲ್ಲಿ ಅನ್ನಪ್ರಸಾದ ಇದೆ. ನಾಳೆ ಕೂಡ ರಾತ್ರಿ ಅನ್ನಪ್ರಸಾದ ಇದೆ. ಇಂದು ಮಧ್ಯಾಹ್ನ ಈ ಒಂದು ಯಾಗ ಯಜ್ಞ ನಡೆದ ಬಳಿಕ, ಮಹಾಪೂಜೆ ಆದ ಬಳಿಕ ಅನ್ನಪ್ರಸಾದ ವ್ಯವಸ್ಥೆ ಇದೆ. ಈ ಒಂದು ಯಾಗ ಯಜ್ಞದ ಪ್ರಸಾದವೇ ಅನ್ನಪ್ರಸಾದ ಆಗಿರುತ್ತದೆ. ಆದ್ದರಿಂದ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲರೂ ಹೋಗಬೇಕು ತಮ್ಮಲ್ಲಿ ಭಕ್ತಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ 2ನೇ ಹಂತದ ನಾಮ ಜಪಯಜ್ಞ ಕಾರ್ಯಕ್ರಮ ಆರಂಭ ಆಗುತ್ತದೆ. ತಂತ್ರಿಯವರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಯಜ್ಞದ ಕುಂಡದ ಬಳಿ ಬರಲಿಕ್ಕಿದ್ದಾರೆ. ಸಮಿತಿಯನ್ನು ಭಕ್ತರ ಕಾರ್ಯಕರ್ತರಲ್ಲಿ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸಮಿತಿಯನ್ನು ನೀಡುವಂತಹ ಭಕ್ತರು ಕಡ್ಡಾಯವಾಗಿ ಲುಂಗಿ ಉಟ್ಟುಕೊಂಡೇ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕರ್ತರಲ್ಲಿ ವಿನಂತಿ, ಸಮಿತಿಯನ್ನು ಸರತಿ ಸಾಲಲ್ಲಿ ನೀಡುತ್ತಾ ಬನ್ನಿ. ಸಮಿತಿಯನ್ನು ನಿಮಗೆ ಭಕ್ತರಲ್ಲಿ ವಿನಂತಿ, ಸಮಿತಿಯನ್ನು ನಿಮಗೆ ನಮ್ಮ ಕಾರ್ಯಕರ್ತರಿಗೆ ನೀಡ್ತಾರೆ. ಅದರಲ್ಲಿ 11 ಪಾಲಸ ಕಡ್ಡಿ ಇದೆ. ಏನಾದರೂ ಕಮ್ಮಿ ಇದ್ದಲ್ಲಿ ಕಾರ್ಯಕರ್ತರಿಗೆ ತಿಳಿಸಿ ಅವರು ನಿಮಗೆ ನೀಡುವಂಥ ವ್ಯವಸ್ಥೆ ಮಾಡ್ತಾರೆ. ದಯವಿಟ್ಟು ಅಲ್ಲಿ ಅದನ್ನು ಲೆಕ್ಕ ಮಾಡುವಂಥ ಕಾರ್ಯಕರ್ತರು ಸರಿಯಾಗಿ ನಿಮ್ಮ ಲೆಕ್ಕ ನಿಮ್ಮಲ್ಲಿ ಇರಲಿ. ಅಲ್ಲಿ ಲೆಕ್ಕ ಮಾಡಿ ನೀಡುವಂಥ ಪಾಲಸ ಕಡ್ಡಿಯನ್ನು ಮಾತ್ರ ಭಕ್ತರಿಗೆ ನೀಡಬೇಕಾಗಿ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾರು ವ್ಯರ್ಥ ಚರ್ಚೆ ಮಾಡಬೇಡಿ, ಮಾತು ಕಡಿಮೆ ಇರಲಿ, ಮನಸ್ಸು ದೇವರ ಧ್ಯಾನದಲ್ಲೇ ಇರಲಿ. ದಯವಿಟ್ಟು ಮನಸ್ಸಿನಲ್ಲಿ ಶಿವನ ಪಂಚಾಕ್ಷರಿ ನಾಮವನ್ನು ಹೇಳ್ತಾ ಇರಿ. ಇನ್ನು ಸುಮಾರು 1 ಗಂಟೆ ಕಾಲ ನಿಮಗೆ ಕುಳಿತುಕೊಳ್ಳಿಕ್ಕೆ ಇದೆ. ಈಗಾಗಲೇ ಯಾರಿಗಾದ್ರೂ ಕುಳಿತುಕೊಂಡು ಆಯಾಸ ಆಗಿದೆ ತಮಗೆ ನಿಲ್ಬಹುದು, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಈಗಾಗಲೇ ಕುಳಿತುಕೊಂಡು ಆಯಾಸ ಆಗಿದ್ದಲ್ಲಿ ನಮಗೆ ರಿಲ್ಯಾಕ್ಸ್ ಮಾಡ್ಬೋದು, ನಿಂತ್ಕೊಳ್ಬೋದು. ಇನ್ನು ಕೂಡ ಒಂದು 15 ನಿಮಿಷ ಇದೆ. 15 ನಿಮಿಷ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಬೇಕಾದಲ್ಲಿ ತಮಗೆ ನಿಂತ್ಕೊಳ್ಬೋದು. ಮುಖ್ಯವಾಗಿ ಶಿವನ ನಾಮಸ್ಮರಣೆ ಸುಮಾರು 1000ಕ್ಕೂ ಮಿಕ್ಕಿ ನಾಮಸ್ಮರಣೆ ಮಾಡಲಿಕ್ಕಿದೆ. ನಾಮಸ್ಮರಣೆಯನ್ನು ಮಾಡಿ 1 ಗಂಟೆ ಕುಳಿತುಕೊಳ್ಳಲು ಮಾತ್ರ ಸಮಿತಿಯನ್ನು ಪಡ್ಕೊಳ್ಬೇಕಾದ್ರು. ಸೇವಾ ರಸೀದಿಯನ್ನು ಮಾಡಿ 1008 ನಾಮಸ್ಮರಣೆ ಮಾಡುವವರು ಮಾತ್ರ ಆ ಸಮಿತಿಯನ್ನು ಪಡ್ಕೊಳ್ಬೇಕು. ಅವರಿಗೆ ಮಾತ್ರ ಸಮಿತಿಯನ್ನು ಯಜ್ಞಕುಂಡಕ್ಕೆ ಹಾಕಲಿಕ್ಕೆ ಅವಕಾಶವಿರುವಂಥದ್ದು. ಭಕ್ತರ ಗಮನಕ್ಕೆ, ನಿಮಗೆ ನೀಡಿರುವಂತಹ ಸಮಿತಿಯಲ್ಲಿ 11 ಪಾಲಸ ಕಡ್ಡಿ, ಪವಿತ್ರವಾದಂತಹ ಪಾಲಸ ಮರದ ಕಡ್ಡಿ 11 ಇರ್ತದೆ. ಒಂದು ಪಕ್ಷ ಕಡಿಮೆ ಇದ್ದಲ್ಲಿ ನಮ್ಮ ಕಾರ್ಯಕರ್ತರು ನಿಮಗೆ ನೀಡ್ತಾರೆ. ಯಾರು ಕೂಡ ಗೊಂದಲ ಗಡಿಬಿಡಿ ಮಾಡಬೇಡಿ, ದಯವಿಟ್ಟು ಗಮನ ಇರಲಿ. ಯಜ್ಞ ಕಾರ್ಯಕ್ರಮದಲ್ಲಿ, ಈ ಒಂದು ಪವಿತ್ರವಾದ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಭಕ್ತರು ಪರಸ್ಪರ ಯಾರು ಮಾತನಾಡದೆ ಅಲ್ಲಿ ನಿಮಗೆ ನಮ್ಮ ಕಾರ್ಯಕರ್ತರು ಪಾಲಸ ಕಡ್ಡಿಯ
ಸಮಿತಿಯನ್ನು ನೀಡುವಂಥ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲಿ 11 ಪಾಲಸ ಕಡ್ಡಿ ಇರ್ತದೆ, ನೋಡ್ಕೊಳ್ಳಿ. ಕಡಿಮೆ ಇದ್ದಲ್ಲಿ ಅದನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಕೌಂಟ್ ಮಾಡಿ ಅಲ್ಲಿ ಕೊಡ್ತಾರೆ. ಅದನ್ನು ಮಾಡಿ ಬೇರೆ ಯಾರು ಅಲ್ಲಿ ತೆಗಿಬಾರ್ದು. ನಮಗೆ ಅಂದರೆ ಲೆಕ್ಕ ಸಿಗುವುದು ಆ ಪಾಲಸ ಕಡ್ಡಿ ವಿತರಣೆ ಆಗುವಲ್ಲಿ. ಆದ್ದರಿಂದ ಕಾರ್ಯಕರ್ತರು ನೀಡಿದ್ದನ್ನು ಮಾತ್ರ ಅಲ್ಲಿ ವಿತರಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ಭಕ್ತರ ಸಂಖ್ಯೆ ಸಿಗುವುದೇ ಆ ಪಾಲಸ ಕಡ್ಡಿಯ ವಿತರಣೆಯಲ್ಲಿ. ಅದನ್ನು ಯಾರು ಕೂಡ ಗೊಂದಲವನ್ನು ಮಾಡಬೇಡಿ. ಈಗಾಗಲೇ ಪ್ರಥಮ ಹಂತದ ಯಾಗಯಜ್ಞದಲ್ಲಿ ಪಾಲ್ಗೊಂಡವರು ಇದ್ದಲ್ಲಿ ತಮಗೆ ಈ ಹಂತದ ನಾಮ ಜಪ ಯಜ್ಞದಲ್ಲಿ ಕೂಡ ಪಾಲ್ಗೊಳ್ಳುವ ಇಚ್ಛೆ ಇದ್ದಲ್ಲಿ ಕುಳಿತುಕೊಳ್ಳಬಹುದು. 100 ರೂಪಾಯಿಯ ಒಂದು ಸೇವಾ ರಸೀದನ್ನು ಮಾಡಿ ಈ ಯಜ್ಞ ಕಾರ್ಯಕ್ರಮ ಕೂಡ ಪಾಲ್ಗೊಳ್ಳಬಹುದು. ಅದೇ ರೀತಿ ಈಗ ಕುಳಿತವರು ಕೂಡ ನಾಳೆ ಅಥವಾ ನಾಡಿದ್ದು ಕೂಡ ಈ ಯಾಗ ಯಜ್ಞದಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ. 100 ರೂಪಾಯಿಯ ರಸೀದನ್ನು ಮಾಡಿ ನಾಳೆ ಕೂಡ ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ಪ್ರಥಮ ಹಂತದ್ದು, ನಂತರ ಇಂದಿನ ಹಾಗೆ 10:30ಕ್ಕೆ ಸರಿಯಾಗಿ 2ನೇ ಹಂತದ ನಾಮ ಜಪ ಯಜ್ಞ ಆಗ್ತದೆ. ಅದರಲ್ಲಿ ಕೂಡ ಇಂದು ಈಗ ಕುಳಿತವರು ಕೂಡ ಪಾಲ್ಗೊಳ್ಳಬಹುದು. ವಿಶೇಷವಾಗಿ ನಿಮಗೆ ನೀಡಿರುವಂಥದ್ದು ಪವಿತ್ರವಾದಂತಹ ಪಾಲಶ ಕಡ್ಡಿ. ಈ ಪಾಲಶ ಕಡ್ಡಿಯನ್ನು ಮಾಡುವಂತಹ ಸೇವೆಯನ್ನು ಹಲವಾರು ಸಂಘ ಸಂಸ್ಥೆಗಳು, ಕ್ಷೇತ್ರದ ಭಕ್ತರು ಬಹಳ ಭಕ್ತಿ ಶ್ರದ್ಧೆಯಿಂದ ಸುಮಾರು 1 ತಿಂಗಳಿನಿಂದ ಕ್ಷೇತ್ರದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ಕೂಡ ನಮಗೆ 2 ದಿವಸದ ಯಾಗ ಯಜ್ಞ ನಡೆಯಲಿಕ್ಕಿದೆ. ಇನ್ನು ಕೂಡ ಪಾಲಶ ಕಡ್ಡಿಯ ಅಗತ್ಯತೆ ಇದೆ. ಯಾರಾದರೂ ಈ ಸೇವೆಯನ್ನು ಮಾಡಲು ಇಚ್ಛಿಸುವವರು, ಪಾಲಶ ಕಡ್ಡಿಯನ್ನು ಮಾಡುವಂಥ ಸೇವೆಯನ್ನು ಮಾಡಲು ಇಚ್ಛಿಸುವವರು, ಅಲ್ಲಿ ನಮ್ಮ ಸಭಾಂಗಣದ ಪಕ್ಕದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯ, ಅದರಲ್ಲಿ ಕೂಡ ತಾವು ಸೇವೆಯನ್ನು ಮಾಡಬಹುದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಸುಮಾರು 2 ವಾರಗಳಿಂದ ಬೆಳಿಗ್ಗೆಯಿಂದ 5 ಗಂಟೆಯಿಂದ 6:30ರವರೆಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸದಸ್ಯರು, ಯೋಗ ಬಂಧುಗಳು ನಿರಂತರವಾಗಿ ಈ ಪಾಲಶ ಕಡ್ಡಿಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳ ಭಕ್ತರು, ಮಹಿಳಾ ಸಂಸ್ಥೆಯ ಭಕ್ತರು ಈ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಇವರಿಗೆಲ್ಲರಿಗೂ ಶ್ರೀ ಸೋಮನಾಥ ದೇವರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನ ನಾವು ಸಮಿತಿಯ ಪರವಾಗಿ, ದೇವಸ್ಥಾನದ ಪರವಾಗಿ ದೇವರಲ್ಲಿ ಬೇಡ್ತಾ ಇದ್ದೇವೆ. ಸಂಹಿತೆ ಸಿಗದಿದ್ದವರು ದಯಮಾಡಿ ತಿಳಿಸಿ. ನಮ್ಮ ಕಾರ್ಯಕರ್ತರು ತಮಗೆ ಸಂಹಿತೆಯನ್ನು ನೀಡ್ತಾರೆ. ನಿಮಗೆ ನೀಡಿರುವಂಥದ್ದು ಪವಿತ್ರವಾದ ಪಾಲಶ ಕಡ್ಡಿಯ ಸಂಹಿತೆ. ಅದಕ್ಕೆ ಅದರದ್ದೇ ಆದ ಬೆಲೆ ಇದೆ, ಪಾವಿತ್ರ್ಯತೆ ಇದೆ. ಅದನ್ನು ಗಮನವಿಟ್ಟು ನೋಡಿಕೊಳ್ಳಿ. ಯಜ್ಞ ಸಂಪನ್ನಗೊಂಡ ಬಳಿಕ ಸಮಿತಿಯಲ್ಲಿದ್ದಂತಹ ನೂಲನ್ನು ಬಿಚ್ಚಿ ಸಮಿತಿಯನ್ನು ಮಾತ್ರ ನಾವು ಇಲ್ಲಿ ಯಜ್ಞಗೊಂಡದ ಬಳಿ ಹಾಕಲಿಕ್ಕಿರ್ತದೆ. ಅಷ್ಟರವರೆಗೂ ನಿಮ್ಮ ಮನಸ್ಸಲ್ಲಿ ಶಿವನ ನಾಮಸ್ಮರಣೆ ಯಜ್ಞಕುಂಡಕ್ಕೆ ಹಾಕುವಲ್ಲಿವರೆಗೆ ನಿಮ್ಮ ಮನಸ್ಸಲ್ಲಿ ಶಿವನ ನಾಮಸ್ಮರಣೆ ಮಾತ್ರ ಇರಲಿ.
ಹಾಗೆ ಆದಲ್ಲಿ ನಮ್ಮ ಜೀವನ ಪೂರ್ತಿ ನಿತ್ಯ ನಿರಂತರ ನಮ್ಮ ಮನಸ್ಸಲ್ಲಿ ಶಿವನ ನಾಮಸ್ಮರಣೆ ಯಾವತ್ತೂ ಬರ್ತಾ ಇರ್ತದೆ. ದಯವಿಟ್ಟು ತಮ್ಮನ್ನು ತಾವು ಈ ಒಂದು ಯಾಗ ಯಜ್ಞದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸರಿ ಉಂಟೆ ಗೊತ್ತುಂಟಾ ಅವು ಹಾಕ್ಬಿಡು 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 ಅವನಿದಲ್ಲ ಹಾಕ್ಬಿಡು ಹಾಕ್ಬಿಡು.
ಸಮಿತಿಯನ್ನ ನೀಡುವಂತಹ ಭಕ್ತರು ಪ್ಯಾಂಟನ್ನು ಹಾಕಿ ಸಮಿತಿಯನ್ನು ಕೂಡ ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸಮಿತಿಯನ್ನು ನೀಡುವಂತಹ ಕಾರ್ಯಕರ್ತರು ದಯವಿಟ್ಟು ಪ್ಯಾಂಟ್ ಧರಿಸಿ ಸಮಿತಿಯನ್ನ ನೀಡಬಾರದು. ಕಾರ್ಯಕರ್ತರು ಗಮನಿಸಿ, ಭಕ್ತರಿಗೆ ನೀಡುವಂಥ ಸಮಿತಿಯನ್ನ ನೀಡುವವರು ಪ್ಯಾಂಟ್ ಧರಿಸಿ ನೀಡಬಾರದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅರಿವು
तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। श्री गुरवे श्री गुरवे नमः। श्री गुरवे नमः। वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। सर्वकार्येषु सर्वदा। सर्वकार्येषु सर्वदा। ಇವತ್ತಿನ ಎರಡನೇ ಆವೃತ್ತಿ. ಮೊದಲನೇ ಆವೃತ್ತಿಯಲ್ಲಿ ಸುಮಾರು 1300 ಮಂದಿ ಪಾಲ್ಗೊಂಡು 19 ಲಕ್ಷ ಜಪ ಮಾಡಿದ್ದಾರೆ. ಈಗ ನೀವು 1100 ಜನ ಹೋಮಕುಂಡದ ಮುಂದೆ ಉಪಸ್ಥಿತರಿದ್ದೀರಿ. ಗುರುವಂದನೆ, ಗಣಪತಿಯನ್ನು ಸ್ಮರಣೆ ಆಯಿತು. ಮುಂದಕ್ಕೆ ಹೋಮ ಪ್ರಾರಂಭಕ್ಕೆ ಮೊದಲು ಸಂಪೂರ್ಣ ಶ್ರದ್ಧೆಯನ್ನು ಹೋಮಕುಂಡದಲ್ಲಿ ಇಟ್ಟುಕೊಳ್ಳಿ. ಆಚೆ ಈಚೆ ವಿಚಲಿತರಾಗದಿರಿ. ಮಾಡುವಂತಹ ಕೆಲಸದಲ್ಲಿ ಕರ್ಮಾಂಗದಲ್ಲಿ ಸಂಪೂರ್ಣ ಪರಿಪೂರ್ಣತೆ ಬೇಕು ಅಂತಾದರೆ ಅಲ್ಲಿ ಶ್ರದ್ಧೆ ಬೇಕು. ಶ್ರದ್ಧೆಗೆ ನಾವು ಸಾಮಾನ್ಯವಾಗಿ ಯೋಗ ಕ್ರಿಯೆಯನ್ನು ಅನುಸರಿಸ್ತೇವೆ ಜೀವನದಲ್ಲಿ. ನಮ್ಮ ಶ್ವಾಸವನ್ನು ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಇರುವಂತಹ ಒಂದು ಸಣ್ಣ ಯುಕ್ತಿ ಏನು ಅಂತ ಕೇಳಿದರೆ ಪ್ರಾಣಾಯಾಮ. ಸಾಮಾನ್ಯವಾಗಿ ಪ್ರಾಣವನ್ನು ಒಮ್ಮೆ ಅಥವಾ ಶ್ವಾಸವನ್ನು ಉಸಿರನ್ನು ಒಮ್ಮೆ ದೀರ್ಘವಾಗಿ ಪೂರಕ ಮಾಡಿಕೊಳ್ಳಿ. ಒಮ್ಮೆ ಬಿಟ್ಟು ಬಿಡಿ, ರೇಚಕ ನಿರಾಳರಾಗಿ ಮನಸ್ಸು ಎಲ್ಲವನ್ನು ನೀವು ಬರುವಾಗ ಬಂದಂತಹ ಎಲ್ಲ ವಿಕೃತಿಗಳನ್ನೆಲ್ಲ ಬಿಟ್ಟು ಬಿಡಿ. ಸಂಪೂರ್ಣ ಇಲ್ಲಿಗೆ ನಿಮ್ಮ ಶ್ರದ್ಧೆ ಇರಲಿ. 3 ಸಲ ಪ್ರಾಣಾಯಾಮ ಮಾಡಿಕೊಂಡು ಪಂಚಾಕ್ಷರಿ ಸ್ತೋತ್ರ ನಿಮಗೆ ಹೇಳಿಕೊಡಲಾಗ್ತದೆ. ಅದನ್ನು ನಿಮ್ಮ ಅಂಗದಲ್ಲಿ ನ್ಯಾಸ ಮಾಡಿಕೊಡಬೇಕು. ಅಂಗದಲ್ಲಿ ನ್ಯಾಸ ಮಾಡಿದ ಮೇಲೆ ಅದನ್ನು ಮುಂದುವರಿಸಿಕೊಂಡೇ 1500 ಸಂಖ್ಯೆಯಲ್ಲಿ ನಾವು ಪಂಚಾಕ್ಷರಿ ಜಪ ಮಾಡಬೇಕು. 5 ಅಕ್ಷರ, 5 ಅಕ್ಷರಕ್ಕೆ ಒಂದೊಂದು ಅಕ್ಷರಕ್ಕೆ ಶ್ಲೋಕ ಸ್ತೋತ್ರ ಇದೆ. ಪ್ರಥಮ ಅಕ್ಷರ ನ, ಎರಡನೇ ಅಕ್ಷರ ಮ, ಶಿ, ವ, ಯ. ಅದು ನಿಮ್ಮ ಅಂಗದಲ್ಲಿ ಆ ನಾಮವನ್ನು, ಆ ಲಿಪಿಯನ್ನು ನೀವು ನ್ಯಾಸ ಮಾಡಿದಾಗ, ನೀವು ಜಪ ಮಾಡುವಾಗ ಅದು ನಿಮ್ಮ ಮನಸ್ಸಲ್ಲಿ ಅಥವಾ ನೀವು ಕೇಂದ್ರೀಕರಿಸಿದ ನಿಮ್ಮ ಶ್ರದ್ಧೆಯಲ್ಲಿ ಅದು ಕೇಂದ್ರೀಕೃತವಾಗ್ತದೆ ಎಂಬುದು ಶಾಸ್ತ್ರ. ಹಾಗೆ ಪ್ರತಿಯೊಂದು ಜಪ ಮಾಡುವಾಗಲೂ ಅದಕ್ಕೆ ಋಷಿ, ಛಂದಸ್ಸು ಮತ್ತು ದೇವರು ಅಂತ ಹೇಳ್ತಾರೆ. ವಾಮದೇವ ಋಷಿ, ಪಂಕ್ತಿ ಛಂದ, ಸದಾಶಿವ, ರುದ್ರೋ ದೇವತಾ ಅಂತ ಹೇಳ್ತಾರೆ.
ವಾಮದೇವ ಋಷಿಗಳು ನಮಃಶಿವಾಯ ಎಂಬ ಪಂಚಾಕ್ಷರಿಯನ್ನು ಕಂಡುಹಿಡಿದರು. ಅವರು ತಪಸ್ಸುಗಳಾಗಿದ್ದರು. ಆ ಪಂಚಾಕ್ಷರಿಯಿಂದ ನಮಗೆ ಸಿಗುವಂತಹ ಏನು ಲಾಭ, ನಮ್ಮ ಆಧ್ಯಾತ್ಮಿಕ, ಭೌತಿಕ ಹಾಗೂ ದೈವಿಕವಾದಂತಹ ಲಾಭ ಏನು ಎಂಬುದನ್ನು ಕೂಡ ಅವರು ವಿವರಿಸಿದ್ದಾರೆ. ಅಂದರೆ ವೇದ ಆಗಿರ್ಬೋದು, ಮಂತ್ರಗಳಾಗಿರ್ಬೋದು, ಅದೆಲ್ಲವೂ ಒಬ್ಬರಿಂದಲೇ ಸೃಷ್ಟಿಯಾದದ್ದಲ್ಲ. ಹಲವಾರು ಋಷಿಗಳು ಅವರ ತಪಸ್ಸಿನ ಪರಿಣಾಮವಾಗಿ ಕಂಡುಹಿಡಿದಂತಹ ಮಂತ್ರಗಳು. ಆ ಮಂತ್ರದಿಂದ ನಮಗೆ ಪ್ರಯೋಜನ ಏನು ಅಂತ ಕೇಳಿದರೆ, ನಮ್ಮಲ್ಲಿರುವಂತಹ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದಿಂದ ಬದುಕಲಿಕ್ಕೆ ಕೊಟ್ಟಂತಹ ಮಾರ್ಗದರ್ಶನ. ಅವರನ್ನೆಲ್ಲ ನಾವು ದಾರ್ಶನಿಕರು ಅಂತ ಹೇಳುತ್ತೇವೆ. ಆ ದಾರ್ಶನಿಕರ ಮಾರ್ಗದರ್ಶನದಲ್ಲಿಯೇ ಆರ್ಷ ಸಂಸ್ಕೃತಿ, ಅಂದರೆ ಉತ್ಕೃಷ್ಟವಾದಂತಹ ಸಂಸ್ಕೃತಿ ಭಾರತ ಸಂಸ್ಕೃತಿ. ಎಲ್ಲರನ್ನೂ ಎಲ್ಲ ವಿಷಯದಲ್ಲೂ ಅದನ್ನೆಲ್ಲವನ್ನು ನಮ್ಮೊಳಗೆ ಸೆಳೆಯುವಂತಹ, ಅದನ್ನು ಒಪ್ಪಿಕೊಳ್ಳುವಂತಹ, ಅದನ್ನು ಆಲಿಂಗಿಸುವಂತಹ ಒಂದು ಉದಾತ್ತವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಅದರಲ್ಲಿ ಶೈವೈಷಮ್ ಇರ್ಬೋದು, ವೈಷ್ಣವಿಸಮ್ ಇರ್ಬೋದು, ಇಲ್ಲಿಂದಲೇ ಉದ್ಭವಿಸಿದ ಬೌದ್ಧಿಸಮ್ ಇರ್ಬೋದು, ಜೈನಿಸಮ್ ಇರ್ಬೋದು, ಎಲ್ಲ ಇಸಮಗಳು ಭಾರತದಿಂದ ಹೊರಗಿಂದ ಹುಟ್ಟಿದ್ದು ಕೂಡ ನಾವು ಅದನ್ನು ಸ್ವೀಕರಿಸಿದ್ದೇವೆ. ನಮ್ಮ ಸಂಸ್ಕೃತಿಗೆ ವಿರುದ್ಧವಾದರೂ ಅದನ್ನು ನಾವು ಸ್ವೀಕರಿಸಿದ್ದೇವೆ. ಅದರದೆಲ್ಲ ಪರಿಣಾಮವನ್ನು ನಾವು ಅನುಭವಿಸುತ್ತಿದ್ದರೂ ಕೂಡ ಅದನ್ನು ನೇರವಾಗಿ ಎದುರಿಸುವಂತಹ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತಹ ಆ ಧೀಶಕ್ತಿಯನ್ನು ಕೂಡ ನಾವು ಕಂಡುಕೊಳ್ಳಬೇಕು. ಯಾರೋ ಅತಿಥಿಗಳು ಬಂದರು ಅಂತ ಹೇಳಿದರೆ ಅವರಿಗೆ ಮನೆಯನ್ನು ಬಿಟ್ಟು ಕೊಡಲಿಕ್ಕೆ ಆಗುವುದಿಲ್ಲ. ಅತಿಥಿಗಳನ್ನು ಅವರ ಮರ್ಯಾದೆಯಲ್ಲಿ ಅವರಿಗೆ ಕೊಡುವಂಥದ್ದು ನಮ್ಮ ಧರ್ಮ. ನಮ್ಮ ಮನೆಯನ್ನೇ ಆಕ್ರಮಣ ಮಾಡುವಾಗ ನಾವು ಜಾಗೃತರಾಗಬೇಕಾಗ್ತದೆ. ನಾವು ಶಾಂತರಾಗಿ ನಮ್ಮನ್ನು ನಾವು ಎದುರಿಸಲು ನಾವು ತಯಾರಾಗಬೇಕು. ಶಾಂತರಾಗಿರೋದು ಅಂದರೆ ದೌರ್ಬಲ್ಯ ಅಲ್ಲ, ಎಲ್ಲದಕ್ಕೂ ಕೈ ಮುಗಿದು ಎಲ್ಲದಕ್ಕೂ ಶರಣಾಗುವುದಲ್ಲ. ಶಾಂತತೆ ಎಂಬುದು ಎಲ್ಲವನ್ನೂ ಕೂಡಿದೆ. ಹಾಗೆ ನೀವು ನಿಮ್ಮಲ್ಲಿರುವಂತಹ ಧೀಶಕ್ತಿಯನ್ನು ಉದ್ದೀಪನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸವಾಲುಗಳನ್ನು ಎದುರಿಸಲು ನೀವು ಸ್ವಯಂ ಪ್ರೇರಿತರಾಗಬೇಕು. ನಿಮಗೆ ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ಬರುವಂತಹ ಎಲ್ಲ ತೊಂದರೆಗಳಿಗೆ ಉತ್ತರ ನಿಮ್ಮಲ್ಲೇ ಇದೆ. ಉತ್ತರ ಸಿಗುವುದು ಯಾವಾಗ ಅಂತ ಹೇಳುವಾಗ ನೀವು ಶಾಂತರಾದಾಗ. ಕೋಪಗೊಂಡಾಗ, ಮತ್ಸರಗೊಂಡಾಗ, ಉದ್ರಿಕ್ತಗೊಂಡಾಗ ಯಾವುದೇ ತೀರ್ಮಾನವನ್ನು ತಗೊಳ್ಬಾರ್ದು. ಎಲ್ಲವೂ ಶಾಂತ ಇರುವಾಗಲೇ ಯಾವುದೇ ತೀರ್ಮಾನ ತಗೊಳ್ಬೇಕು. ಹಾಗೆ ನಾವು ಶಾಂತತೆಯನ್ನು ಕಾಪಾಡಿಕೊಳ್ಳುವುದೇ ಶಿವ ಅರ್ಥ. ಶಿವ ಅಂದರೆ ಶಾಂತವಾಗಿರುವುದು ಅಂತ ಅರ್ಥ. ನಾವು ಸಮಚಿತ್ತವಾದಾಗ ನಮ್ಮ ಜೀವನ ಬಹಳ ಸುಂದರವಾಗ್ತದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗೆ ಸುಂದರವಾಗಿ ಕಾಣ್ತದೆ. ಸುತ್ತಮುತ್ತಲಿನ ಜನರು ನಮಗೆ ಎಲ್ಲರೂ ನಮ್ಮವರೇ ಅಂತ ಕಾಣ್ತಾರೆ. ಹಾಗೆ ಆ ಶಾಂತತೆಯ ಒಂದು ಪ್ರತೀಕವಾಗಿ ನಾವು ಈ ಶಿವಪಂಚಾಕ್ಷರಿ ಯಜ್ಞವನ್ನು ಮಾಡಿದ್ದೇವೆ. ನಮ್ಮೆಲ್ಲರ ಒಗ್ಗಟ್ಟಿನಲ್ಲಿ ನಮ್ಮೊಳಗಿರುವಂತಹ ಸವಾಲುಗಳು, ನಮ್ಮ ಸಮಾಜದೊಳಗಿರುವ ಸವಾಲುಗಳನ್ನು, ಅದರೊಟ್ಟಿಗೆ ಹೊರಗಿಂದ ಬರುವ ಸವಾಲುಗಳನ್ನು ಎದುರಿಸಲು ನಾವೆಲ್ಲರೂ ಭಾರತ ಮಾತೆಯ ಧೀರ ಪುತ್ರರಾಗಿ, ಪುತ್ರಿಗಳಾಗಿ, ಧೀರ ಮಕ್ಕಳಾಗಿ ಇರಬೇಕು. ಹಾಗೆ ಯೋಗೇಶ್ ಶರ್ಮರಿದ್ದಾರೆ ನಮ್ಮೊಟ್ಟಿಗೆ. ಅವರು ಸಂಗೀತ ವಿದ್ವಾನ್, ಹಲವಾರು ಶಿಷ್ಯವರ್ಗವನ್ನು ಹೊಂದಿದವರು. ತಂತ್ರ ಮತ್ತು ಸಂಗೀತವನ್ನು ಸಂಯೋಜನೆಗೊಳಿಸಿಕೊಂಡು ಅವರು ಮಾಡುತ್ತಿರುವಂತಹ ಕೆಲಸವನ್ನು ನನ್ನ ಆಲೋಚನೆಗೆ ನಾನು ಸುಮಾರು ವರ್ಷದಿಂದ ದೇವರ ಪ್ರತಿಷ್ಠೆ, ಬ್ರಹ್ಮಕಲಶ ಉತ್ಸವಾದಿಗಳನ್ನು ಮಾಡ್ತಾ ಇರುವಾಗ ಅದೇ ಕೆಲವೊಂದು ನ್ಯೂನತೆಗಳು, ಅಲ್ಲಿ ಏನೋ ಒಂದು ಕೊರತೆ ನನಗೆ ಕಾಣ್ತಾ ಇತ್ತು. ಯಾಕೋ ಅಲ್ಲಿ ಜನರು ದೇವರ ಆ ಸಾನ್ನಿಧ್ಯದಲ್ಲಿ ಅನುಸಂಧಾನ ಮಾಡುತ್ತಿಲ್ಲ ಎಂಬ ಒಂದು ಅನುಭವ ಆಯಿತು. ಅದೆಷ್ಟೋ ಖರ್ಚು ಮಾಡಿ ನಾಗಮಂಡಲಗಳು, ಅದೆಷ್ಟೋ ಖರ್ಚು ಮಾಡಿ ಬ್ರಹ್ಮಕಲಶ ಮಾಡುತ್ತೇವೆ, ಆದರೆ ಎಲ್ಲೋ ಒಂದು ಕಡೆ ದೇವರಿಗೂ ಮತ್ತು ಭಕ್ತ ವೃಂದಕ್ಕೆ ಒಂದು ಕೊಂಡಿ ನಷ್ಟಪಟ್ಟಿದೆ ಅಂತ ಒಂದು ಅನುಭವ. ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ನನ್ನ ಒಂದು ಅನುಭವದಲ್ಲಿ ಆಯಿತು. ಅದಕ್ಕೆ ಒಂದು ಪರಿಹಾರವಾಗಿ ಸಂಗೀತವನ್ನು, ಅದನ್ನು ಜನರಲ್ಲಿಗೆ ನೇರವಾಗಿ ಮುಟ್ಟಿಸಲಿಕ್ಕೆ ಅದು ಬಹಳ
ಸುಲಭವಾದಂತಹ ಒಂದು ಸಾಧನ. ಕನಕದಾಸರು, ಪುರಂದರದಾಸರು ಕೀರ್ತನೆಗಳು ಜನರಲ್ಲಿ ಎಷ್ಟು ಸಾಮಾನ್ಯವಾಗಿ ಅವರ ಮನಸ್ಸಿಗೆ ತಟ್ಟಿತೋ, ಆದರೆ ಅದೇ ವೇದ, ಅದರಲ್ಲಿರುವ ಕ್ಲಿಷ್ಟವಾದಂತಹ ಶಬ್ದಗಳು ಜನಸಾಮಾನ್ಯರಿಗೆ ಮುಟ್ಲಿಲ್ಲ. ವೇದಾಂಗವನ್ನೇ ಕನಕದಾಸರು ಮತ್ತು ಪುರಂದರದಾಸರು ಅವರ ಕೃತಿಗಳ ಮೂಲಕ ಕೊಟ್ಟರೂ ಕೂಡ ವೇದವನ್ನು ಕಲಿಯಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯ ಆಗಲಿಲ್ಲ. ನಾವು ತಿಳ್ಕೊಂಡ ಸತ್ಯವೇನು ಅಂತ ಕೇಳಿದರೆ ಸರಳವಾದ, ಸುಂದರವಾದ ಕೀರ್ತನೆಗಳು, ಅದು ನಮ್ಮ ಮನಸ್ಸಿಗೆ ನೇರವಾಗಿ ತಟ್ಟದು. ಆ ಕೀರ್ತನೆಗಳೊಂದಿಗೆ ನಾವು ನಾಮವನ್ನು ಜಪ ಮಾಡಿದಾಗ, ಅದರ ಶಬ್ದವನ್ನು ನಮ್ಮ ಮನಸ್ಸಲ್ಲಿ ನಾವು ಬಿತ್ತಿದಾಗ, ಅದು ಬಿತ್ತಿ ಮರವಾಗಿ ನಮಗೆ ನೆರಳು ಕೊಡುತ್ತದೆ. ಆ ಒಂದು ತತ್ವವೇ ತಂತ್ರಶಾಸ್ತ್ರ. ನಮ್ಮನ್ನು ಮೊದಲು ಅರಿತುಕೊಳ್ಳುವ, ನಂತರ ನಾವು ಮರವಾಗಿ ಸಮಾಜದಲ್ಲಿರುವ, ಸಮಾಜದ ಮರದೊಟ್ಟಿಗೆ ನಾವು ಕೂಡ ಒಂದು ಗೆಲ್ಲಾಗಿ ಬದುಕುವ ಎಂಬುದೇ ತಂತ್ರಶಾಸ್ತ್ರ ಮೂಲ ಸಿದ್ಧಾಂತ. ರಾಯತೆ ಇತಿ ತಂತ್ರ. ನಮ್ಮನ್ನು ನಾವು ಅರಿತುಕೊಳ್ಳುವುದೇ, ಅರಿತುಕೊಂಡದ್ದನ್ನು ವಿಸ್ತರಿಸುವುದಕ್ಕೆ ತಂತ್ರ ಅಂತ ಹೇಳ್ತೇವೆ. ಮೊದಲು ನಾವು ನಮ್ಮನ್ನು ಅರಿತುಕೊಳ್ಳುವ, ನಂತರ ನಾವು ವಿಸ್ತಾರಗೊಳ್ಳುವ. ನಮ್ಮ ಕುಟುಂಬದೊಟ್ಟಿಗೆ, ನಮ್ಮ ಸಮಾಜದೊಟ್ಟಿಗೆ, ಈ ದೇಶದೊಟ್ಟಿಗೆ, ಲೋಕದೊಟ್ಟಿಗೆ ನಾವು ನಮ್ಮನ್ನು ವಿಸ್ತರಿಸಿ ಲೋಕದಲ್ಲಿ ಸಮಾಧಾನ, ಎಲ್ಲರಿಗೂ ಶಾಂತಿಯನ್ನು ಲಭಿಸುವಂತಹ ಶ್ರೇಷ್ಠ ಮನುಷ್ಯರಾಗಿ ಬಾಳುವಂತಹ ಒಂದು ಸಂದೇಶವನ್ನು ಈ ಕೋಟಿ ಪಂಚಾಕ್ಷರಿ ಜಪಯಜ್ಞ ಮುಖಾಂತರ ನಿಮಗೆ ಕೊಡಲು ಸಂಘಟಿತರು ಉದ್ದೇಶಿಸಿದ್ದಾರೆ. ಆ ಉದ್ದೇಶವನ್ನು ನಾವು ಈಡೇರಿಸುವ, ಇವತ್ತಿದ್ದು ಕೂಡಿದರೆ ಬಹುಶಃ 60 ಲಕ್ಷ ಜಪ ಮುಗಿಸಬೇಕು ಅಂತ ಇದ್ದೇವೆ. ನೀವು 1100 ಜನ 1,500 ಹಾಗೆ ಜಪ ಮಾಡಿದರೆ ಬಹುಶಃ 16-17 ಲಕ್ಷ ಬರಬಹುದು. ಅದು ಸ್ವಲ್ಪ ದೀರ್ಘ ಮಾಡಿದರೆ ಒಂದು 20 ಲಕ್ಷಕ್ಕೆ 40 ಲಕ್ಷ ಇವತ್ತಿನ ನಮ್ಮ ಲಕ್ಷ್ಯ. ಅಲ್ಲಿಗೆ ನಾವು ಹುಟ್ಟುವ. ನಿಮ್ಮ ಈ ಉಪಸ್ಥಿತಿ ನಿಜವಾಗಿಯೂ ಸುಂದರವಾಗಿ ಅನಿಸ್ತದೆ. ನಿಮ್ಮ ಶಿಸ್ತು, ನಿಮ್ಮ ಧ್ಯಾನ ಖಂಡಿತವಾಗಿಯೂ ಸೋಮನಾಥನಿಗೆ ಅದು ಇಷ್ಟ ಆಗ್ತದೆ. ನೀವಿಲ್ಲದಿದ್ದರೆ ಸೋಮನಾಥನನ್ನು ಕೇಳುವರಿಲ್ಲ. ನೀವು ಜಾಗೃತರಾದರೆ ಸೋಮನಾಥ ದೇವಸ್ಥಾನ ಜಾಗೃತಿಯನ್ನು ವಹಿಸಿಕೊಳ್ಳುತ್ತದೆ. ಅಲ್ಲಿಯ ನಿಯಮಗಳು ಸರಿಯಾಗುತ್ತದೆ. ನಾವು ಜಾಗೃತರಾಗಬೇಕು. ನಮ್ಮ ಮನೆ ಉಳಿಬೇಕು ಅಂತಾದರೆ ನಾವು ಜಾಗೃತರಾಗಬೇಕು. ನಮ್ಮ ಸಮಾಜ ಉಳಿಬೇಕು ಅಂತಾದರೆ ನಾವು ಜಾಗೃತರಾಗಬೇಕು. ಎಲ್ಲಿಂದೆಲ್ಲ ನಮಗೆ ಬೇಡದ್ದೆಲ್ಲ ಬರ್ತಾ ಇದೆ, ಅದನ್ನು ನಿಯಂತ್ರಿಸುವಂತಹ ಮನೋಭಾವ ಬೇಕು. ಇದಕ್ಕೆಲ್ಲವೂ ಪೂರಕವಾಗಿ ನಾವು ಇಟ್ಟುಕೊಂಡು ಪಂಚಾಕ್ಷರಿ ಸ್ತೋತ್ರವನ್ನು ನ್ಯಾಸ ಮಾಡಿಕೊಂಡು ನಕಾರ, ಮಕಾರ, ಶಕಾರ, ಯಕಾರ, ಮಕಾರ ಅದನ್ನು ದೇಹದಲ್ಲಿ ನ್ಯಾಸ ಮಾಡಿಕೊಳ್ಳಿ. ಪಂಚಾಕ್ಷರಿ ಸ್ತೋತ್ರ ಮುಖ್ಯ. ಅಲ್ಲಿಂದ ನಾವು ಮುಂದೆ ಪ್ರಾರಂಭ ಮಾಡುವ. ನಾಗೇಂದ್ರಹಾರಾಯ ತ್ರಿಲೋಚನಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿ ಸರಿದ ಚಂದನ ಚರ್ಚಿತಾಯ ಸರಿದ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಶಿವಾಯ ಗೌರಿ ವದನಾಬ್ಜ ವೃಂದ
सूर्याय दक्षध्वरनाशकाय सूर्याय दक्षध्वरनाशकाय श्रीनीलकण्ठाय वृषध्वजाय श्रीनीलकण्ठाय वृषध्वजाय तस्मै शिकाराय नमः शिवाय शिकाराय नमः शिवाय वसिष्ठकुम्भोद्भव गौतमार्य वसिष्ठकुम्भोद्भव गौतमार्य मुनीन्द्रदेवार्चितशेखराय मुनीन्द्रदेवार्चितशेखराय चन्द्रार्कवैश्वानरलोचनाय चन्द्रार्कवैश्वानरलोचनाय तस्मै वकाराय नमः शिवाय तस्मै वकाराय नमः शिवाय यज्ञस्वरूपाय जटाधराय यज्ञस्वरूपाय जटाधराय पिनाकहस्ताय सनातनाय पिनाकहस्ताय सनातनाय दिव्याय देवाय दिगम्बराय दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय 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 नमः
ಶಿವಾಯ ನಮಃ 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 ಶಿವಾಯ
Namah Shivaya, 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 Namah Shivaya,
ಶಿವಾಯ ನಮಃ 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 ಶಿವಾಯ
Namah Shivaya, 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 Namah Shivaya,
Namah
ಶಿವಾಯ ನಮಃ 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 ಶಿವಾಯ नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनी सलिलचन्दनचर्चिताय मन्दाकिनी सलिलचन्दनचर्चिताय नन्दीश्वर प्रमथनाथ महेश्वराय नन्दीश्वर प्रमथनाथ महेश्वराय मन्दार पुष्प बहुपुष्प सुपूजिताय मन्दार पुष्प बहुपुष्प सुपूजिताय तस्मै मकाराय नमः शिवाय शिवाय गौरी वदनाब्जवृन्दा सूर्याय दक्षधरनाशकाय सूर्याय दक्षधरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भव गौतमाय मुनीन्द्रदेवार्चितशेखराय चन्द्राकवैश्वानरलोचनाय तस्मै वकाराय नमः शिवाय यज्ञस्वरूपाय जटाधराय
सनातनाय दिव्याय देवाय दिगम्बराय तस्मै यकाराय नमः शिवाय तस्मै यकाराय नमः शिवाय 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 ಬೇಷ್. 2000 ಸಂಖ್ಯೆಯಲ್ಲಿ ನೀವು ಜಪ ಮಾಡಿದ್ದೀರಿ. ನಿಮ್ಮ ಸಂಖ್ಯೆಯ ಪ್ರಕಾರ 22 ಲಕ್ಷ ಜಪ ಆಯಿತು. ನೀವು ಧನ್ಯರಾಗಿದ್ದೀರಿ. ನೀವು ಇನ್ನಷ್ಟು ಇದರಲ್ಲಿ ನೀವು ಸಾಧನೆ ಮಾಡಿದರೆ ನಿಮಗೆ ಅದರಿಂದ ಖಂಡಿತವಾಗಿಯೂ ಪ್ರಯೋಜನ ಬರ್ತದೆ. ಮನೆಯಲ್ಲಿ ನೀವು ಪ್ರಯತ್ನ ಮಾಡಿ ಸ್ವಲ್ಪ ಹೊತ್ತು ಇದೇ ಥರ ಜಪ ಮಾಡಲು. ಹಾಗೆ ಈಗ ಹೋಮ ಮುಗಿಸ್ತಾ ಇದ್ದೇವೆ. ಮುಗಿಬೇಕಿದ್ರೆ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮಯ ಕೈಯಲ್ಲಿ ಇಟ್ಕೊಂಡು ನೀವು ಜಪ ಮಾಡಿದಂತಹ ಆ ಸಮಿದೆಯನ್ನು ಭಕ್ತಿಪೂರ್ವಕವಾಗಿ ಸಾಲಾಗಿ ಯಾವುದೇ ದುಗುಡವಿಲ್ಲದೆ ಆತಂಕವಿಲ್ಲದೆ ಸಂತೋಷದಿಂದ ಮತ್ತು ಸಂಪೂರ್ಣ ಶಾಂತಿಯಿಂದ, ಅಂದರೆ ಈ ಯಜ್ಞ ಇರುವುದೇ ಶಿವನ ಹೆಸರೇ. ಶಿವ ಅಂದರೆ ಶಾಂತಿ, ಬಹಳ ಶಾಂತವಾಗಿ ಪ್ರವರ್ತಿಸಬೇಕು. ನಿಯತ್ತನ್ನಿಟ್ಟುಕೊಳ್ಳಿ, ನಿಷ್ಠೆಯನ್ನಿಟ್ಟುಕೊಳ್ಳಿ. ನಿಮಗೆ ಕೈಕಾಲು ನೋವು ಆಗ್ತದೆ, ಅಭ್ಯಾಸ ಇಲ್ಲದ ಕಾರಣ. ಮುಂದಕ್ಕೆ ಅಭ್ಯಾಸವಾದಾಗ ಆ ಒಂದು ನೋವು ಕೂಡ ಕಡಿಮೆ ಆಗುತ್ತೆ. ನಾವು ಇದನ್ನು ಮುಗಿಸುವ. ಇವತ್ತಿಗೆ ಸುಮಾರು 40 ಲಕ್ಷದಷ್ಟು ಜಪ ಮಾಡಿದಾಗಾಯಿತು ಕಾಣಿದ್ರೆ ಲೆಕ್ಕ ಇನ್ನೊಮ್ಮೆ ನೋಡಿಕೊಳ್ತೇವೆ. ಅದು ನಮಗೆ 60 ಲಕ್ಷದ ಜಪ ನಾವು 2 ದಿವಸದಲ್ಲಿ ಮುಗಿಸಿದ್ದೇವೆ. ನಮ್ಮ ನಿರೀಕ್ಷೆ 50 ಲಕ್ಷ ಅಂತ ಇತ್ತು ಇವತ್ತಿಗೆ. ಅದನ್ನು 10 ಲಕ್ಷ ಜಾಸ್ತಿ ಮಾಡಿದ್ದೇವೆ. ಯಾಕೆಂತ ಕೇಳಿದ್ರೆ ನಾಳೆ ನಿಮಗೆಲ್ಲ ಕೆಲಸ ಇರುವ ಕಾರಣ ಹೆಚ್ಚಿನವರು ಅವರವರ ಶಾಲೆಗೆ ಅಥವಾ ಕಚೇರಿಗಳಿಗೆ ತೆರಳುವ ಕಾರಣ ಸಂಖ್ಯೆ ಕಡಿಮೆ ಆಗಬಹುದು ಎನ್ನುವ ಸಣ್ಣ ಭಯ. ಆದರೆ ಏನೋ ನನಗೆ ಇಷ್ಟು ಜನ ಕಾಣುವಾಗ ನಾಳೆ ಇದಕ್ಕಿಂತ ಜಾಸ್ತಿ ಜನ ಬರ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಇದರಲ್ಲಿ ಚರಿತ್ರೆಯಲ್ಲಿ ಬರೆಯಲ್ಪಡುವಂತಹ ಒಂದು ಸಂದರ್ಭ ಇದು. ಎಲ್ಲಿಯೂ ನಡೆಯಲಿಕ್ಕೆ ಸಾಧ್ಯ ಇದೆ ಮುಂದಕ್ಕೆ. ಅದು ನಡೀಬೇಕು. ಹೆಚ್ಚಾಗಿ ಎಲ್ಲ ಕಡೆಯಿಂದದ್ದು ಎಲ್ಲರನ್ನು ಜನರನ್ನು ದೇವಸ್ಥಾನದ ಅಂಗಣದಲ್ಲಿ ಆಮ್ನಾಯ ಜಪೇನ ಅಂತ ಒಂದು ನಿಯಮ ಹೇಳಿದ್ದಾರೆ. ದೇವಸ್ಥಾನ ವೃದ್ಧಿ ಆಗಬೇಕು ಅಂತಾದರೆ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಅಂತ ಹೇಳ್ತಾರೆ. ಅಂದರೆ ದೇವಸ್ಥಾನ ಇರುವುದು ದೇವರಲ್ಲಿ ಕೂತುಕೊಂಡದ್ದು ಅದು ತಂತ್ರಿಗಳಿಗೆ ಅಥವಾ ಅಲ್ಲಿರುವ ಕೆಲಸ ಮಾಡುವವರಿಗೆಲ್ಲ ನಿಮ್ಮಂಥವೇ. ನಿಮ್ಮ ಆ ಒಂದು ನಿಷ್ಠೆ, ನಿಮ್ಮಲ್ಲಿ ಒಂದು ಸಂಸ್ಕಾರ, ನಿಮ್ಮಲ್ಲಿರುವಂತಹ ಪರಮಾತ್ಮವನ್ನು ಕಾಣಲಿಕ್ಕೆ ಇರುವಂತಹ ಒಂದು ಸ್ಥಳ. ದೇವರಲ್ಲಿ ಬಂದು ಕೂತದ್ದು ನಿಮ್ಮನ್ನು ನೋಡ್ತಾರೆ. ಯಾರು ಆರತಿ ಮಾಡುವಾಗ ಯಾರು ಕಡೆಯಲ್ಲಿ ಇರ್ತಾನೋ ಅವನನ್ನು ಭಗವಂತ ನೋಡ್ತಾರೆ. ಎದುರಲ್ಲಿದ್ದವನಿಗೆ ಭಾರಿ ಆತುರ ಜಾಸ್ತಿ, ನನಗೆ ಜಾಸ್ತಿ ಅಲ್ಲ. ಹಿಂದೆ ಇದ್ದವನಿಗೆ ಭಕ್ತಿ ಮಾತ್ರ ನನಗೆ ಆ ಭಕ್ತಿ ಅವನಿಂದ ಮುಂದೆ ನೋಡ್ತಾರೆ. ಅಲ್ಲಿ ಕಡೆಯಲ್ಲಿ ನೀವು ಅನ್ನೋದಿಲ್ಲ ಹೇಳಿ, ದೇವರು ಕಡೆಯವರೆಗೂ ಅವರ ದೃಷ್ಟಿಯನ್ನು ಮುಟ್ಟಿಸ್ತಾರೆ ಅಂತ ಹೇಳಿದ್ರು. ಎದುರಲ್ಲಿದ್ದವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ, ಎಲ್ಲರ ಕಡೆಗೆ ದೇವರ ದೃಷ್ಟಿ ಬರ್ತದೆ. ಎಲ್ಲರನ್ನೂ ದೇವರು ನೋಡುತ್ತಾರೆ, ಎಲ್ಲರನ್ನು ಸಮವಾಗಿ ನೋಡುತ್ತಾರೆ ಎಂಬುದು ಒಂದು ದೃಷ್ಟಾಂತ. ನೀವೆಲ್ಲ, ನಾನು ಕೂಡ ನಿಮ್ಮೊಟ್ಟಿಗೆ ಕೂತದ್ದಕ್ಕೆ ತುಂಬ ಸಂತೋಷ ಆಯಿತು. ನನಗೊಂದು ಭಾಗ್ಯ ಆಯಿತು. ನಿಮ್ಮೆಲ್ಲರ ಹಸನ್ಮುಖವನ್ನು ನೋಡಿ ಸದಾಶಿವರಿಗೆ ಇನ್ನೂ ಶಾಂತದಿಂದ ನಿಮಗೆಲ್ಲ ಅನುಭವಿಸ್ತಾನೆ ಅಂತ ಹೇಳಿ ನಿಮ್ಮ ಹೋಮ, ನೀವು ಮಾಡಿರುವಂತಹ ಜಪದ ಹೋಮವನ್ನು ಮುಕ್ತಾಯಗೊಳಿಸಲಿಕ್ಕೆ ನಿಮ್ಮನ್ನು ಆಹ್ವಾನಿಸ್ತೇನೆ. ಸೂಚನೆ ಬರ್ತಾ ಇದೆ. ನಾಳೆ ದಿವಸಕ್ಕೆ ಸಂಖ್ಯೆಯದೊಂದು ಆತಂಕ ಎಲ್ಲರಿಗೂ. ಯಾಕಂದ್ರೆ ನಾಳೆ ನಿಮಗೆ 2 ದಿವಸದಲ್ಲಿ 40 ಲಕ್ಷ ಜಪ ಪುನಃ ಆಗಬೇಕು. ಎಲ್ಲರಿಗೂ ಹೇಳಬೇಡಿ. ನಿಮ್ಮ 40 ಲಕ್ಷದ ನಾಡಿನಲ್ಲಿ ನಮಗೆ ಮುಗಿಸಬೇಕು. ಸಾಧ್ಯ ಆದರೆ ರಜೆ ಹಾಕಿಕೊಂಡು ಹತ್ತಿರದಲ್ಲಿ ಯಾರನ್ನಾದರೂ ಜೊತೆಗೂಡಿಸಿಕೊಂಡು ನಾಳೆ ಮನಸ್ಸು ಬಂದು ಇಷ್ಟೇ ಸಂಖ್ಯೆಯಲ್ಲಿ ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳಿ. ಇದು ನಿಮಗೋಸ್ಕರ ಮಾಡಿದ್ದು.
ನಿಮಗೋಸ್ಕರ, ನಿಮ್ಮ ಒಳಿತಿಗೋಸ್ಕರ ಹಾಗೂ ದೇವರ ನಿಮ್ಮ ಸಂಪೂರ್ಣ ನಿಮಗೆ ದೇವಬಾಲಗೋಸ್ಕರ ಮಾಡಿದ್ದು. ಆದ ಕಾರಣ ಇನ್ನಷ್ಟು ಸಹಕಾರ ನಿಮ್ಮದು ಬೇಕು. ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನೀವು ಬಂದ ನಂತರ ಎಲ್ಲರೂ ಬಂದು ಹೋಮವನ್ನು ಮುಕ್ತಾಯಗೊಳಿಸಬೇಕು ಅಂತ ನೋಡುವ. ಹರಿ ಓಂ. ಯಾರು ಹೇಳ್ಬೇಡಿ, ದಯವಿಟ್ಟು ಕೂತ್ಕೊಳ್ಳಿ ಎಲ್ಲರೂ. ನಾವು ಹೇಳ್ತೇವೆ ಅದು ಮಾತಾಡಿದ್ರೆ ಸಾಕು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ದಯವಿಟ್ಟು ಬರೋಣ. ಇದು ಮಾಡುದು ಹರಿ ಓಂ. ಏರ್ಲ ದಯಮಂತ ಲಕ್ಕೋಡ್ಚಿ. ಶಾಲೆದ ಜೋಕುಲು ಅಲ್ಪ ಬೈದರೆ ದಯಮಂತ ಜೋಕುಲು ಉಂತಲೇ ನಿಗಳಿಗೆ ನಿರ್ದೇಶನ ಕೊರ್ಪುಡು. ದಯಮಂತ ಎಲ್ಲ ಪೋಡ್ಚಿ. ಹರಿ ಓಂ. ನಮ್ಮ ಸ್ವಯಂ ಸೇವಕರು ದಯಮಂತ ಗಮನದಲ್ಲಿ ಮುಲ್ಪ ಎದುರಿತ್ತಿನ ಒಂಜಿ ಶಾಲೆ ಮುಲ್ಪ ನಮ್ಮ ಬರ್ಪ ಲಕ್ಕೋಡ್ಚಿ. ಎದುರಿತ್ತಿನ ಒಂದು ಶಾಲೆ 5 ಜನ 5 ಪಕ್ಕ ಪಿರೋದಕ್ಕೆ ಬರ್ತಾರೆ. ಅಂಚನೆ ಒಂದು ಹಂತಾಡೆ 10 ಜನ ಪೋಯಿ ಪಕ್ಕ ಆಮೇಲೆ ಪುಣ್ಯಕ್ಕೆ ಒಂದು 10 ಶಾಲೆ ಬರ್ಪ ಅಂಚನೆ ಬೇರೆ ಲಕ್ಕೋಡ್ಚಿ ದಯಮಂತದ್ದು. ದಯಮಂತ ಇಟ್ಟು ಬನ್ನಿ. ದಯವಂತದ ಐದು ಕಟ್ಟನ್ನು ಗಿಲ್ಕೊಡು. ಆ ನೂಲ್ದ ಕಟ್ಟ ಉಂಡ ಸಮಿತಿಯಲ್ಲಿ ಆ ಕಟ್ಟನ್ನು ಗಿತ್ತದು ಯಜ್ಞ ಕುಂಡದಾಗ ಬರ್ತದೆ. ಮುಲ್ಪ ನಮ್ಮ ನೈನ್ ದೀತ ಐಟ್ ಆ ಸಮಿತಿದ ಕೊಡಿನ ಮಾತ್ರ ಮುಲ್ಕದು ಈ ಯಜ್ಞ ಕುಂಡ ಪಾಡು. ದಯವಂತದ ಗಮನ ಪಾಡು. ಶಾಲೆಯ ಮಕ್ಕಳು ಬಂದವರಲ್ಲಿ ದಯಮಾಡಿ ಅಲ್ಲಿ ನಿಲ್ಲಿ. ನಿಮ್ಗೆ ಸೂಕ್ತ ವ್ಯವಸ್ಥೆ ಮಾಡ್ಲಾಗ್ತದೆ. ಯಾರು ಹೋಗುದು ಬೇಡ, ಅಲ್ಲಿ ನಿಲ್ಲಿ. ನಿಗ್ಲೆ ಕೊಡ್ತಾನೆ ಸಮಿತಿಯನ್ನು ಆ ನೈಟ್ ಕಾಲಿ ಕೊಡಿನ ಮುರ್ಕೊಂಡೆವು ಯಜ್ಞ ಕುಂಡ ಪಾಡ್ಲೆ ಎಲ್ಲ ಕಡಿಮೆ ಒಂದು ಬಗ್ಗೆ ಪರಸ್ಪರ ಎಲ್ಲ ಪಾತ್ರನ ಕೊಡ್ಸಿ ನಿಂತ ಮನಸ್ಸಿಟ್ಟು ಶಿವನ ನಾಮಸ್ಮರಣೆ ಮಾತ್ರ ಒಪ್ಪಾಡು. ನಮ್ಮ ಕಾರ್ಯಕರ್ತರ ಅಲ್ಪ ಸೂಕ್ತ ನಿರ್ದೇಶನ ಕೊಡ್ಬೇಕು. ನಿಗ್ಲಿಕ್ಕೆ ಅಕ್ಕ ಮಾತ್ರ ಅಲ್ಪ ಹಾಕೊಂಡೆವು. ದಯಮಂತದ್ದು ಅಲ್ಪ 4 ಶಾಲು ಅಣ್ಣನಕ್ಲ ಆಯ್ ಪಕ್ಕ ಈ ಮೇಲೆ ಅಕ್ಕನಕ್ಲ 4 ಶಾಲು ಹಾಕಲೆ ಕಾರ್ಯಕರ್ತರು ಜೂರು ಗಮನದತ್ತಲ್ಲೇ ಅಲ್ಪ 4 ಶಾಲು ಅಣ್ಣನಕ್ಲ ಆಯ್ ಪಕ್ಕ ಅಕ್ಕನಕ್ಲ 4 ಶಾಲು ತೆಪ್ಪಲೆ ಆಯ್ ಪಕ್ಕ ಈ ಮೇಲೆ 4 ಶಾಲು ಹಾಕಲೆ ದಯಮಂತ ಗಮನದಿಲ್ಲ ಗಡಿಬಿಡಿ ಮಾಡ್ಕೊಡ್ಸಿ. ಅಯ್ಯೋ ಪರಸ್ಪರ ಎಲ್ಲ ಪಾತ್ರ ಇರ್ತೀವಿ. ನಮ್ಮ ಕಾರ್ಯಕರ್ತರ ಸಮೇತ ವ್ಯರ್ಥ ಪಾತ್ರ ಹೊಡಿಸಿ ಮಧ್ಯಾಹ್ನ ಮಹಾಪೂಜೆ ಆಗಿ ಪಕ್ಕ ದೇವರ ಅನ್ನಪ್ರಸಾದ ಮಾತ್ರ ಅನ್ನಪ್ರಸಾದ ಸ್ವೀಕಾರ ಮಂತ್ರಿ ಬೋರ್ಡು ಈ ಒಂದು ಪುಣ್ಯ ಯಾಗದ ಪುಣ್ಯ ಅನ್ನಪ್ರಸಾದನೇ ಈ ಒಂದು ಯಾಗ ಇದರ ಪ್ರಸಾದ ಆದದ್ದು. ದಯಮಂತದಪ್ಪ ತಿರೋದೆ ಲಕ್ಕೆ ಬರಲಿ ಎದುರದೇ ಲಕ್ಕೊಂದು ಹೋಗ್ಬೇಡಿ. 2 ಲಕ್ಕೆ ಬರಲಿ ದಯಮಂತದ್ದು ಒಂದೇ ಸಾಲ ಮಾತ್ರ ಲಕ್ಕೋಡು ಗಡಿಮೆ ನಮ್ಮ ಬಗ್ಗೆ ಆರಾಮಾಡು. ನಿಖಲ ಯಜ್ಞ ಸಂಪನ್ನ ಅವಳದಂಡ ಆ ಸಮಿತಿಯನ್ನು ಭಕ್ತಿ ಕೊಲ್ಲುಡು ಆ ಯಜ್ಞ ಪಾಡು ಅಡಿತನ ನೂರದ ಕಟ್ಟನ್ನು ಗಿತ್ತದು ರೂಪಾಯಿಗಳು ಶುದ್ಧ ತುಪ್ಪ ಅಂದಿದ್ದ ಆ ತುಪ್ಪನ ಆ ಸಮಿತಿದ ಕೊಡ್ಲಿಕ್ಕೆ ಮುಕ್ಕಾದು ಆ ಯಜ್ಞಕ್ಕೆ ಪಾಡ್ಯಾರ. ನಾನು ದಯಮಂತ ಗಮನದಿದೆ ಅಲ್ಪ ನಮ್ಮ ಸ್ವಯಂ ಸೇವಕರ ಬಾರಿ ನಿಖಲ ಪ್ರೀತಿ ಭಕ್ತಿ ವಿನಂತಿ ಮತ್ತು ಲಗರ ನಿಖಲ ದಯಮಂತದ ಸಹಕಾರ ಕೊಡಲಿ. ಅರ್ಧ ಗಂಟೆ ಈ ಒಂದು ಕಾರ್ಯಕ್ರಮ ಹಾಕ್ಬಿಡು. ದಯಮಂತದ ಹೆಚ್ಚು ಗಡಿಬಿಡಿ ಆಗ್ಬಿಟ್ಟು ಅರ್ಧ ಗಂಟೆ ಈ ಕಾರ್ಯಕ್ರಮ ಹಾಕ್ಬಿಡು. ಅಕ್ಕ ಚೂರು ಮುರ್ಕೊಂಡೇವು ಅಕ್ಕ ಕೊಡಿಗೆ ಚೂರು ಮುರ್ಕೊಂಡೇವು ಇಲ್ಲ ತಿರ್ಗಿ ಅವರು ಹೋಗಿ ದಯಮಂತದ್ದು ಮುರ್ಕದು ತುಪ್ಪಡು ಮುರ್ಕದು ನಡುಕು ಪಾಡಿ ನಾನು ಆಯ್ನ ಅದು ಬೇಗ ಬೇಗ ಮಂತ ನನ್ನ ತಿರೋಡಿಂದ ಗೆಲ್ಲುವಂಥ ಅವಕಾಶ ಆಗ್ಬೋದು. ಗಮನದಲ್ಲಿ ಶಾರದಾ ಶಾಲೆ ಜೋಕುಲು ಬೈದರೆ ಮಕ್ಕಳಿಗೆಲ್ಲ ನಾಮ ಜಪಡ ಪಾದದ ನಂತರ ಅವಕಾಶ ಮಂತ್ಕೊಡು ಈ ನಿಟ್ಟಿಡು ಈಗಲೂ ಐನಾದ್ರು ಬೇಗ ಮಂತ ಅಕ್ಕಳಿಗೆ ಅವಕಾಶ ಮಂತ್ಕೊಡು. ಚೂರು ಕುಡಿಟ್ಟು ಮುಟ್ಟಾಣ ಮುಟ್ಕೊಂಡೆವು ಆಯ್ನಾತು ಯಜ್ಞ ಕುಂಡದ ನಡುಕು ಪಾಡ್ಲಕ್ಕ ಸಮಿತಿ ನಿಗ್ಲು ಕೊಡ ಸಮಿತಿನ ಯಜ್ಞ ಕುಂಡದ ನಡುಕು ಪಾಡ ಸಹಕಾರ ಮಾಡ್ಕೊಡು ಬಂದು ವಿನಂತಿ ಬಂದಿಲ್ಲ. ವಿಶೇಷವಾದ ತಂತ್ರಿದಾರನ ಅನುಗ್ರಹ ಆ ಶಾಲಾ ಜೋಕಲಿಗೆ ಒಂದು ಅವಕಾಶ ಕೊರ್ಪುಂಡು ದಿಷ್ಟಿಡು ಕುಡಂಜಿ ಬ್ಯಾಚ್ ಇದ್ದ ನಮ್ಮ ಯಾಗ ಯಜ್ಞ ಮನ್ಪುವ
ಎರಡ ಬಾಕಿ ಪಾದತ್ರ ಬಾಕಿ ದಯಮಂತ ರಶೀದ್ ಮಂತದ್ದು ಯಜ್ಞ ಪಾದತ್ನಲ್ಲಿ ದಯಮಂತ ಐನಾದ್ರಿಗಳ ಫಾಸ್ಟ್ ಮಂತ್ ರೆಡ್ ಎತ್ತದು ದಯಪಂಡ ಆ ಶಾಲೆ ಜೋಕುಲು ಈ ಒಂದು ಯಜ್ಞ ಪಾದತ್ತಂದ್ರೆ ಇತ್ತದ ಸಮಯ ಬೈದೇರು ಅಕಲ್ ನಮ್ಮ ಪಿರೋಗಡ ಪುರಂಚಿನ ಅವಕಾಶ ಹೆಚ್ಚಿ ಅಕಲ ಭಕ್ತಿಡ್ ಬೈದೇರು ಅಂಚಾದ ಅಕಲ ಅವಕಾಶ ಮಂತ್ ಕೊರಂಡು ಅಕ್ಕ ಅನ್ನ ತಿರ್ಗಾನೆ ಯಾವ ಮುರ್ಕಂಡ ಮುಟ್ಟಂಡ ಯಾವ ಇಟ್ಟು ನೈಟ್ ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞದ ಎರಡನೇ ದಿನ ಬಾರಿ ಪುರ್ಲುಡು ಆ ಸೋಮನಾಥ ದೇವರ ಕ್ರಿಪೇಟ್ ಬಾರಿ ಪುರ್ಲುಡು ಇತ್ತ ಎರಡನೇ ಹಂತದ ಈ ನಾಮ ಜಪ ಯಜ್ಞ ನೆರವೇರಿದಳು ಈಗಲ ಪ್ರೀತಿದ ನೀಲೇಶ್ವರ ಪದ್ಮನಾಭ ತಂತ್ರಿ ಮೇರ್ನ ಮಾರ್ಗದರ್ಶನ ಸಲಹೆ ಸೂಚನೆ ಬಾರಿ ಪುರ್ಲುಡು ಗುರುಸ್ಥಾನ ಇದ್ದದ್ದು ಬಾರಿ ಪುರ್ಲುಡು ನೆರವೇರಿದಳು ನನ್ನ ನಿತ್ಯ ನಿರಂತರ ನಿಗಳ ಜೀವನಡು ಶಿವನ ನಾಮ ಸ್ಮರಣೆ ಬಾಯಿ ಬರೆದು ಕುಲಕ ಸ್ವಲ್ಪ ಆತದು ಕುಡನಿ ವಿಷಯದ ಬಂಡ ಶಾಲೆ ಜೋಕ್ಲಿಗೋಸ್ಕರ ನಮ್ಮ ಕೋಡಲ ದಾದನ ಸೋಮವಾರದ ನಿತ್ಯ ಆದಪ್ಪು ಕೋಡಲ ಮೂಜಿ ಹಂತದ ಆ ನಾಮಸ್ಮರಣೆ ಆತದು ಇಲ್ಲ ಸೋಮವಾರದ ನಿತ್ಯ ಆದಪ್ಪು ಇಲ್ಲ ಮೂಜಿ ಹಂತದ ನಾಮಸ್ಮರಣೆ ಆ ಒಂದುಂಡು ಆಪುಂಡು ದಯಮಂತ ಏರಲ ಭಕ್ತರು ನಿಗ್ಲಿಗೆ ಕುಡಲ ಕುಳ್ಳುಗಾನ ಮನಸ್ಸಿತ್ತು ನೋಡ ದಯಮಂತದ್ದು ಈಗ ರೊಟ್ಟೆ ಕೆಲವು ಜನ ರೊಟ್ಟೆ ಹಂತದ ಕುಲ್ಲೇರು ಕುಡಲ ಮೂಜಿನ ಹಂತದ ಕುಲ್ಲರೆ ಮನಸ್ಸಿತ್ತು ನಾಡ ಅಲ್ಪ ನಮ್ಮ ಸೇವಾ ರಶೀದಿ ಮಂತದ್ದು ನಿಗ್ಲೆ ಕುಡಲ ನಿಗ್ಲೆ ಕುಳ್ಳ ಅವಕಾಶ ಮಂತದ ಸೋಮವಾರದ ಇಚ್ಛೆನೆ ನಮಗೆ ಇದೆಲ್ಲ ತೂದು ಗೊತ್ತಿಸಿ ಅದನ್ನ ಇಚ್ಛಾದ ಪೆರವ ಗೋಡೆ ಮೂಜಿ ಹಂತದ ಆತರು ಇಲ್ಲ ಮೂಜಿ ಹಂತದ ನಾಮಸ್ಮರಣೆ ಆಡು ದಯಮಂತ ಭಕ್ತಡ ವಿನಂತಿ ನಿಗಲ ಆ ಸಮಿತಿ ನಿಗಲ ಸಮಿತಿ ಕೊಡ್ತೀರಾ ಆಯ್ತಾ 100 ಬಿಚ್ಚಾದು ಆ ತುಪ್ಪ ಇಲ್ಲದಿತ್ತನ ಇದು ಕೋಡಿನ ಮಾತ್ರ ಮುರ್ಕೊಂಡೆವು ಮುರ್ಕದು ನಿಗಲ ಆ ಯಜ್ಞ ಪಾಡ್ದು ಐನಾದ ಬೇಗ ಹೋಗಿರಂದ ನಿಗಲ ಮೂಜಿನ ಹಂತದ ನಿಗಲ ನಿರೀಕ್ಷೆ ಹೆಚ್ಚಣ್ಣ ಮೂಜಿನ ಹಂತದ ಅಂಡ ಅನಿವಾರ್ಯವಾದ ಗೋಡದಿಂದಲಗ ಇಲ್ಲ ಮೂಜಿನ ಹಂತದ ಮಾಡ್ಬೋಡು ಹಾಕೊಂಡು ಅಂಚಾದ ನಿಗಲ ಪ್ರೀತಿಡ್ ನಿಮಗೆ ಸಹಕಾರ ಕೊಡು ಮುಂದೆ ನಿಖಿಲ ಪ್ರೀತಿಡ್ ವಿನಂತಿ ಬಂದಿಲ್ಲ ಬೇಗ ಬರ್ತಾರ ನಿಮಗೆ ಕೂಡ ಮೂಜಿನ ಹಂತದ ಅವಕಾಶ ಆಪುಂಡು ವಿಶೇಷವಾದ ಅಲ್ಪ ಮಹಾಪೂಜೆ ಇಲಾಖೆ ಅನ್ನಪ್ರಸಾದ ಆಪುಂಡು ಭಕ್ತರ ಮಾತಿರಲ್ಲ ಇತ್ತೆ ಯಜ್ಞ ಪಾಲ್ದೊಂದು ಮಾತಿರಲ್ಲ ಶ್ರೀದೇವರನ್ನ ಅನ್ನಪ್ರಸಾದ ಸ್ವೀಕಾರ ಬಂದದೇ ಬೋಡು ಈ ಒಂಜಿ ಯಜ್ಞದ ಪ್ರಸಾದ ಅವು ಅನ್ನಪ್ರಸಾದನೇ ಆದುಕೊಂಡು ಆಯ್ನಾತು ಬೇಗ ಈ ಮಂತ್ರನಾಡ ಇಗ್ಲಿಗೆ ನನಂಜಿ ಆ ಜೋಗ್ಲಿ ಅವಕಾಶ ಬರ್ರೆ ಸುಲಭ ಆಗ್ತದೆ ಆ ನಿಟ್ಟಿಡು ಇಲ್ಲಿ ಸಾಕಾರ ಮತ್ತು ನಿಂತು ಬಂದಿಲ್ಲ ಅಕ್ಕ ಚೂರು ಮುಟ್ಟೋಣ ಯಾವತ್ತ ಪರಸ್ಪರ ಎಲ್ಲ ಪಾತ್ರಂದ್ರೆ ನಿಕ್ಲ ಮನಸ್ಸಿಡು ನಾಮಸ್ಮರಣೆ ಯಾವಾಗ ಕೊಡು ಶಿವನ ನಾಮಸ್ಮರಣೆ ಮತ್ತೊಂದೇ ಬರ್ತದೆ ಆ ಸಮಿತಿಯನ್ನು ಆ ಯಜ್ಞಗೊಂಡ ಅರ್ಪಣೆ ಮಾಡ್ಕೊಡು ಭಕ್ತರ ವಿನಂತಿ ಶಾಲೆದ ಜೋಕುಲು ಈ ಯಾಗಡು ಪಾಲ್ಗೊಂಡು ಬೈದೇರು ಅಕ್ಲಿಗೆ ನಮ್ಮ ಇತ್ತೆ ಅವಕಾಶ ಮತ್ತು ಕೊರ್ರೆ ಉಂಡು ನಮ್ಮ ತಂದೆದಾರನ ಮಾರ್ಗದರ್ಶನ ಆರು ಇಕ್ಲಿಗೆ ಅಕ್ಲಿಗೆ ಅವಕಾಶ ಮತ್ತು ಕೋರ್ಕ ಪಂಪ ನಿರ್ದೇಶನ ಕೋಡೋದಿನಲ್ಲ ಅಂಚೆನೆ ಮೂಜಿನ ಹಂತದ ಆತದು ಇಲ್ಲ ಅವು ಸೋಮವಾರದ ನಿಶ್ಚಯ ಆತಪ್ಪಲ್ಲ ಅವು ಇಲ್ಲ ಜೋಕುಲಿಗೋಸ್ಕರ ನಮ್ಮ ಮೂಜಿನ ಹಂತದ ಅವನ ಯಾಗನ ಮಂತದಲ್ಲ ಸಾರ್ವಜನಿಕ ಭಕ್ತಿಯಲ್ಲ ನೆಟ್ ಪಾಲ್ದಿತ್ತ ನೋಡಿ ಎರಡ ಇತ್ತ ಕುಲ್ದನಕ್ಲ ಅದನ್ನ ಎಕಡೆ ಕುಲ್ದನಕ್ಲ ಕುಡೋರ ಇಂಗ್ಲಿಗೆ ಯಾಗಡೆ ಪಾಲ್ದಿತ್ತ ನೋಡು ಇಚ್ಛೆ ಎತ್ತಂದ ಒಂಜಿ ಸೇವಾ ರಸೀದಿ ಮಂತದ್ದು ಇತ್ತಲ್ಲ
ಪಾಲ್ಗೊಳ್ಳಿ ದಯಮಂತದ್ದು ಗಮನಿಸಲಿ. ಏರುಗಂಡಲ ಫಲಹಾರ ಬೋರ್ಡ್ ತಿಂದ ನಮ್ಮ ದೇವಸ್ಥಾನ ತಿರೋದ ಇಲ್ಲಿ ಹೊರಡು ಫಲಹಾರ ಉಂಡು ಅರ್ಜೆಂಟಾದ ಫಲಹಾರ ಬೋರ್ಡ್ ನಂಡ ನಮ್ಮ ದೇವಸ್ಥಾನ ತಿರೋಡ ಫಲಹಾರ ವ್ಯವಸ್ಥೆ ಉಂಡು ಜೋರು ಬಡ ಆಗ್ಲಿ ಆ ಫಲಹಾರ ಸ್ವೀಕಾರ ಮಾಡ್ಕೊಳ್ಳಿ. ನಮ್ಮ ದೇವಸ್ಥಾನದ ನಿತ್ಯ ಮಹಾಪೂಜೆಯನ್ನು ಕರೀನೆ ಅನ್ನಪ್ರಸಾದ ವ್ಯವಸ್ಥೆ ಹಾಕೊಂಡು ಮಾತೆಲ್ಲ ಅನ್ನಪ್ರಸಾದ ಸ್ವೀಕಾರ ಮಾಡ್ಕೊಳ್ಳಿ. ಮಂತ್ರದ ಬೋರ್ಡು ಈ ಒಂದು ಯಾಗ ಯಜ್ಞದ ಪ್ರಸಾದ ಅವು ಅನ್ನಪ್ರಸಾದನೇ ಆದುಕೊಂಡು ದಯಮಂತ ಅನ್ನಪ್ರಸಾದ ಸ್ವೀಕಾರ ಅಂತಂದ್ರೆ ಎಲ್ಲ ದಯಮಂತ ಪೋಯರಗಳು ಅಂತ ನಿಕಟ ಪ್ರೀತಿಗೆ ವಿನಂತಿ ಮಾಡಿದ್ದಾರೆ. ಭಕ್ತರ ಕೊಡುಗೆ ವಿನಂತಿ ನಮಗೆ 2 ದಿನ ಈ ಒಂಜಿ ಸೇವೆ ನಡತುಂಡು ಪಾಲಸ ಕಟ್ಟಿ ಮನ್ಪಂಚಿನ ಸೇವೆಗಳ ಪಾಲ್ಗೊಳ್ಳಿ. ನಮಗೆ ನನಾಥ ಪಾಲಸ ಕಟ್ಟಿದ ಅವಶ್ಯಕತೆ ಉಂಡು. ಹಾಲ್ದ ಬರಿಡು ಪುನಂಚಿನ ಆ ಒಂದು ಜಾಗಡ್ ಆ ಒಂದು ಸೇವೆಯನ್ನು ನಮ್ಮ ಕಾರ್ಯಕರ್ತರು ಮಂತೊಂದು ಏರನ್ನ ಭಕ್ತರಿಗೆ ಈ ಒಂದು ಸೇವೆ ಮನ್ಪಡ್ಕೊಂಡ ಇಚ್ಛೆ ಇತ್ತಂದ ಈ ಪಾಲಸ ಕಟ್ಟಿ ಮನ್ಪಡ ಸೇವೆಗಳ ನಿಗ್ಲು ಪಾಲ್ಗೊಳ್ಳಿ. ಪಾಲಸ ಕಡ್ಡಿ ಕೊಟ್ಟಿನ ಅಲ್ಪ ಇದು ನೂಲ ಕಟ್ಟಕ್ಕೆ ಗಿಟ್ಕೊಡು ಗಿಟ್ಟದು ತಮ್ಮಿದೇನು ಯಜ್ಞಗೊಂಡ ಮಾಡೋದು ದಯನೊಂದು ಗಮನದಿದೆ. ಇದು ಮಾತೆಲ್ಲ ಗಿಟ್ಟದೆ ಪತ್ತೊಂದು ಬಲೆ ಐನಾದ್ರು ಈಗ ಬೇಗ ಬೇಗ ಮಂತಾರ್ನಂಡ ಈಗಲ ಮೂಜಿನ ಹಂತದ ಜೋಕುಲ ಯಾಗದ ನಿಕ್ಕೆ ಹಿಂಗೆ ಅನುಕೂಲ ಆಗ್ಬೋದು. ದಯಮಂತದ ಭಕ್ತರು ಸಹಕಾರ ಮಾಡ್ಕೊಡು. ಅಡ್ಡ ಬೋರ್ನಕ್ಲ ಬರೀಟ್ಬೋದು ಅಡ್ಡ ಬೋರ್ಲಿ ಆತ್ಮೀಯ ಭಕ್ತ ಬಂಧುಗಳೇ, ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಇನ್ನೊಂದು ಅಪೂರ್ವವಾಯಿನಂಚಿನ ಕಾರ್ಯಕ್ರಮ ಶಿವ ಪಂಚಾಕ್ಷರಿ ಕೋಟಿ ಶಿವನಾಮ ಜಪ ಯಜ್ಞ ಪೂಜ್ಯ ಶ್ರೀ ಕ್ಷೇತ್ರದ ತಂತ್ರಿ ವರೇಣ್ಯರು ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಉಚ್ಚಿಲಾತ್ತಾಯ ಪದ್ಮನಾಭ ತಂತ್ರಿಗಳನ್ನು ಮುತಾಲಿಕೆ ನಡೆತಂದು 2 ದಿನದ ಕಾರ್ಯಕ್ರಮ 2ನೇ ದಿನದ 2ನೇ ಹಂತದ ಕಾರ್ಯಕ್ರಮ ಭಾರಿ ಪೂರ್ಣುಡೆ ಯಶಸ್ವಿಯಾದ ನಡೆತದಳು. ಶಿವಮಾನುಡು ಅಪರೂಪುಡು ಹೊರ ತುಯರ ದಿಕ್ಕುನಂಚಿನ ಭಾಗವಹಿಸಿದ ದಿಕ್ಕುನಂಚಿನ ಕಾರ್ಯಕ್ರಮ ನಿಗಳು ಈಗನೇ ಈ ಜಪ ಯಜ್ಞಗಳು ಭಾಗವಹಿಸ್ತಿದ್ದಾಳ. ನನ್ನೆಲ್ಲ 2 ದಿನ ನಿಗಳಿಗೆ ಅವಕಾಶ ಉಂಟು. ದಯದೇದು ನಿಖಿಲ ನೆರೆಕರ್ತಗಳ ನಿಖಿಲ ಬಂಧು ಬಳಗದಗಳ ಪಂಡದು ಮಾತೆಗಳ ಬತ್ತದು ಭಾಗವಹಿಸನಕ್ಕಳು 400 ಭಾಗವಹಿಸಲಿಕ್ಕಾದ ದಯನ ಬಂಡ 400 ನನಗೆ ಇಂಚಿನ ಅವಕಾಶ ಬದುಕಲು ತಿಕ್ಕುಡ ಇದ್ದ ಗೊತ್ತಿಜ್ಜಿ ಅಂಚಾದ ಅಪೂರ್ವವಾಯಿನಂಚಿನ ಅಪರೂಪದ ಶಿವ ಪಂಚಾಕ್ಷರಿ ಕೋಟಿ ಶಿವನಾಮ ಜಪ ಯಜ್ಞಡು ಪಾಲು ಪಡೆಯುವ ಬಣ್ಣದನಿಗಳ ಮಾತುಗಳ ವಿನಂತಿ ಮತ್ತೊಂದು ಈ ಒಂದು ಜಪ ಯಜ್ಞದ ಪರಮ ಪ್ರಸಾದವಾದ ಅವರು ಅನ್ನ ಪ್ರಸಾದ ಉಂಟು ಮಾತೆಲ್ಲ ಆ ಒಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ ಶ್ರೀ ಸೋಮನಾಥ ದೇವರನ್ನ ಅನುಗ್ರಹದ ಪಾತ್ರವಡು ನಿಖಲ ಬದುಕಡು ಪೂರ್ತಿ ಶಿವನಾಮನ ಅವಂಜಿ ಜಪಯಜ್ಞ ಅನುರಣಿಸಾದ ಬದುಕಡು ಸಕಲ ಸಂಬಂಧಗಳನ್ನು ಕರುಳುಬಾರದು ಶ್ರೀ ಕ್ಷೇತ್ರದ ಪರವಾದ ವಿನಂತಿ ಬಂದದ್ದು ಮಾತೆಲ್ಲ ಈ ಜಪಯಜ್ಞಗಳು 400 ಪಾಲು ಪಡೆಯುವ ಲೆಕ್ಕ ವಿನಂತಿ ಬಂದದ್ದಲ್ಲ.
ಹರಿ ಓಂ. ಓಂ ಶ್ರೀ ಸೋಮನಾಥಾಯ ನಮಃ. ವಿಶೇಷವಾದ ಸೋಮನಾಥನ ಸನ್ನಿಧಾನದ ಶಿವಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ 2ನೇ ದಿನಟ್ಟು ಇನಿ 2ನೇ ಹಂತದ ಕಾರ್ಯಕ್ರಮ ಸಂಪನ್ನ ಆಡು. ವಿಶೇಷವಾದ ಕೋಡದ ದಿನಲ್ಲ ಶಾರದಾ ವಿದ್ಯಾಲಯದ ಜೋಕುಲು ಬರ್ತದಾಗ್ಲಿಕ್ಕಿಲ್ಲ ನಮ್ಮ 3ನೇ ಹಂತಡು ಅವಕಾಶ ಕೊರಡಾದು ಬರ್ತದೆ. ಇನ್ನಿಲ್ಲ ನಮ್ಮ ಜೋಕುಲು ಬೈದ್ರೆ ಅಂಚಾದ ನನ್ನ 3ನೇ ಹಂತದ ಈ ಯಾಗ ಯಜ್ಞ ಸ್ವಲ್ಪ ನಡಪೇರಂಡು ದಯಮಂತದ ಮಾತಭಕ್ತಿಯೆಲ್ಲ ಸಹಕಾರ ಮಾಡ್ಕೊಡು. అయినాత్ ಅಂತ ಬೇಗ ಬೇಗ ಅಂತಾರೆ ನಾಡ ದಯವಂತಿಗೆ 3ನೇ ಹಂತದ ನೀಕೆ ಅವಕಾಶ ಆಗೋದು. ವಿಶೇಷವಾದ ಅಲ್ಪ ದೇವರನ್ನ ಮಹಾಪೂಜೆ ಆಯ್ಲಕ್ಕನ ಅಲ್ಪ ಅನ್ನಪ್ರಸಾದ ನಡಪಡು ಮಾತೆಲ್ಲ ಅನ್ನಪ್ರಸಾದ ಸ್ವೀಕಾರ ಮಂದದೇ ಬೋರ್ಡ್ ಬಂದನಿಕ್ಲ ಪೀದಿರಿ ವಿನಂತಿ ಬಂದವಲ್ಲ ಏರಣ್ಣ ಫಲಹಾರ ಬೋರ್ಡ್ ನಿತ್ತನಾಡ ಬಡ ಆಪಣ ನಿತ್ತನಾಡ ನಮ್ಮ ದೇವಸ್ಥಾನದ ಪಿರೋದ ಎಲ್ಲಿ ಹೊರಡು ಫಲಹಾರದ ವ್ಯವಸ್ಥೆ ಎಲ್ಲ ಉಂಟು ಎಲ್ಲ ಸ್ವೀಕಾರ ಮಾಡ್ಕೊಳ್ಳಿ. ಭಕ್ತರಿಗೆ ಕೊಡೋಂಜಿ ಅವಕಾಶ ಮಂತ್ ಕೊಡ್ತಾ 3ನೇ ಹಂತದ ಒಂಜಿ ಈ ಒಂದು ಯಾಗ ಯಜ್ಞ ನಡಪಡು ಐಟ್ಲ ನಿಕ್ಲೆಗೆ ಇತ್ತೆ ಕುಲಿನಕ್ಲೆಲ್ಲ ಕುಡೋರ ಕುಲ್ಲೋಲಿ ಸೇವಾ ರಶೀದಿನ ಅಲ್ಪ ನಮ್ಮ ಕೌಂಟರ್ ಕೊರ್ಪೇರು ಆ ಸೇವಾ ರಶೀದಿ ಮಂತದ್ದು ಕುಡೊಂಜಿ ಹಂತರ್ಲ ನಿಕ್ಲೆಗೆ ಪಾಲ್ದೆತ್ತೊನಲಿ ದಯಮಂತ ಗಮನದಿದೆ ಒಂಜಿ ಅವಕಾಶ ನಮಕ್ ಆ ಸೋಮನ ದೇವರು ಒದಗಿ ಕೊಡ್ತೇವೆ. ಈ ಅವಕಾಶನ ಏರ್ಲ ಮಿಸ್ಕೊಂಡು ಬಂದೆ ಕಳೆ ಬಂದೆ ಈ ಒಂಜಿ ಪುಣ್ಯಗಾಡ ನಿಕ್ಲಲ್ಲ ಒಂಜಿ ಸೇವೆ ಉಪ್ಪಡ ಬಂದ ನಿಕ್ಲ ವಿನಂತಿ ಬಂದೊಂದಿಲ್ಲ. ಪಾಲಶ ಕಡ್ಡಿ ಮನ್ಪನ ಜನಜಿ ಸೇವೆ ಸುಮಾರು ಒಂಜಿ ತಿಂಗಳದಿಂಚ ನಮ್ಮ ಪಾಲಶ ಕಡ್ಡಿನ ಮನ್ಪನ ಸೇವೆನು ಮಂತಂದಿಲ್ಲ. ಈ ಒಂಜಿ ಸೇವೆಡು ಪಾಲ್ದೊಂದ್ರೆ ಇಚ್ಛೆ ಎತ್ತಿನ ಭಕ್ತರು ಅಲ್ಪ ನಮ್ಮ ಸಭಾಂಗಣದ ಬರೀಟ್ ಪಾಲಶ ಕಡ್ಡಿ ಅಲ್ಪ ಮಂತೊಂದಿಲ್ಲ ನಿಖಲ ಆ ಪಾಲಶ ಕಡ್ಡಿ ಮನ್ಪನ ಸೇವೆನು ಮನ್ಪೊಲಿ ಈ ಮುಖೇನ ಈ ಒಂಜಿ ಸೇವೆ ಮಂತದ್ದು ಶ್ರೀದೇವರನ್ನ ಕೃಪೆಗೆ ನಿಖಲ ಪಾತ್ರ ಅವಳು ಬಂದು ನಿಖಲ ವಿನಂತಿ ಬಂದೊಂದಿಲ್ಲ. ಪಾಲಶ ಕಡ್ಡಿನ ಮನ್ಪನಂಚಿನ ಸೇವೆ ಅಲ್ಪ ನಮ್ಮ ಸಭಾಂಗಣದ ಬರೀಟ್ ಬರೀಟ್ ಪಣಚಿನ ಜಾಗಡ ಅವನುಂಡು ಎರಡ ಭಕ್ತರಿಗೆ ಒಂದು ಸೇವೆ ಮಾಡ್ಕೊಂಡು ಇಚ್ಛೆ ಎತ್ತಿಂದ ಅಲ್ಪ ಆ ಸೇವೆಲ್ಲ ಮನ್ಪಲ್ಲಿ ನಿಖಲ ವಿನಂತಿ ಬಂದೊಂದಿಲ್ಲ.
ಕಾಲಿ ಮುರ್ಕಂಡೆ ಯಾವಕ್ಕ ತುಪ್ಪಡು ಕಾಲಿ ಮುಟ್ಟಾಂಡೆವು ದಯವಂತ ಬೇಗ ಬೇಗ ಬಲ್ಲಿ ಕಾಲಿ ಕೋರ್ಡಿನೇಟ್ ಮುಟ್ಟಾಂಡೆವು ಬಲೆ ಒಂಜಿ ಬೊಳ್ಳಿದ ಕಾರದ ಗೆಜ್ಜೆ ಗೂಡ್ತಿಕ್ಕಂದ್ರೆ ಎರಡು ಕಳೆವಣ್ಣ ನಕಲು ಜೋಕುಲಾದಪ್ಪು ನಮ್ಮ ಕೌಂಟರ್ ಕೊರಪ ಅಪ್ಪ ಪಂಡದು ಎತ್ತೊಂದೆ ಒಂಜಿ ಬೊಳ್ಳಿದ ಕಾರದ ಗೆಜ್ಜೆ ಗೂಡ್ದು ತಿಕ್ಕದಂದ್ರೆ ಕಳೆವಣ್ಣ ನಕಲು ಅಪ್ಪ ಸೇವಾ ಕೌಂಟರು ಎತ್ತೊಂಡು ಬಂದು ವಿನಂತಿ.
ನನ್ನ ಕೊಂತೆ ಬರ್ತದೆ ಮುಂದಿನ ಹಂತದ ನಾಮ ಜಪ ಯಜ್ಞ ಅಂತ ಹಾಕೊಂಡು ದಯಮಂತದ ಏರಳ ಈ ಮುಂದಿನ ಹಂತದ ಪಾದಕದ ಅವಕಾಶ ಮನಸ್ಸಿತ್ತು ನನ್ನ ದಯಮಂತದ ಪಾದಕವನ್ನು ಅಲ್ಪ ಸೇವಾರಾಶಿ ಮಂದದ ಇವರಿಗೆ ನಾಮ ಜಪ ಯಜ್ಞ ಪಾದಕವನ್ನು ಮಾತು ಗೊತ್ತೆಲ್ಲ ಪ್ರೀತಿ ವಿನಂತಿ ಆಯ್ತು ಸಮಾಧಾನದ ಆಯ್ತು ಬೇಗ ಈ ಒಂದು ಸಮಿತಿಯನ್ನು ಯಜ್ಞಗೊಂಡ ಮಾಡಿದೆ ನಮಗೆ ಮೂಗಿನ ಹಂತದ ನಾಮದ ಬಗ್ಗೆ ಆಗಲಿ ಪಾದಕನಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಪ್ರೀತಿ ವಿನಂತಿ ಬಂದರು ಆಯ್ನದು ಬೇಗ ಪಾಡಿರೋದ್ರಿಂದ ಇನ್ನು ಆ ಮೂಗಿನ ಹಂತದ ನಾಮದ ಪ್ರಜ್ಞೆಗೆ ಇಲ್ಲಿ ಅನುಕೂಲ ಆಗ್ತದೆ ದಯವಿಟ್ಟು ಸಹಕಾರ ಮಾಡಿಕೊಳ್ಳುವುದು ಇಲ್ಲ ವಿನಂತಿ ಮಾಡಿದ್ದಾರೆ. ಅಲ್ಕೊಂಡಿ ನಮ್ಮ ಸ್ವಯಂ ಸೇವಕರ ವಿನಂತಿ ನನ್ನ ಒಂದು ಬರ್ತದೆ ಬಲಿಪಿತ ಉಂಟು ಅಲ್ಪ ಬಲಿಪಿತ ಉಂಟು ಜಾಗಿನ ಬುದ್ಧಿ ದಯಮಂತ ಅಲ್ಪ ಚೇರ್ತಿ ಒಂದು ವಿನಂತಿ ಬಲಿ ಬರ್ಪಣ ಅಲ್ಪ ದಯಮಂತ ಆ ಚೇರ್ನ ಬಲಿ ಬರ್ಪಿಡದವರು ಆ ಚೇರ್ನ ಅಂತೆ ಆ ಮ್ಯಾಟ್ದ ನಿಂತಿದ್ದೀರಿ ಸ್ವಯಂ ಸೇವಕರ ಗಮನದಿದೆ ಚೇರ್ನ ಮ್ಯಾಟ್ದ ನಿಂತಿದ್ದೀರಿ ಅಲ್ಪ ಜನ ಒಂದು ಪಿರಗೊಂಡು ಬಂದಿದ್ದಿ ಚೇರ್ನ ಮ್ಯಾಟ್ದ ನಿಂತಿದ್ದೀರಿ ಚೇರ್ನ ಮ್ಯಾಟ್ದ ನಿಂತಿದ್ದೀರಿ ಹತ್ತನ ಈ ಭಾಗಗಳ ಕೂಲಲ್ಲಿ ವಿಷ್ಣುಮೂರ್ತಿ ದೇವರನ್ನ ಇದು ತಲುಪಲ ಚಾರಿತಿ ತಲುಪಲ ಕುಲ್ಲದೆ ದಯಮಂದಿ ಗಮನದಿದೆ ಒಂಜಿ ಸ್ವಯಂ ಸೇವಕ ಒಂಜಿ ಕೆಲಸ ಮಾಡ್ಕೊಳ್ಳಿ ನಮ್ಮ ವಿಷ್ಣುಮೂರ್ತಿ ದೇವರನ್ನ ಭಕ್ತರನ್ನ ಚಾರ ಕುಲನಲ್ಲಿ ಪೂರ ಐಮೇಡ್ ಕುಲ್ಲವಲ್ಲಿ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಗುಡಿತೆ ಇರೋದು ಚಾರ ಕುಲನಲ್ಲಿ ಅಪ್ಪಲ ಕುಲ್ಲದ ಅವಕಾಶ ಮಾಡ್ಕೊಳ್ಳಿ ಒಂಚೂರು ಸ್ವಯಂ ಸೇವಕರ ಗಮನದಿದೆ ಬಲಿ ಪಿಲಾಡೆಗೆ ಅವಕಾಶ ಮಂತ್ರಿಗಳು ಮೂಗಿನ ಹಂತದ ಶಿವನಾಮ ಪಂಚಾಕ್ಷರಿ ನಾಮ ಜಪ ಯಜ್ಞ ನಡೆಸುವುದು ಎಕಡೆ ಏನೇನು ಪಾಲ್ಗೊಂಡರೆ ಅಲ್ಲಿಗೆ ಕುಡೋರ ಕುರುನಂಚಿನ ಅವಕಾಶ ಉಂಟು ದಯಮಂತದ್ದು ಈಗ ಇಚ್ಛೆ ಇತ್ತುಂದಂಡ 100 ರೂಪಾಯಿ ರಸೀದಿ ಬಂದದ್ದು ಕುಡೋರ ಕುರುಡನ್ನು ಇಚ್ಛೆ ಇತ್ತುಂದಂಡ ಇದಕ್ಕೆ ಕುರುನಂಚಿನ ಅವಕಾಶ ಉಂಟು ಭಕ್ತರು ಈ ಒಂದು ಪುಣ್ಯ ಕಾರ್ಯಗಳು ಪಾದ ತಂದ್ರೆ ಎತ್ತೋಣ ಬಂದಂಗ ಟೀಚರ್ ವಿನಂತಿ ಬಂದ ದೇವರ ಮಹಾಪೂಜೆ ಆ ಲೆಕ್ಕನೇ ಅಲ್ಪ
ಅನ್ನಪ್ರಸಾದದ ವ್ಯವಸ್ಥೆ ಆಗೋದು ಏನು ಅನ್ನಪ್ರಸಾದ ಸ್ವೀಕಾರ ಅಂತಂದ್ರೆ ಪೋಯರಲ್ಲಿ ಅಣ್ಣನಕ್ಲು ದಯಮಂತದ್ದು ಶರ್ಟ್ ಬನಿಯನ್ ದೆಪ್ಪುಡು ಎರಡ ಪ್ಯಾಂಟ್ ಪಾಡ್ದು ಇತ್ತರನ್ನ ಅಲ್ಪ ನಮ್ಮ ಆಫೀಸ್ ಪಂಚಭಾಗ ಶಾಲದ ವ್ಯವಸ್ಥೆ ಬಂದಿಲ್ಲ ಆ ರೀತಿಯೇ ವ್ಯವಸ್ಥೆ ಜೋಡಣೆ ಮಾಡ್ಕೊಡೋದಿಲ್ಲ ವಿನಂತಿ ಬಂದಿಲ್ಲ ಅಣ್ಣನಕ್ಲು ಕಡ್ಡಾಯವಾದ ಶರ್ಟ್ ಬನಿಯನ್ ದೆತ್ತುಕೊಳ್ಳೋಡು ಅಂಚೆನೆ ಏರನ್ನ ಪ್ಯಾಂಟ್ ಪಾಡ್ದು ಬರ್ತಿತ್ತರನ್ನ ಅಲ್ಪ ನಮ್ಮ ಕಚೇರಿ ಪಂಚಭಾಗ ಶಾಲದ ವ್ಯವಸ್ಥೆಯನ್ನು ಮಂದದ ಆ ವ್ಯವಸ್ಥೆಯನ್ನು ನಿಮಗೆ ಸ್ವೀಕಾರ ಮಾಡ್ಕೊಂಡು ಬಂದು ವಿನಂತಿ ಬಂದಿಲ್ಲ ಸಮಿತಿಯಲ್ಲಿ ದಯಮಂತ ನಮ್ಮ ಕಾರ್ಯಕರ್ತರು ಕುದುರೆಂಚಿನ ಭಕ್ತರಿಗೆ ಅಲ್ಪ ಲೆಕ್ಕ ಮಾಡ್ತದೆ ಸ್ವಯಂ ಸೇವಕ ಗಮನ ಕೊಡು ಲೆಕ್ಕ ಮಾಡ್ತದೆ ಸಮಿತಿಯನ್ನು ಐನಂತೆ ಬೇಕಾಗಿ ವಿತರಣೆ ಮಾಡ್ಕೊಡೋದು ಅಂತ ಬಂದವಲ್ಲ ಸ್ವಯಂ ಸೇವಕರು ಕುದುರೆಂಚಿನ ಭಕ್ತರಿಗೆ ಸಮಿತಿಯನ್ನು ಕೂಡಲೇ ವಿತರಣೆ ಮಾಡ್ಕೊಡು ಸಮಿತಿಯ ವಿತರಣೆ ಮಾಡ್ದಾಗಲು ದಯಮಂತದ್ದು ಪಂಚಶಾಲ ಪಾಲದಾಗಲು ಆ ಸಮಿತಿಯನ್ನು ವಿತರಣೆ ಮಾಡ್ಕೊಡೋದು ನಮ್ಮ ಕಾರ್ಯಕರ್ತರಿಗೆ ಏನೊಂದಿಲ್ಲ ಪಾಲಸ ಕಟ್ಟಿದ ಸಂವಿಧಾನಿಗಳಿಗೆ ನಮ್ಮ ಕಾರ್ಯಕರ್ತರು ಕೊರೋನಲ್ಲಿ ನೈಟ್ 11 ಪಾಲಸ ಕಟ್ಟಿ ಉಂಟು ನಿಮಗೆ ಪಾಲಸ ಕಟ್ಟಿಯ ಸಂವಿಧಾನ ಕೊಡ್ತಾ ಇದ್ದಾರೆ ಅದರಲ್ಲಿ 11 ಕಟ್ಟಿಯ ಪಾಲಸ ಕಟ್ಟಿಯ ಸಂವಿಧಾನ ಇದೆ ಗಮನಿಸಿ ನಾಮಸ್ಮರಣೆ ನಾಮಜಪ ಆರಂಭವಾಗುವಾಗ ಪಾಲಸ ಕಟ್ಟಿಯನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾಮಜಪ ಸಂಪನ್ನಗೊಂಡ ಬಳಿಕ ಅದನ್ನು ಯಜ್ಞಕೊಂಡಕ್ಕೆ ಸ್ವತಃ ತಾವೇ ಬಂದು ಇಲ್ಲಿ ತುಪ್ಪದಲ್ಲಿ ಮುಳುಗಿಸಿ ನಾಮ ಈ ಒಂದು ಯಜ್ಞಕೊಂಡಕ್ಕೆ ಹಾಕುವಂಥದ್ದು ಗಮನದಲ್ಲಿ ಬರುವಾಗ ಅದರ ಯಜ್ಞಕೊಂಡಕ್ಕೆ ಸಮರ್ಪಿಸಲು ಬರುವಾಗ ಅದರ ನೂಲನ್ನು ತೆಗೆದು ಬರುವಂಥದ್ದು ಮಕ್ಕಳೆಲ್ಲ ಗಮನಿಸಿ ಈಗಾಗಲೇ ಸ್ವಲ್ಪ ಹೊತ್ತಲ್ಲಿ ನಾಮಸ್ಮರಣೆ ನಾಮಜಪ ಯಜ್ಞ ಆರಂಭ ಆಗ್ತದೆ ಕಾರ್ಯಕರ್ತರು ಆದಷ್ಟು ಬೇಗ ಮಕ್ಕಳಿಗೆ ಆ ಸಮಿತಿಯನ್ನು ವಿತರಿಸಬೇಕು ದಯವಿಟ್ಟು ಕೂಡಲೇ ವಿತರಣೆ ಮಾಡಿ ದಿವಸ ಇವತ್ತಿನ ದಿವಸ 2400 ಜನ ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡು 33 ಲಕ್ಷ ಜಪ ಮಾಡಿದ್ದಾರೆ. ನಮ್ಮ ಲಕ್ಷ್ಯ ಏನು ಅಂತ ಕೇಳಿದ್ರೆ 1,00,00,000
ನಿನ್ನೆಯ ದಿವಸ 25 ಲಕ್ಷ, ಇವತ್ತಿನ ದಿವಸ ಈಗಾಗಲೇ 33 ಲಕ್ಷ ಆಗಿದೆ. 25 ಮತ್ತು 33 ಅಂದರೆ ಸುಮಾರು 58 ಲಕ್ಷ ಜಪ ನಾವು ಈಗಾಗಲೇ ಮಾಡಿ ಆಯಿತು. ಮುಂದಕ್ಕೆ ನಾಳೆ ಮತ್ತು ನಾಡಿದ್ದು ಕೂಡ ಇದೇ ರೀತಿಯಲ್ಲಿ ಯಜ್ಞವನ್ನು ಮಾಡಲಿದ್ದೇವೆ. ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಮಾಡಿದ್ದೆ ಯಾಕಂತ ಕೇಳಿದ್ರೆ ಶಾಲಾ ವಿದ್ಯಾರ್ಥಿನಿಯರು ಮುಖ್ಯವಾಗಿ ಆಗಮಿಸಿದ್ದೀರಿ. ಅದರೊಟ್ಟಿಗೆ ಕೆಲವರು ಆಸಕ್ತಿದಾರರು ಕೈ ಜೋಡಿಸಿಕೊಂಡಿದ್ದಾರೆ. ಒಟ್ಟಿಗೆ ನಿಮ್ಮ ಸಂಖ್ಯೆ ನಾವು ತಿಳಿದುಕೊಳ್ತೇವೆ. ಹಾಗೆ ಇವತ್ತು ಎಷ್ಟು ಜಪ ಆಯಿತು ಅಂತ ಅದರ ಮಾಹಿತಿಯನ್ನು ಕೂಡ ನಮಗೆ ನಾವು ಕೊಡ್ತೇವೆ. ಜಪ ಮಾಡುವುದು ಜೀವನದಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಒಂದು ವಿಷಯದಲ್ಲಿ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತಾದರೆ ನಾವು ಜಪ ಮಾಡಬೇಕು. ಜಪ ಮಾಡಲಿಕ್ಕೆ ಬಹಳ ಸುಲಭವಾದಂತಹ ಒಂದು ನಾಮಸ್ಮರಣೆ ಅಂತ ಹೇಳಿದರೆ ನಮಃ ಶಿವಾಯ. ಅಷ್ಟಾಕ್ಷರಗಳ ಪಂಚಾಕ್ಷರ 5 ಅಕ್ಷರ ಅಲ್ಲಿದೆ. ಈ ನಮಃ ಶಿವಾಯ ಎಂಬ ಪದ ನಮಗೆ ಸುಲಭವಾಗಿ ನಾಲಿಗೆಯಲ್ಲಿ ಬರ್ತದೆ. ಸುಸ್ವ ಅಂದರೆ ಸುಲಭವಾಗಿ ಈಶ್ವರ ಸಾಕ್ಷಾತ್ಕಾರೇಣ ಹೃಸ್ವ ಉಪಾಯ. ನಮಗೆ ವೇದ ಗೊತ್ತಿಲ್ಲ, ಆಗಮ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಅನುಷ್ಠಾನ ಗೊತ್ತಿಲ್ಲ. ಆದರೆ ನಿನಗೆ ನಾನು ಶರಣಾಗಿದ್ದೇನೆ, ನಿನ್ನ ಸ್ಮರಣೆ ನನಗೆ ಬೇಕು. ದೇವರ ಬಹಳ ಸುಲಭವಾಗಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಒಂದೇ ಒಂದು ವಿಷಯ ಅಂದರೆ ಜಪ. ಕಥೆಗಳು ನೀವು ಬಹಳಷ್ಟು ಕೇಳಿರಬಹುದು. ಸುರರು ಮತ್ತು ಅಸುರರು ಬಹಳಷ್ಟು ತಪಸ್ಸು ಮಾಡಿದರು. ತಪಸ್ಸು ಮಾಡಿದ್ದವರು ವೇದ ಪಾರಾಯಣ ಮಾಡಿ ಅಲ್ಲ, ಜಪ ಮಾಡಿ. ಒಂದು ಮೂಲ ಮಂತ್ರವನ್ನು ಹಿಡಿದು ನಮಃ ಶಿವಾಯ ಅಂತ ಹಿಡಿದು ರಾವಣ ತಪಸ್ಸು ಮಾಡ್ತಾನೆ, ಶಿವ ಒಲಿತಾನೆ. ತಪಸ್ಸು ಮಾಡಿದ್ದು ಯಾಕೆ ಅಂತ ಮತ್ತೆ ಕೇಳ್ತಾನೆ. ತಪಸ್ಸು ಮಾಡುವಾಗ ಯಾವ ಆಕಾಂಕ್ಷೆಯನ್ನು ಹೇಳಿಲ್ಲ. ತಪಸ್ಸು ಮಾಡುವಾಗ ತಪಸ್ಸು ಮಾಡಿದ್ದು, ಜಪ ಮಾಡ್ತಾ ಹೋದ. ದೇವರು ಪ್ರತ್ಯಕ್ಷ ಆದ ಕೂಡಲೇ ದೇವರು ಕೇಳಿದಾಗ ನೀವು ಹೇಳಬೇಕು ನನಗೇನು ಬೇಕು. ಮೊದಲೇ ಕೇಳಿದರೆ ದೇವರ ಹತ್ತಿರ ಬರಲಿಲ್ಲ. ಇವನ ಹತ್ರ ಏನೋ ಕೇಳಿಕೊಂಡು ನನಗೆ ಜಪ ಮಾಡ್ತಾ ಇದ್ದಾನೆ, ಇವನ ಹಿಂದೆ ಏನೋ ಒಂದು ಉದ್ದೇಶ ಇದೆ, ಅದ ಕಾರಣ ಜಪ ಬರಲಿಕ್ಕೆ ಬರ್ತದೆ, ಸ್ವಲ್ಪ ತಡ ಮಾಡ್ತಾರೆ. ಹಾಗೆ ನಿಷ್ಕಲ್ಮಶವಾಗಿ ನನಗೆ ನೀನೇ ಶರಣು ಅಂತ ಹೇಳುವಾಗ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂತ ನಾವು ಏನು ಹೇಳೋದಿಲ್ಲ. ಆದರೆ ಒಂದು ವೇಳೆ ಪ್ರತ್ಯಕ್ಷ ಆದರೆ ನಿಮಗೆ ಏನು ಬೇಕು ಅಂತ ಕೇಳಿದಾಗ ನೀವು ದೇವರ ಹತ್ರ ಕೇಳಿದಾಗ. ಅದರ ಅರ್ಥ ಇಷ್ಟೇ, ಯಾವುದೇ ಕರ್ಮ ಮಾಡುವಾಗ ಅದರಲ್ಲಿ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥವಾಗಿರಬೇಕು. ಕಾಮನೆಗಳು ಬಹಳಷ್ಟು ಇರಬಾರ್ದು. ಕಾಮನೆಗಳಿಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇರಬೇಕು ಸ್ವಲ್ಪ ಸೀಮಿತವಾಗಿ. ಆದರೆ ನಾವು ಕಾಮನೆಗಳಿಗೋಸ್ಕರ ಪೂಜೆ ಮಾಡುವುದಲ್ಲ, ಆ ದೇವರ ಅನುಗ್ರಹಕ್ಕೋಸ್ಕರ ಪೂಜೆ ಮಾಡುವಂಥ, ಜಪ ಮಾಡುವಂಥ. ಆಗ ನೀವು ಜಪ ಮಾಡಿದ ಹಾಗೆ ಸ್ವಾಭಾವಿಕವಾಗಿ ದೇವರ ಅನುಗ್ರಹ ನಿಮಗೆ ಒಂದು ಕಾಮ ಉದ್ದೇಶ ಸಂಕಲ್ಪ ಇಟ್ಟು ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಅನುಗ್ರಹ ಕೊಡ್ತಾರೆ. ಹಾಗೆ ನೀವು ಜಪ ಮಾಡಲಿಕ್ಕೆ ಕೂತ್ಕೊಂಡಾಗ ಶಾಲೆಯಲ್ಲಿ ನಿಮಗೆ ಯೋಗ ಹೇಳಿಕೊಡ್ತಾರೆ. ಯೋಗದಲ್ಲಿ ನಿಮಗೆ ಸುಖಾಸನ, ನೀವು ಕೂತ್ಕೊಂಡ ಆಸನ ಯಾವುದು? ಸುಖಾಸನ. ಸುಖಾಸನದಲ್ಲಿ ಕೂತುಕೊಂಡು ನಿಮ್ಮೊಳಗಿರುವಂತಹ ಆ ಪ್ರಾಣವನ್ನು ಅಥವಾ ಶ್ವಾಸವನ್ನು ಒಮ್ಮೆ ನಿಯಂತ್ರಿಸಬೇಕು. ಅದಕ್ಕೆ ನಿಮಗೆ ಹೇಳಿದ್ದಾರೆ, ಪ್ರಾಣಾಯಾಮ ಹೇಳಿಕೊಟ್ಟಿರು. ಪ್ರಾಣಾಯಾಮದಲ್ಲಿ ಪೂರ, ರೇಚಕ ಮತ್ತು ಸಂಗ್ರಹ ಇರುವುದು, ಕುಂಭಕ ಅಂತ ಹೇಳ್ತಾರೆ. ಹಾಗೆ ನಾವೊಮ್ಮೆ ಶ್ವಾಸವನ್ನು ಒಳಗೆ ಎಳೆಯುವ ಬ್ರೀದಿಂಗ್ ಅಂತ ಮಾಡಿ ಈಗ ಪಂಚಾಕ್ಷರಿ ಸ್ತೋತ್ರವನ್ನು ನಿಮಗೆ ಹೇಳಿಕೊಟ್ಟಾಗ 5 ಅಕ್ಷರ ನಮ ಶಿವಾಯ. ಅದಕ್ಕೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ಹೇಳಿಕೊಡ್ತಾರೆ. ಆ ಒಂದು ಅಕ್ಷರಕ್ಕೂ ನಮ್ಮ ದೇಹದಲ್ಲಿ ಒಂದೊಂದು ಅಂಗ ಇದೆ. ಶಿರ, ಮುಖ, ಹೃದಯ,
ನಾಭಿ ಮತ್ತು 2 ಪಾದ. 2 ಪಾದದಲ್ಲಿ ನಮ್ಮ ಶಿವನಾಮ ಸ್ಥಿರವಾಗಿದೆ. ಅದು ನಿಮಗೆ ಗೊತ್ತಿಲ್ಲದಿದ್ರೂ ಇದೆ. ಈ 4 ನಮಃ ಶಿವಾಯ ಎಂಬ ಪದ ನಿಮ್ಮ ದೇಹದಲ್ಲಿ ಇದೆ. ಅದನ್ನು ನೀವು ಅರಿತುಕೊಳ್ಳಬೇಕು, ಅದನ್ನು ನೀವು ಪಠಿಸಬೇಕು. ಆ ಲಿಪಿ ನಿಮ್ಮಲ್ಲಿ ನಿಮ್ಮ ಸ್ವರದಿಂದ ಅದು ಪ್ರಕಟವಾದಾಗ ನಿಮ್ಮೊಳಗಿರುವಂತಹ ಆ ಶಿವನ ತತ್ವ ಅಥವಾ ಶಿವನ ಚೈತನ್ಯ ಅದು ನಿಮಗೆ ಅನುಭವಕ್ಕೆ ಬರ್ತದೆ. ಪ್ರತಿಯೊಬ್ಬರಿಗೂ ಸ್ಥೂಲ, ಸೂಕ್ಷ್ಮ ಹಾಗೂ ಪರ ಎಂಬ 3 ರೂಪವಿದೆ. ಅದರಲ್ಲಿ ಪರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಸ್ಥೂಲವಾದ ನಮ್ಮ ದೇಹ ಮತ್ತು ಸೂಕ್ಷ್ಮವಾದ ನಮ್ಮ ಮನಸ್ಸನ್ನು ಅನುಸಂಧಾನಗೊಳಿಸುವುದು, ನಾಡಿಸಂಧಾನ ಅಂತ ಹೇಳುತ್ತೆ. ಹಾಗೆ ಅನುಸಂಧಾನಗೊಳಿಸುವಂತಹ ಪ್ರಕ್ರಿಯೆ ಆಗ್ತದೆ ಜಪ ಮತ್ತು ತಪ. ನಿಮ್ಮ ಜೀವನದಲ್ಲಿ ಜೀವನವೇ ಒಂದು ತಪಸ್ಸು. ನೀವು ಹಾಗೆ ತಗೊಂಡಾಗ ನಿಮ್ಮಲ್ಲಿ ಏರುಪೇರುಗಳು ಸ್ವಾಭಾವಿಕ. ತಪಸ್ಸು ಮಾಡುವಾಗ ಅದನ್ನೆಲ್ಲ ಮೆಟ್ಟಿಗೇರಬಹುದು. ಕಳೆಯುವಾಗ ನಿಮಗೆ ಆಲಸ್ಯ ಬರ್ಬೋದು, ಅದರಲ್ಲಿ ನಮ್ಮ ಶ್ರದ್ಧೆ ಕಡಿಮೆ ಆಗಬಹುದು, ಹೆತ್ತವರ ಒತ್ತಡ ಇರ್ಬೋದು, ಗುರುಗಳ ಒತ್ತಡ ಇರ್ಬೋದು, ನಿಮ್ಮ ಸಹಪಾಠಿಗಳ ಒತ್ತಡ ಇರ್ಬೋದು. ಇದೆಲ್ಲ ಒತ್ತಡಗಳಿಂದ ನೀವೊಮ್ಮೆ ನಿರಾಳವಾಗಬೇಕು ಅಂತಾದರೆ ಅದರಲ್ಲಿ ತಪಸ್ಸು ಮಾಡಬೇಕು. ಬಹಳ ಶ್ರದ್ಧೆಯಿಂದ ಇರಬೇಕು, ಆತ್ಮವಿಶ್ವಾಸದಿಂದ ಇರಬೇಕು. ಕಲಿಯುವುದರಲ್ಲಿ ನೀವು ಏನು ಕಲಿಯುವ ನಿಮಗೆ ವಿಷಯವನ್ನು ಕೊಟ್ಟಿದ್ದಾರೋ ಅದರಲ್ಲಿ ಶ್ರದ್ಧೆ ಇಡಬೇಕು. ನಾನೀಗ ನಿಮಗೆ ತಲೆಬಿಸಿ ಮಾಡಬೇಡಿ. ಇದರ ಉದ್ದೇಶ ಏನು ಅಂತ ಕೇಳಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಅದರದ್ದು ಒಂದು ಫಲ ಸಿಗುವಂತ. ಹಾಗೆ ಪಂಚಾಕ್ಷರಿ ಸ್ತೋತ್ರದೊಂದಿಗೆ ನಾವು ಮುಂದಕ್ಕೆ ಹೋಗುವ. गुरु ब्रह्मा गुरुर्विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे तस्मै श्री गुरवे नमः। तस्मै श्री गुरवे नमः। श्री गुरवे नमः। श्री गुरवे नमः। श्री गुरवे वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वकार्येषु सर्वदा। नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय। मंदाकिनी सलिल चंदन चर्चिताय
संकटनन्दनचर्चिताय नन्दीश्वर प्रमथनाथ महेश्वराय नन्दीश्वर प्रमथनाथ महेश्वराय मंदार पुष्प बहुपुष्प सुपूजिताय मंदार पुष्प बहुपुष्प सुपूजिताय तस्मै मकाराय नमः शिवाय तस्मै मकाराय नमः शिवाय शिवाय गौरी वदनाब्ज वृंदा सूर्याय दक्षाधरनाशकाय धरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय चन्द्रार्कवैश्वानरलोचनाय तस्मै वकाराय नमः शिवाय तस्मै वकाराय नमः शिवाय यज्ञस्वरूपाय जटाधराय यज्ञस्वरूपाय जटाधराय पिनाकहस्ताय सनातनाय पिनाकहस्ताय सनातनाय दिव्याय देवाय दिगंबराय दिव्याय देवाय दिगंबराय तस्मै यकाराय नमः शिवाय तस्मै यकाराय नमः शिवाय 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 नमः शिवाय
Namah Shivaya, 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 Namah
शिवाय नमः 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 शिवाय नमः
ಶಿವಾಯ ನಮಃ 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 ಶಿವಾಯ नागेन्द्रहाराय त्रिलोचनाय भस्माङ्गरागाय महेश्वराय नित्याय
शुद्धाय दिगंबराय तस्मै नकाराय नमः शिवाय मंदाकिनी सलिलचंदन चर्चिताय नंदीश्वर प्रमथनाथ महेश्वराय मंदार पुष्प बहुपुष्प सुपूजिताय तस्मै मकाराय नमः शिवाय शिवाय गौरी वदनाब्जवृन्द सूर्याय दक्षधरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भव गौतमार्य मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय नमः शिवाय नमः शिवाय नमः शिवाय नमः शिवाय ಒಂದೂವರೆ ಸಾವಿರ ಜಪ ಮಾಡಿದ್ದೀರಿ ನೀವು ಪ್ರಾರಂಭ ಮಾಡಿದಂಥ ಯಜ್ಞವನ್ನು ನೀವು ಪೂರ್ತಿಗೊಳಿಸಬೇಕು. ನಿಮ್ಮಲ್ಲಿ ಪಟ್ಟಂತಹ ಸಮಿತಿಯನ್ನು ಸಾಧಾರಣ ನಿಮ್ಮ ಜಪವನ್ನು ಸಮಿತಿಯಲ್ಲಿದ್ದಂಥ ನೂರಿನ ಕಟ್ಟನ್ನೆಲ್ಲ ಬಿಚ್ಚಬೇಕು ದಯಮಾಡಿ. ಇಲ್ಲಿ ತುಪ್ಪವನ್ನು ಯಜ್ಞಕುಂಡದ ಬಳಿ ಇಟ್ಟಿದ್ದೇವೆ, ಅದರಲ್ಲಿ ಸುದ್ದಿಯನ್ನು ಮುಗಿಸಿ ಯಜ್ಞಕುಂಡಕ್ಕೆ ಹಾಕುವಂಥದ್ದು. ಸಮಿತಿಯಲ್ಲಿ ಇರುವಂತಹ ನೂಲಿನ ಕಟ್ಟನ್ನೆಲ್ಲರೂ ದಯಮಾಡಿ ಬಿಚ್ಚಬೇಕು.
ಗಮನಕ್ಕೆ ಒಂದು ಸಣ್ಣ ಪರ್ಸ್ ಸಿಕ್ಕಿದೆ. ಒಂದು ಸಣ್ಣ ಪರ್ಸ್ ಬಿದ್ದು ಸಿಕ್ಕಿದೆ. ಕಳ್ಕೊಂಡವರು ದಯಮಾಡಿ ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ. ಒಂದು ಸಣ್ಣ ಪರ್ಸ್ ಸಿಕ್ಕಿದೆ. ನಿಮಗೆ ನೀಡುವ ಸಮಿತಿಯ ಒಂದು ತುದಿಯನ್ನು ಮಾತ್ರ ತುಪ್ಪದಲ್ಲಿ ಇಟ್ಟಿದ್ರೆ ಸಾಕು. ದಯಮಾಡಿ ಗಮನಕ್ಕೆ.
ಕೌಶಿಕ್ ಕುಂಪಲ ಈ ಬಾಲೆ ಅಪ್ಪೆಡ್ದು ಕಳೆ ಒಂದು ಮೂಲೆ ಒಳಗಡೆ ಅಂಗಡಿ ಉಪ್ಪಿ ಆ ಕೌಶಿಕ್ ಕುಂಪಲದ ಮೂಜನೇ ಕ್ಲಾಸ್ ಆಯ್ತಿಕ್ಕಿ ಐಬಲ್ಲಿ ಅಂಗಡಿ ಹೊರಗೆ ಉಪ್ಪಿ ಐವಳ್ಳು ಹೋಗಿ ಕೌಶಿಕ್ ಹೋಲಿತಿಲ್ಲ ನಮ್ಮ ಇನ್ನ ಕೌಶಿಕ್ 3ನೇ ಕ್ಲಾಸಿನ ಕೌಶಿಕ್ ಎಲ್ಲಿದ್ರು ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಅವರು ನಮ್ಮ ಯಜ್ಞ ಕುಂಡದ ಬಳಿ ಇದ್ದಾರೆ. ನೀನು ಎಲ್ಲಿದ್ರು ಇಲ್ಲಿ ಬರಬೇಕು ದಯಮಾಡಿ. ಅಜ್ಜಿಯ ಬಂದ್ರ? ಕೌಶಿಕ್ ನೀನು ಎಲ್ಲಿದ್ರು ನಿಮ್ಮ ಅಜ್ಜಿ ಇಲ್ಲಿದ್ದಾರೆ ಯಜ್ಞ ಕುಂಡದ ಬಳಿ, ನೀನು ಇಲ್ಲಿ ಬರಬೇಕು ಕೂಡ್ಲೆ. ಒಂಜಿ ಈಕೋ ಕಾರ್ ದೇವಸ್ಥಾನ ಮುಂತದರು KL14U388 KL14U388 ಅಲ್ಪ ಕುಡನಿ ಗಾಡಿ ತೆಪ್ಪರ ಒಂದು ದಯಮಂತದ್ದು ಆ ಕಾರ್ ದಾಖಲೆ ಆ ಕಾರ್ ತೆರವು ಮಾಡ್ಕೊಳ್ಳಿ ಬಂದಲ್ಲ. ಒಂದು ಈಕೋ ಕಾರ್ KL14U388 ಈಕೋ ವಾಹನ ದೇವಸ್ಥಾನ ಒಳಗಡೆ ನೀವು ನಿಲುಗಡೆ ಮಾಡಿದ್ದೀರಿ. ಆ ಕಾರಿಂದಾಗಿ
ಬೇರೆ ವಾಹನ ತೆಗಿಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅದರ ಮಾಲಕರು ಆ ಕಾರನ್ನು ಆದಷ್ಟು ಬೇಗ ತೆರವುಗೊಳಿಸುವಾಗ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೇಳಿ ನಾಳೆ ಕೂಡ 3ನೇ ದಿನದ ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ಪ್ರಥಮ ಹಂತದ ನಾಮ ಜಪ ಯಜ್ಞ ನಡೆಯಲಿಕ್ಕಿದೆ. ಇಂದು ಪಾಲ್ಗೊಂಡ ಭಕ್ತರು ಕೂಡ ನಾಳೆ ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು. ಇಂದು ಈ ಒಂದು ಪವಿತ್ರವಾದ ಹೋಮ ಯಜ್ಞ ಕಾರ್ಯ ಪಾಲ್ಗೊಂಡ ಭಕ್ತರು ನಾಳೆ ಕೂಡ ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ವಿಶೇಷವಾದ ಈ ಒಂದು ಸೇವೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಇನ್ನು ನಾಳೆ ದಿವಸಕ್ಕೆ ನಿಮ್ಮ ಎಲ್ಲ ಮನೆಯವರು, ಹತ್ತಿರದ ನೆರೆಕರೆಯವರು ಎಲ್ಲರಿಗೂ ಕೂಡ ವಿಷಯವನ್ನು ತಿಳಿಸಿ ಅವರು ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ತಾವುಗಳೆಲ್ಲ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ
ಈ ಒಂದು ನಾಮಜಪ ಯಜ್ಞದಲ್ಲಿ ಪಾಲ್ಗೊಂಡಂತಹ ಶಾರದಾ ವಿದ್ಯಾನಿಕೇತನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಸೋಮವಾರ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಪ ಯಾಕಂದ್ರೆ ಪರ್ಸ್ ಪೂರ್ತಿ ನಾನು ಕೊಡ್ತಿದ್ದೆ ಕೌಂಟ್ರು ದಯವಂತ ಕೌಂಟರ್ ಎತ್ತನಾಗಲಿ ಎರಡು ಸ್ವಯಂ ಸೇವಕರಲ್ಲಿ ಒಂದು ವಿನಂತಿ, ಅಲ್ಲಿ ಹಾಕಿದ ಚಾಪೆ ಮ್ಯಾಟ್ಗಳನ್ನು ಅಲ್ಲಿಂದ ಮಡಚಿ ನಾಳಿನ ಕಾರ್ಯಕ್ರಮಕ್ಕೆ ಯಥಾಸ್ಥಿತಿ ಜೋಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಾಪೆ ಮತ್ತು ಮ್ಯಾಟನ್ನು ಅಲ್ಲಿಂದ ತೆಗೆದು ಸ್ವಯಂ ಸೇವಕರು ಯಥಾಸ್ಥಿತಿಯಲ್ಲಿ ಅಲ್ಲಿ ಶೀಟ್ನ ಕೆಳಗಡೆ ಮಳೆ ಬಂದರೆ ಒದ್ದೆಯಾಗದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥಿತವಾಗಿರಬೇಕು. ನಾಳಿನ ನಮ್ಮ ಕಾರ್ಯಕ್ರಮಕ್ಕೆ ಅದನ್ನು ಜೋಡಿಸಲಿಕ್ಕಿದೆ. ಚಾಪೆ ಹಾಗೂ ಮ್ಯಾಟನ್ನು ಕೂಡಲೇ ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಭಕ್ತರಿಗೆ ಒಂದು ಸೇವೆ ಮಾಡುವಂಥ ಅವಕಾಶವಿದೆ. ವಿಶೇಷವಾಗಿ ಬುಧವಾರ ದಿವಸ ಲಕ್ಷ ಬಿಲ್ವಾರ್ಚನೆ ನಡೆಯಲಿಕ್ಕಿದೆ. ಬುಧವಾರದ ದಿವಸ ಲಕ್ಷ ಬಿಲ್ವಾರ್ಚನೆ ನಡೆಯಲಿಕ್ಕಿದೆ. ಭಕ್ತರು ತಮ್ಮಲ್ಲಿ ಮನೆಯಲ್ಲಿ ಇರುವಂತಹ ಅಥವಾ ಹತ್ತಿರದಲ್ಲಿರುವಂತಹ ಬಿಲ್ವಪತ್ರೆಯನ್ನು, ಶುದ್ಧವಾದ ಬಿಲ್ವಪತ್ರೆಯನ್ನು ನಾಳೆ ಸಂಜೆ ಒಳಗಡೆ ಕ್ಷೇತ್ರದಲ್ಲಿ ತಂದು ಒಪ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಭಕ್ತರಲ್ಲಿ ಒಂದು ವಿಶೇಷವಾದ ಸೂಚನೆ, ಲಕ್ಷ ಬಿಲ್ವಾರ್ಚನೆ ಬುಧವಾರದ ದಿವಸ ಶ್ರೀ ಸೋಮವಾರ ದೇವರಿಗೆ ನಡೆಯಲಿಕ್ಕಿದೆ. ಭಕ್ತರಿಗೆ ಬಿಲ್ವ ಪತ್ರೆಯನ್ನು ನೀಡಿ ಸೇವೆಯನ್ನು ಮಾಡುವಂಥ ಅವಕಾಶವಿದೆ. ತಮ್ಮ ಮನೆಯಲ್ಲಿ ಅಥವಾ ಹತ್ತಿರದಲ್ಲಿ ಇರುವಂತಹ ಬಿಲ್ವ ಪತ್ರೆಯನ್ನು ನಾಳೆ ಸಂಜೆ ಒಳಗಡೆ ಕ್ಷೇತ್ರಕ್ಕೆ ತಂದು ಒಪ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ ಭಕ್ತರು, ಲಕ್ಷ ಬಿಲ್ವಾರ್ಚನೆ, ವಿಶೇಷವಾದ ಲಕ್ಷ ಬಿಲ್ವಾರ್ಚನೆ ಸೇವೆಯು ಬುಧವಾರ ಬೆಳಿಗ್ಗೆ ನಡೆಯಲಿಕ್ಕಿದೆ. LKGದ ಮಿತಾಂಶ ಬರ್ಕನ ಬಾಲೆ ಅಲ್ಪ ಕೈದಕ್ಕೂ ಅಲ್ಪ ತಪ್ಪದು ಬೋದಿರು ಮೊದಲೇ ದಯಮಂತ ಅಲ್ಪ ನಮ್ಮ ಕಾರ್ಯಕರ್ತರ ಹತ್ರ ಬರ್ತಾರೆ ನಿಕ್ಲಾಗ ಬೇರೆ ಜನ ಎರಡ ಮಿತಾಂಶ ಬರ್ಪಣ ಆಜಿ ವರ್ಷದ ಮಿತಾಂಶ ಬರ್ಪಣ ಬಾಲೆ ತಿಕ್ಕೇರ ಆಂಡಂತ ಬಲ್ಲಮ್ಮ ಓ ದೇವರೇ. ಶಾರದಾ ವಿದ್ಯಾಲಯದ ಮಾತಾಜಿ ಶಾರದಾ ವಿದ್ಯಾಲಯದ ಎಲ್ಲ ಮಕ್ಕಳು ಕೂಡ ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ನಿಮಗೆ ಹಾಗೂ ನಿಮ್ಮ ವಿದ್ಯಾಸಂಸ್ಥೆಗೆ ನಮ್ಮ ದೇವಸ್ಥಾನದ ಸಮಿತಿ ಪರವಾಗಿ ಹೃತ್ಪೂರ್ವಕ ವಂದನೆ ಅರ್ಪಿಸುತ್ತಿದ್ದೇವೆ. ನಿರಂತರವಾಗಿ 2 ದಿವಸದಿಂದ ಶಾರದಾ ವಿದ್ಯಾಲಯದ ಮಕ್ಕಳು ನಮ್ಮ ಈ ಒಂದು ನಾಮಜಪ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಶಾರದಾ ವಿದ್ಯಾನಿಕೇತನ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ
ಶಾಲೆಯ ಆಡಳಿತ ಮಂಡಳಿಗೂ ನಮ್ಮ ಸಮಿತಿಯ ಪರವಾಗಿ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಪವಿತ್ರವಾದ ಪಾಲಶ ಕಡ್ಡಿಯ ತಯಾರಿಸುವಂಥ ವ್ಯವಸ್ಥೆಯಲ್ಲಿ ನಮ್ಮ ಸಮಾನ ಪ್ರದೇಶ ಮಾಡಿದ್ದೇವೆ. ಯಾರಾದರೂ ಭಕ್ತರು ಸೇವೆ ಮಾಡುವುದಿದ್ದಲ್ಲಿ ಪಾಲಶ ಕಡ್ಡಿಯನ್ನು ಮಾಡುವಂಥ ಸೇವೆಯನ್ನು ಮಾಡುವುದಿದ್ದಲ್ಲಿ ನಮಗೆ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಮುಖೇನ ತಮ್ಮ ಸೇವೆಯನ್ನು ಕೂಡ ಮಾಡ್ಬೋದು ಅಂತೇಳಿ ನಮಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಎಲ್ಲ ಭಕ್ತರ ಗಮನಕ್ಕೆ ಶಿವಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ 2ನೇ ದಿನದ ನಾಮ ಜಪಯಜ್ಞ ಇದೀಗ ಸಂಪನ್ನಗೊಂಡಿದೆ. ನಾಳೆ ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ 3ನೇ ದಿವಸದ ಕೋಟಿ ನಾಮ ಜಪಯಜ್ಞ ಆರಂಭ ಆಗಲಿಕ್ಕಿದೆ. ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕೋಟಿ ನಾಮ ಜಪಯಜ್ಞದಲ್ಲಿ ಪಾಲ್ಗೊಂಡು ಶ್ರೀ ಸೋಮಣ್ಣ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ಕೂಡ 7:30 ಹಾಗೂ 10:30ಕ್ಕೆ ಈ ಒಂದು ನಾಮ ಜಪ ಯಜ್ಞ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾಳೆ ಕೂಡ ಬೆಳಿಗ್ಗೆ 7:30 ನಂತರ 10:30ಕ್ಕೆ ಈ ಒಂದು ನಾಮ ಜಪ ಯಜ್ಞ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಭಕ್ತರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾದ ಮೂಡಪ್ಪ ಸೇವೆ ನಾಳೆ ಸಂಜೆ ಶ್ರೀ ಗಣಪತಿ ದೇವರ ಗುಡಿಯಲ್ಲಿ ನಡೆಯಲಿಕ್ಕಿದೆ. ನಾಳೆ ಸಂಜೆ ವಿಶೇಷವಾದ ಮೂಡಪ್ಪ ಸೇವೆ ಶ್ರೀ ಗಣಪತಿ ದೇವರ ಗುಡಿಯಲ್ಲಿ ನಡೆಯಲಿಕ್ಕಿದೆ. ಅದರಲ್ಲಿ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅದೇ ರೀತಿ ರಾತ್ರಿ ಅನ್ನಪ್ರಸಾದ ಕೂಡ ಇದೆ.
ಋತ್ವಿಕ್ ಕುಂಪಲ ಬೈಪಾಸ್ ಎಲ್ಲಿದ್ರು ಇಲ್ಲಿ ಬರಬೇಕು. ಬಂದ ಹರಿ ಓಂ. ವಿಶೇಷವಾಗಿ ಬುಧವಾರ ವಿಶೇಷವಾದ ಲಕ್ಷ ಬಿಲ್ವಾರ್ಚನೆ ಕ್ಷೇತ್ರದಲ್ಲಿ ಈ ಸೋಮನಾಥ ದೇವರಿಗೆ ನಡೆಯಲಿಕ್ಕಿದೆ. ಬಿಲ್ವ ಪತ್ರೆಯನ್ನು ತರುವಂಥ ಅವಕಾಶ ನಮ್ಮ ಭಕ್ತರಿಗಿದೆ. ದಯವಿಟ್ಟು ಬಿಲ್ವ ಪತ್ರೆ ಇದ್ದವರು ನಾಳೆ ಸಂಜೆಯ ಒಳಗೆ ಕ್ಷೇತ್ರಕ್ಕೆ ತಂದು ಒಪ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾದ ಲಕ್ಷ ಬಿಲ್ವಾರ್ಚನೆ ಬುಧವಾರದ ದಿವಸ ಕ್ಷೇತ್ರದಲ್ಲಿ ಶ್ರೀ ಸೋಮನಾಥ ದೇವರಿಗೆ ನಡೆಯಲಿಕ್ಕಿದೆ. ಬಿಲ್ವಪತ್ರೆ ಇದ್ದಂಥವರು ದಯವಿಟ್ಟು ನಾಳೆ ಸಂಜೆಯ ಒಳಗಡೆ ಶುದ್ಧವಾದ ಬಿಲ್ವಪತ್ರೆಯನ್ನು ಕ್ಷೇತ್ರದಲ್ಲಿ ತಂದು ಒಪ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗುರುವಾರ ದಿವಸ ವಿಶೇಷವಾಗಿ ರುದ್ರಹೋಮ, ಸಂಜೆಯ ಹೊತ್ತಿನಲ್ಲಿ ವಿಶೇಷವಾದ ಶ್ರೀದೇವರಿಗೆ ಬಲಿ ಉತ್ಸವ ಕೂಡ ನಡೆಯಲಿಕ್ಕಿದ್ದು, ಅನಂತರ ಅನ್ನಪ್ರಸಾದ ಸೇವೆ ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ಕೂಡ 7:30 ಹಾಗೂ 10:30ಕ್ಕೆ ಸರಿಯಾಗಿ ಲಕ್ಷ ಬಿಲ್ವಾರ್ಚನೆ, ನಾಳೆ ಕೂಡ 7:30 ಹಾಗೂ 10:30 ಸರಿಯಾಗಿ ಶಿವನಾಮ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞ ನಡೆಯಲಿಕ್ಕಿದೆ. ಭಕ್ತರು ಇಂದು ಭಾಗವಹಿಸಿದವರು ನಾಳೆ ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬಹುದು. ದಯವಿಟ್ಟು ನಾಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷ ಭಕ್ತರಲ್ಲಿ ವಿನಂತಿ, ಯಾರಿಗಾದರೂ ಪಾಲಸ ಕಡ್ಡಿಯನ್ನು ಮಾಡುವಂಥ ಸೇವೆಯಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಇದ್ದಲ್ಲಿ ನಮ್ಮ ಸಭಾಂಗಣ ಪಕ್ಕದಲ್ಲಿ ಪಾಲಸ ಕಡ್ಡಿಯನ್ನು ಮಾಡುವಂಥ ಸೇವೆ ಮಾಡುವಂಥ ಅವಕಾಶವಿದೆ. ಈ ಅವಕಾಶವನ್ನು ಬಳಸಿಕೊಂಡು ಈ ಮುಖೇನ ಶ್ರೀದೇವರ ಕೃಪೆಯನ್ನು ಪಡೆಯಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರಿ ಹೋಗಿ.